ಫಾರ್ಮಿಂಗ್ ಅನ್ನೋ ಒಂದು ಬಿಸ್ನೆಸ್ ಅಂತ ನೋಡಿದ್ರೆ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಬೋದು, ಅದರಲ್ಲಿ ಯಾವ ತರದ ಚಾಲೆಂಜಸ್ ಇರ್ತದೆ, ಬೇರೆ ಬೇರೆ ತರದ ಟೆಕ್ನಾಲಜಿ ಬರ್ತದೆ, ಅದರ ಬಗ್ಗೆ ಅನಲೈಸ್ ಮಾಡೋದು, ಇದೆಲ್ಲ ಅಗ್ರಿಕಲ್ಚರ್ ಎಕನಾಮಿಕ್ಸ್ ನಲ್ಲಿ ಹೇಳ್ತಾ ಇದ್ರು. ಎಸೆನ್ಷಿಯಲಿ ಅದು ಒಂದು ಎಕನಾಮಿಕ್ಸ್ ನ ಒಂದು ಫೀಲ್ಡ್. ಅದು ಈಗ ಎಕನಾಮಿಕ್ಸ್ ನಲ್ಲಿ ಕೂಡ ಬೇರೆ ಬೇರೆ ಸೆಕ್ಟರ್ಸ್ ಇದ್ದು ಸ್ಪೆಷಲೈಸೇಷನ್ ಅಂದ್ರೆ ಅದರ ಬಗ್ಗೆ ಹೆಚ್ಚಿನ ಕೆಲಸ ಮಾಡುವ ಆಪರ್ಚುನಿಟೀಸ್ ಆ ತರ ಬರ್ತದೆ. ಅಗ್ರಿಕಲ್ಚರ್ ಎಕನಾಮಿಕ್ಸ್ ಆ ತರದ ಒಂದು ಡಿಸಿಪ್ಲಿನ್. ಮುಂಚೆ ಇಂಡಿಯಾದಲ್ಲಿ ಒಂದು ಕಾಲದಲ್ಲಿ ಅಗ್ರಿಕಲ್ಚರ್ ಒಂದು 50% GDP ಅಗ್ರಿಕಲ್ಚರ್ ಇಂದ ಬರ್ತಾ ಇತ್ತು ಸುಮಾರು ಡಿಕೆಟ್ಸ್ ಗಳ ಹಿಂದೆ. ಇವಾಗ ಅದು 15% ಆಗಿದೆ. ಅಂದ್ರೆ ಇದು ನಮ್ಮ ಓವರ್ ಆಲ್ ಇಕಾನಮಿಯಲ್ಲಿ ಕೂಡ ಅಗ್ರಿಕಲ್ಚರ್ ನ ರೋಲ್ ಏನು, ಅದರಲ್ಲಿರುವ ಚಾಲೆಂಜಸ್ ಏನು, ಇದರ ಬಗ್ಗೆ ಒಂದು ರಿಸರ್ಚ್ ಮಾಡೋದಾಗ್ಲಿ ಅಥವಾ ಅದ್ರ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದಕ್ಕಾಗ್ಲಿ ಆಪರ್ಚುನಿಟೀಸ್ ಇದರಲ್ಲಿ ಇರುತ್ತೆ. ನಮಸ್ಕಾರ, ನಾನು ಸುದರ್ಶನ್ ಚಿಪ್ಲೋಣ್ಕರ್. ಸುದ್ದಿ ಸುವಿಧ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಅತಿಥಿ ಒಬ್ಬರು ಮುಂಡಾಜೆಯ ಶಶಾಂಕ್ ಭಿಡೆ ಅಂತ ಹೇಳಿ. ಅವರು ಇಕಾನಮಿಸ್ಟ್, ಅಂದರೆ ಇಕಾನಮಿ ರಿಸರ್ಚಲ್ಲಿ ಡೈರೆಕ್ಟರ್ ಆಗಿದ್ದವರು. ಈಗ ರಿಟೈರ್ಡ್ ಆಗಿದ್ದಾರೆ, ನಿವೃತ್ತ ಜೀವನವನ್ನು ನಡೆಸ್ತಾ ಇದ್ದಾರೆ. ಸೊ ನಮಗೆ ಒಂದು ವೀಕ್ಷಕರಿಗೆ ಇರಲಿ ನಮಗೆ ಇರಲಿ ಒಂದು ಕುತೂಹಲ ಇರ್ತದೆ, ಈ ಇಕನಾಮಿಕ್ಸ್ ಹೇಗೆ ವರ್ಕ್ ಆಗ್ತದೆ, ಅದ್ರ ಬಗ್ಗೆ ಹೇಗೆ ಇರ್ತದೆ, ಒಂದು ಗೌರ್ಮೆಂಟಲ್ಲಿ ಏನೇನು ರಿಸರ್ಚ್ಗಳು ನಡೀತದೆ, ಏನೇನು ಪ್ರಾಜೆಕ್ಟ್ಗಳು ನಡೀತದೆ ಅಂತ ಹೇಳಿ. ಸೊ ಆ ಕುತೂಹಲವನ್ನು ಇವತ್ತು ತಣಿಸ್ಲಿಕ್ಕೋಸ್ಕರ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಇವತ್ತು ಮಾತಾಡಿಸೋಣ. ನಮಸ್ಕಾರ ಶಶಾಂಕ್ ಭಿಡೆ ಅವರೇ, ನಿಮ್ಮ ಒಂದು ಕಿರು ಪರಿಚಯ ಹೇಳಿ. ಸುದರ್ಶನ್ ಚಿಪ್ಲೋಣ್ಕರ್ ಅವರಿಗೆ ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು. ಇವತ್ತು ನಿಮ್ಮ ಜೊತೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿರೋದು ತುಂಬ ಚೆನ್ನಾಗಿದೆ. ನನ್ನ ಪರಿಚಯ ಅಂದರೆ ಮುಂಡಾಜೆ ನಮ್ಮ ಊರು. ಮುಂಡಾಜೆಯಲ್ಲಿ GN ಭಿಡೆ ಅಂತ, GN ಭಿಡೆ ಮತ್ತು ಕಮಲಾ ಭಿಡೆ ಅಂತ ಅವರು ನನ್ನ ತಂದೆ ತಾಯಿ. ಮುಂಡಾಜೆಯಲ್ಲಿ ನಾನು ಇಲ್ಲಿನ ಶಾಲೆಯ ಎಜುಕೇಶನ್ ಆಮೇಲೆ ಹೊರಗಡೆ ಹೋಗಿ ಎಜುಕೇಶನ್ ತಗೊಂಡಿದ್ದೆ. ಇಕನಾಮಿಕ್ಸ್ ರಿಸರ್ಚ್ನಲ್ಲಿ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸ ಮಾಡ್ತಿದ್ದೆ. ಡೆಲ್ಲಿಯಲ್ಲಿ ತುಂಬ ವರ್ಷ, ಒಂದು 30 ವರ್ಷ ಅಲ್ಲಿ ಕೆಲಸ ಮಾಡ್ತಿದ್ದೆ. ಆಮೇಲೆ ಒಂದು 4 ವರ್ಷ ಚೆನ್ನೈಯಲ್ಲಿ ಒಂದು ಮೆಡ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಡೆವಲಪ್ಮೆಂಟ್ ಸ್ಟಡೀಸ್ ಅಂತ ಒಂದು ಇನ್ಸ್ಟಿಟ್ಯೂಟ್, ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ, ಅದರಲ್ಲಿ ಡೈರೆಕ್ಟರ್ ಆಗಿದ್ದೆ. ನಾನು ಚೆನ್ನೈಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಅಲ್ಲಿಂದ ಮತ್ತೆ ಇನ್ನೊಮ್ಮೆ ಡೆಲ್ಲಿಯ ಇನ್ಸ್ಟಿಟ್ಯೂಟ್ಗೆ ಮತ್ತೆ ಜಾಯ್ನ್ ಆಗಿದ್ದೆ. ಅಲ್ಲಿದ್ದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಒಂದಿದೆ, ಅದರಲ್ಲಿ ಒಬ್ಬ ಮೆಂಬರ್ ಅಂತ ನನ್ನ ಅಪಾಯಿಂಟ್ಮೆಂಟ್ ಆಗಿತ್ತು. ಇದು ನನ್ನ ಕಿರು ಪರಿಚಯ. ನೀವು ಹೈಸ್ಕೂಲಲ್ಲಿ ಎಲ್ಲಿ ಮಾಡಿದ್ರಿ? ಅಂದರೆ ನಿಮ್ಮ ಪ್ರಾಥಮಿಕ ಶಿಕ್ಷಣ ಮತ್ತು ಹೈಸ್ಕೂಲ್ ಶಿಕ್ಷಣ ಮತ್ತು ಕಾಲೇಜ್ ಶಿಕ್ಷಣ ಎಲ್ಲ ಎಲ್ಲಿ ಆಯಿತು? ಊರಿನಲ್ಲಿ ಆಯಿತಾ ಅಥವಾ ಹೊರಗಿದ್ರ, ಹೇಗೆ? ಸ್ಕೂಲ್ ಎಜುಕೇಷನ್ ಒಂದು ಇಲ್ಲಿ ಮುಂಡಾಜೆಯಲ್ಲಿ ಆಯಿತು. ಆಮೇಲೆ ಹೈಸ್ಕೂಲ್ಗೋಸ್ಕರ ಉಜಿರೆ ಹೈಸ್ಕೂಲಲ್ಲಿ ನಾನು ಕಲಿತೆ. ಉಜಿರೆಯಲ್ಲಿ ಹಾಗೆ 11th ಸ್ಟ್ಯಾಂಡರ್ಡ್ ಇತ್ತು. 11th ಸ್ಟ್ಯಾಂಡರ್ಡ್ ಆದಮೇಲೆ BSc ಅಗ್ರಿಕಲ್ಚರ್ನಲ್ಲಿ ಮಾಡಲಿಕ್ಕೋಸ್ಕರ ಧಾರವಾಡಕ್ಕೆ ಹೋಗಿದ್ದೆ. ಧಾರವಾಡದಲ್ಲಿ ಆ ಕಾಲೇಜ್ನಲ್ಲಿ ನನ್ನ BSc ಆಯಿತು. ಅಗ್ರಿಕಲ್ಚರ್ನಲ್ಲಿ BSc ಮಾಡಿದ್ದೆ ನಾನು. ಅದಾದಮೇಲೆ ಡೆಲ್ಲಿಯಲ್ಲಿ MSc ಮಾಡಿದೆ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ನಲ್ಲಿ. ಅಲ್ಲಿ 2 ವರ್ಷ MSc ಕೋರ್ಸ್ ಆದಮೇಲೆ PhDಗೋಸ್ಕರ US ಹೋಗಿದ್ದೆ. ಅಲ್ಲಿ PhD ಮಾಡಿ ಆಮೇಲೆ ಡೆಲ್ಲಿಗೆ ವಾಪಸ್ ಬಂದು ಅಲ್ಲಿ ಕೆಲಸ ಶುರು ಮಾಡಿದ್ದೆ. PhD ಯಾವುದರಲ್ಲಿ ಮಾಡಿದ್ದೆ? PhD ಮಾಡಿದ್ದು ಕೂಡ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ನಲ್ಲಿ. ಅಗ್ರಿಕಲ್ಚರಲ್ಲಿ ಒಂದು ಇಕನಾಮಿಕ್ಸ್ ಅಂತ ಹೇಳಿ ಇದೆ ಪುನಃ. ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಅಂತ ಅದರಲ್ಲಿ ಸ್ಪೆಷಲೈಸೇಷನ್ ಮಾಡಿದ್ದು. ಅದು ಆದಮೇಲೆ ಮತ್ತೆ ಡೆಲ್ಲಿಯ ಇನ್ಸ್ಟಿಟ್ಯೂಟ್ನಲ್ಲಿ ನನಗೆ ಜಾಬ್ ಮಾಡುವ ಅವಕಾಶ ಸಿಕ್ಕಿತ್ತು. ನಿಮಗೆ US ಹೋಗಬೇಕು ಅಂತೇಳಿ ಹೇಗೆ ಅಂತ, ಅಂದರೆ ಅದು ಹೇಗೆ ಟ್ರಿಗರ್ ಆಯಿತು? US ಹೋಗುವಂಥದ್ದು ಅಪಾರ್ಚುನಿಟಿ ಹೇಗೆ ಬಂತು?
US ಗೆ ಹೋಗೋದು ಕೂಡ ಅಂದ್ರೆ ಏನು ಪ್ಲಾನ್ಡ್ ಆಗಿರಲಿಲ್ಲ. ಹಾ ಅದೇನೋ ಒಂದು ಯೋಗ ಅಂತ ಕಾಣ್ತದೆ. ಹಾ ಅಲ್ಲಿ ಒಬ್ರು ಪ್ರೊಫೆಸರ್ ಇದ್ರು. ಹಾ. ನಾನು PhD ಮಾಡ್ಲಿಕ್ಕೆ ಹೋದಲ್ಲಿ ಹಾ ಅವರಿಗೆ ಇಂಡಿಯಾದ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು, ಇಂಡಿಯನ್ ಇಕಾನಮಿ ಬಗ್ಗೆ, ಇಂಡಿಯನ್ ಅಗ್ರಿಕಲ್ಚರ್ ಬಗ್ಗೆ ಎಲ್ಲ. ಹಾ ಹಾ ಅದಕ್ಕೆ ಅವರು ನಾನು MSc ಮಾಡ್ತಾ ಇದ್ದೆ ಇನ್ಸ್ಟಿಟ್ಯೂಟ್ನಲ್ಲಿ ಯಾರಾದರೂ ಸ್ಟೂಡೆಂಟ್ಸ್ ಇದ್ರೆ PhD ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಅವರಿಗೆ ಅಪ್ಲೈ ಮಾಡಲಿಕ್ಕೆ ಹೇಳಿ ಅಂತ ಹೇಳಿದರು. ಹಾಗೆ ನನಗೆ ಅದು ಆಪರ್ಚುನಿಟಿ ಸಿಕ್ಕಿತು. ಅಲ್ಲಿ ಹೋಗಿ PhD ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಓಕೆ ಓಕೆ. ಈಗ ಅದು ನೀವು ಅಗ್ರಿಕಲ್ಚರಲ್ಲಿ ಇದರಲ್ಲಿ ಮುಂದೆ ಹೋದ್ರಿ. ಸೊ ಅಗ್ರಿಕಲ್ಚರಲ್ಲಿ ಇಕನಾಮಿಕ್ಸ್ ಅಂತ ಹೇಳಿದ್ರೆ ಅದು ಏನು ಅಂದರೆ, ನಮ್ಮ ಮನಸ್ಸಿನಲ್ಲಿ ಇಷ್ಟೊತ್ತು ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ನಾವು ಖಾಲಿ ಕೃಷಿ ಮಾಡೋದು, ಅದರಲ್ಲಿ ಏನು ಬೆಳೆ ಬರ್ತದೆ, ಹೇಗೆ ಬರ್ತದೆ, ಜಾಸ್ತಿ ಬರ್ತದೆ, ಅದರ ಬಗ್ಗೆ ಮಾತ್ರ ನಾನು ಇಷ್ಟವರೆಗೆ ಕೇಳಿದ್ದೆ. ಸೊ ಅಗ್ರಿಕಲ್ಚರ್ನಲ್ಲಿ ಸಹ ಒಂದು ಇಕಾನಮಿ ಉಂಟು ಅನ್ನೋಂಥದ್ದು ನಮಗೆ ಗೊತ್ತಿರಲಿಲ್ಲ. ಸೊ ಅದ್ರ ಬಗ್ಗೆ ನಮಗೆ ಸ್ವಲ್ಪ ಹೇಳಿ, ಏನು ಕಲಿಸ್ತಾರೆ ಅಂತೇಳಿ ಬೇಸಿಕಲಿ. ಅದೇ ಅಗ್ರಿಕಲ್ಚರ್ BSc ಅಗ್ರಿಕಲ್ಚರ್ ಬಗ್ಗೆ ಅದು 4 ವರ್ಷದ ಕೋರ್ಸ್ ಇತ್ತು. ಅದರಲ್ಲಿ 4 ವರ್ಷದಲ್ಲಿ ಹೆಚ್ಚಾಗಿ ಎಲ್ಲ ಕೋರ್ಸ್ಗಳು ಇದ್ದದ್ದು ಅಗ್ರಿಕಲ್ಚರ್ ಬಗ್ಗೆ. ಅಗ್ರಿಕಲ್ಚರ್ನಲ್ಲಿ ಅಗ್ರಾನಮಿ ಅಂತಿದೆ, ಎಂಟೊಮಾಲಜಿ ಅಂತಿದೆ, ಕೆಮಿಸ್ಟ್ರಿ ಇದೆ, ಫಿಸಿಕ್ಸ್ ಇದೆ. ಎಲ್ಲ ಡಿಸಿಪ್ಲಿನ್ನಲ್ಲಿಯೂ ಅಗ್ರಿಕಲ್ಚರ್ನಲ್ಲಿ ಏನು ಅದಕ್ಕೆ ರಿಲೆವೆನ್ಸ್ ಇದೆ ಅದರ ಬಗ್ಗೆ ಕೋರ್ಸಸ್ ಇತ್ತು. ಅದೇ ಥರ ಇಕನಾಮಿಕ್ಸ್ ಕೂಡ ಒಂದು ಕೋರ್ಸ್ ಇತ್ತು. ಅಗ್ರಿಕಲ್ಚರ್ನಲ್ಲಿ ಇಕನಾಮಿಕ್ಸ್ ಅಂತ ಹೇಳಿದರೆ ಅದು ಕೆಲವು ರೀತಿಯಲ್ಲಿ ಅದರ ರಿಲೆವೆನ್ಸ್ ಇರ್ತದೆ. ಒಂದೇನೆಂದರೆ ಒಂದು ಫಾರ್ಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಫಾರ್ಮಿಂಗ್ ಅನ್ನು ಒಂದು ಬಿಸ್ನೆಸ್ ಅಂತ ನೋಡಿದರೆ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಬೋದು, ಅದರಲ್ಲಿ ಯಾವ ಥರದ ಚಾಲೆಂಜಸ್ ಇರ್ತದೆ, ಬೇರೆ ಬೇರೆ ಥರದ ಟೆಕ್ನಾಲಜಿ ಬರ್ತದೆ, ಅದರ ಬಗ್ಗೆ ಅನಲೈಸ್ ಮಾಡೋದು, ಇದೆಲ್ಲ ಅಗ್ರಿಕಲ್ಚರ್ ಇಕನಾಮಿಕ್ಸ್ನಲ್ಲಿ ಹೇಳ್ತಾ ಇದ್ರು. ಎಸೆನ್ಷಿಯಲಿ ಅದು ಒಂದು ಇಕನಾಮಿಕ್ಸ್ನ ಒಂದು ಫೀಲ್ಡ್. ಅದು ಈಗ ಇಕನಾಮಿಕ್ಸ್ನಲ್ಲಿ ಕೂಡ ಬೇರೆ ಬೇರೆ ಸೆಕ್ಟರ್ಸ್ ಇದ್ದು ಸ್ಪೆಷಲೈಸೇಷನ್ ಅಂದರೆ ಅದರ ಬಗ್ಗೆ ಹೆಚ್ಚಿನ ಕೆಲಸ ಮಾಡುವ ಆಪರ್ಚುನಿಟೀಸ್ ಆ ಥರ ಬರ್ತದೆ. ಅಗ್ರಿಕಲ್ಚರ್ ಇಕನಾಮಿಕ್ಸ್ ಆ ಥರದ ಒಂದು ಡಿಸಿಪ್ಲಿನ್. ಮುಂಚೆ ಇಂಡಿಯಾದಲ್ಲಿ ಒಂದು ಕಾಲದಲ್ಲಿ ಅಗ್ರಿಕಲ್ಚರ್ ಒಂದು 50% GDP ಅಗ್ರಿಕಲ್ಚರ್ನ ಬರ್ತಾ ಇತ್ತು ಸುಮಾರು ಡಿಕೆಟ್ಸ್ಗಳ ಹಿಂದೆ. ಇವಾಗ ಅದು 15% ಆಗಿದೆ. ಅಂದರೆ ಇದು ನಮ್ಮ ಓವರಾಲ್ ಇಕಾನಮಿಯಲ್ಲಿ ಕೂಡ ಅಗ್ರಿಕಲ್ಚರ್ನ ರೋಲ್ ಏನು, ಅದರಲ್ಲಿರುವ ಚಾಲೆಂಜಸ್ ಏನು, ಇದರ ಬಗ್ಗೆ ಒಂದು ರಿಸರ್ಚ್ ಮಾಡೋದಾಗಲಿ ಅಥವಾ ಅದ್ರ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದಕ್ಕಾಗಲಿ ಆಪರ್ಚುನಿಟೀಸ್ ಇದರಲ್ಲಿ ಇರುತ್ತೆ. ಓಕೆ. ಸೊ ನಿಮಗೆ ಫಸ್ಟಿಗೆ US ಇಂದ ಬಂದು ಯಾವ ಇದರಲ್ಲಿ ಡಿಪಾರ್ಟ್ಮೆಂಟಲ್ಲಿ ಜಾಬ್ ಸಿಕ್ಕಿತು ಇಂಡಿಯಾದಲ್ಲಿ? ಅಂದರೆ ನಿಮಗೆ ಡೈರೆಕ್ಟ್ ಜಾಬ್ ಸಿಕ್ಕಿತಾ ಅಥವಾ ಅಲ್ಲಿ ಸಹ ಜಾಬ್ ಹುಡುಕ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತಾ? ಅದರದ್ದು ಪ್ರೊಸೆಸಸ್ ಹೇಗಿರ್ತದೆ? ಇಲ್ಲ, ಅಂದರೆ ಅಲ್ಲಿ PhD ಆದಮೇಲೆ 1-2 ವರ್ಷ ಅಲ್ಲಿ ಪೋಸ್ಟ್ ಡಾಕ್ಟರಲ್ ರಿಸರ್ಚ್ ಆಪರ್ಚುನಿಟಿ ಇತ್ತು ನನಗೆ. ಅದಾದಮೇಲೆ ನಾನು ಇಂಡಿಯಾಕ್ಕೆ ವಾಪಸ್ ಬಂದಿದ್ದೆ. ಆದರೆ ಬರುವ ಮುಂಚೆ ಕೆಲವು ಇನ್ಸ್ಟಿಟ್ಯೂಟ್ಗಳಲ್ಲಿ ನಾನು ಅಪ್ಲೈ ಮಾಡಿದ್ದೆ, ಕಾಂಟ್ಯಾಕ್ಟ್ ಮಾಡಿದ್ದೆ. ಅದರಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಡೆಲ್ಲಿಯಲ್ಲಿ ಇನ್ನೊಬ್ಬರು ನನ್ನ ಸೀನಿಯರ್ ಫ್ರೆಂಡ್ ಒಬ್ಬರು ಅವರದ್ದು ಕಾಂಟ್ಯಾಕ್ಟ್ ಇತ್ತು ನನಗೆ. ಹಾಗಾಗಿ ಇಲ್ಲಿಗೆ ಬಂದಾಗ ಇನ್ಸ್ಟಿಟ್ಯೂಟಿಗೆ ಹೋಗಿ ಅಲ್ಲಿ ಎಲ್ಲ ಡಿಸ್ಕಷನ್ ಎಲ್ಲ ಆದಮೇಲೆ ಅಲ್ಲಿ ನನಗೆ ಜಾಬ್ ಆಫರ್ ಆಯಿತು. ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಕೂಡ ನಾನು ಅದಕ್ಕೋಸ್ಕರ ಟ್ರೈ ಮಾಡಿದ್ದೆ. ಆದರೆ ಇದು ನನಗೆ ಶುರುವಿಗೆ ಸಿಕ್ಕಿದ ಆಪರ್ಚುನಿಟಿ. ಆವಾಗ ಬಂದ ಮೇಲೆ ಈ ಥರ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ನಲ್ಲಿ ಅವಕಾಶಗಳು ಇರ್ತಿತ್ತು ಆ ಟೈಮ್ನಲ್ಲಿ. ಹಾಗಾಗಿ ನನಗೆ ಜಾಬ್ ಸಿಗೋದು ಸ್ವಲ್ಪ ಸುಲಭ ಆಯಿತು. ಓಕೆ. ಸೊ ಅಲ್ಲಿ ನಿಮ್ಮದು ಜಾಬ್ ಮೇನ್ ಎಂತ, ಯಾವುದ್ರ ಬಗ್ಗೆ ರಿಸರ್ಚ್ ಮಾಡಲಿಕ್ಕಿತ್ತು? ಅಂದರೆ ನಿಮಗೆ ಆಗ ಇದ್ದಂಥ ಒಂದು ಪ್ರಾಜೆಕ್ಟ್ಸ್ ಏನಿತ್ತು ಅಂತ? ಅದೇ ನನ್ನ ಬ್ಯಾಕ್ಗ್ರೌಂಡ್ ಇದ್ದದ್ದು ಅಗ್ರಿಕಲ್ಚರ್ ಇಕನಾಮಿಕ್ಸ್ನಲ್ಲಿ. ಅದರಿಂದಾಗಿ ಆ ಏರಿಯಾದಲ್ಲಿ ಈ ರಿಸರ್ಚ್ ಪ್ರಾಜೆಕ್ಟ್ಸ್ಗಳು ಅದು ಮಾಡ್ತಾ ಇದ್ರು ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಕೂಡ. ನಾನು ಆ್ಯಕ್ಚುಲಿ ಶುರು ಮಾಡಿದ್ದು ಕೆಲಸ ನಮ್ಮ ಇಂಡಿಯನ್ ಇಕಾನಮಿ ಮಾಡೆಲ್ ಅಂತ ಡೆವಲಪ್ ಮಾಡ್ತಾ ಇದ್ರು ಆವಾಗ ಆ ಇನ್ಸ್ಟಿಟ್ಯೂಟ್ನಲ್ಲಿ. ಅದರಲ್ಲಿ ಅಗ್ರಿಕಲ್ಚರ್
ನ ಬಗ್ಗೆ ಆ ಮಾಡೆಲಿಂಗ್ ಕೆಲಸ ನನಗೆ ಸಿಕ್ಕಿತು. ಓಕೆ. ಅಂದರೆ ಅಗ್ರಿಕಲ್ಚರನ್ನು ಹೇಗೆ ಎನಲೈಸ್ ಮಾಡ್ಬೋದು ಅಂತ ಹೇಳ್ಕೊಂಡು, ಅಗ್ರಿಕಲ್ಚರ್ ಪ್ರೊಡಕ್ಷನ್ ಅನ್ನು ಹೇಗೆ ಮಾಡ್ಬೋದು, ಪ್ರೈಸಸ್ ಅನ್ನು ಹೇಗೆ ಮಾಡ್ಬೋದು, ಅಗ್ರಿಕಲ್ಚರ್ ಇನ್ಕಮ್ ಅನ್ನು ಯಾವ ಥರದಲ್ಲಿ ನೋಡ್ಬೋದು, ಈ ಥರ ಒಂದು ಕೆಲಸ ನನಗೆ ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿತು. ಅದೇ ಥರ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ತುಂಬ ಥರದ ಸರ್ವೆಗಳನ್ನು ಮಾಡ್ತಿದ್ರು ಅವಾಗ. ಅಗ್ರಿಕಲ್ಚರ್ನಲ್ಲಿ ಅಂದರೆ ರೂರಲ್ ಇಕಾನಮಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಒಂದೆರಡು ಸೆಕ್ಟರ್ಸಲ್ಲಿ ನಾನು ಸರ್ವೆ ಕೆಲಸ ಮಾಡಿದ್ದಂದರೆ ಇದು ಫರ್ಟಿಲೈಸರ್ ಯೂಸ್ ಸರ್ವೆ ಅಂತ ಇತ್ತು. ಅದರ ಬಗ್ಗೆ ಆಲ್ ಇಂಡಿಯಾ ಸ್ಯಾಂಪಲ್ ಸರ್ವೆ ಅಂತ ಹೇಳ್ತಾರೆ. ಅಂದರೆ ಬೇರೆ ಬೇರೆ ಕಡೆಗೆ ಹೋಗಿ ಯಾವ ಥರ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾರೆ, ಎಷ್ಟು ಮಾಡ್ತಾರೆ, ಅದರ ಇಂಪ್ಯಾಕ್ಟ್ ಏನು, ಅದರ ಬಗ್ಗೆ ಎಲ್ಲ ಪ್ರಾಜೆಕ್ಟ್ ಇತ್ತು. ಇದೇ ಥರ ಒಂದು 2-3 ವರ್ಷಗಳಲ್ಲಿ ನಂತರ ಒಂದು ಡೈರಿ ಸೆಕ್ಟರ್ನಲ್ಲಿ ಇದೇ ಥರದ ಒಂದು ನಮಗೆ ಪ್ರಾಜೆಕ್ಟ್ ಸಿಕ್ಕಿತ್ತು. ಡೈರಿ ಸೆಕ್ಟರ್ನ ರೋಲ್ ಏನು, ಯಾವ ಯಾವ ಥರದ ಅದರ ಪ್ರಾಕ್ಟೀಸಸ್ ಇದೆ, ಅದರಲ್ಲಿ ಯಾವ ಥರ ಹೊಸ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ತಾರೆ, ಇದರ ಬಗ್ಗೆ ಎಲ್ಲ ಒಂದು ರಿಸರ್ಚ್ ಮಾಡುವ ಪ್ರಾಜೆಕ್ಟ್ ಸಿಕ್ಕಿತ್ತು. ಹೀಗೆ ಅಗ್ರಿಕಲ್ಚರ್ನಲ್ಲಿ ತುಂಬ ಥರದ ಕೆಲಸಗಳನ್ನು ಮಾಡ್ತಿದ್ವಿ. ಆಮೇಲೆ ನಾನು ಮುಂಚೆ ಹೇಳಿದ ಹಾಗೆ ಇದು ಇಕಾನಮಿ ಬಗ್ಗೆ ಮಾಡೆಲಿಂಗ್ ಕೆಲಸ, ಆ ಕೆಲಸ ತುಂಬ ವರ್ಷ ನಡೀತು. ಓವರ್ ಟೈಮ್ ಇದು ಪೂರ್ತಿ ಇಕಾನಮಿ ಬಗ್ಗೆ ಆ ಮಾಡೆಲ್ನ ಕೆಲಸ ಮಾಡೋದು, ಫೋರ್ಕಾಸ್ಟ್ ಮಾಡೋದು, ನ್ಯಾಷನಲ್ ಇಕಾನಮಿ ಬಗ್ಗೆ ಈ ಕೆಲಸ ಇದು ನನಗೆ ಮಾಡಲಿಕ್ಕೆ ಸಿಕ್ತು. ಇದೇ ಥರ ಬೇರೆ ಬೇರೆ ಡಿಸಿಪ್ಲಿನ್ನಲ್ಲಿ ಈಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಈಗಲೂ ಇದೆ, ಮುಂಚೆನೂ ತುಂಬ ಇಂಪಾರ್ಟೆನ್ಸ್ ಇತ್ತು ಅದಕ್ಕೆ. ಬೇರೆ ಬೇರೆ ಥರದ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳನ್ನು ಅದರ ಬಗ್ಗೆ ಎನಲೈಸ್ ಮಾಡೋದು, ಅದರ ಇಂಪ್ಯಾಕ್ಟ್ ಏನು, ಅದರ ಎಕನಾಮಿಕ್ಸ್ ಏನು, ಅಂದರೆ ಓವರ್ ಟೈಮ್ ತುಂಬ ಬೇರೆ ಬೇರೆ ಡಿಸಿಪ್ಲಿನ್ನಲ್ಲಿ ಇಂಡಿಯಾದ ಚಾಲೆಂಜಸ್ ಕೂಡ ಬೇರೆ ಬೇರೆ ಆದ ಹಾಗೆ ನಮಗೂ ಕೂಡ ಆ ಥರದ ಒಂದು ಕೆಲಸ ಮಾಡುವ ಅವಕಾಶ ಸಿಕ್ಕಿತು. ಓಕೆ, ನೀವು ಅದು ಎಲ್ಲ ರಿಸರ್ಚ್ ಮಾಡಿ ಆದ ಮೇಲೆ ನೀವು ಗೌರ್ಮೆಂಟಿಗೆ ಅಂದರೆ ನೀವು ಯಾರಿಗೆ ರಿಪೋರ್ಟ್ ಮಾಡಬೇಕಿತ್ತು ಅಂತ ಒಂದು ಕ್ವಶನ್. ಅಂದರೆ ಯಾವ ಡಿಪಾರ್ಟ್ಮೆಂಟಿಗೆ ಅಂದರೆ ಇಕನಾಮಿಕ್ಸ್ ಡಿಪಾರ್ಟ್ಮೆಂಟಿಗೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಅಂತೇಳಿ. ಎರಡನೇ ಕ್ವಶನ್ ಏನು ಅಂತ ಹೇಳಿದರೆ, ಇದರಲ್ಲಿ ನೀವು ಆ ರಿಪೋರ್ಟಲ್ಲಿ ಸಮ್ಮರಿ ಏನು ಕೊಡಬೇಕಿತ್ತು ಅಂತೇಳಿದರೆ, ಈ ಫರ್ಟಿಲೈಸರ್ಸ್ ಎಲ್ಲ ಬೇರೆ ಬೇರೆ ಯೂಸ್ ಮಾಡಿದ್ರಿಂದ ಬೇರೆ ಬೇರೆ ಕ್ರಾಪ್ಗಳಲ್ಲಿ ನಮ್ಮ ಇಕಾನಮಿಯ ಮೇಲೆ ಏನು ಇಂಪ್ಯಾಕ್ಟ್ ಆಗ್ತದೆ, ಪಾಸಿಟಿವ್ ಆರ್ ನೆಗೆಟಿವ್, ಅಥವಾ ಆ ಡಾಟಾ ಕೊಡಬೇಕಿತ್ತ, ಅಥವಾ ಇದರದ್ದು ಫಸಲಿನ ಮೇಲೆ ಏನಾದರೂ ಡಿಫರೆನ್ಸ್ ಏನಾಗಿದೆ ಅಂತ ಹೇಳಿ ಕೊಡಬೇಕಿತ್ತು. ಯಾಕಂದರೆ ನಾನೀಗ ಅಗ್ರಿಕಲ್ಚರಲ್ಲಿ ಇಕಾನಮಿ ಹೇಳಿದ ತಕ್ಷಣ ಇದು ಬೇರೆ ಬೇರೆ ಡೊಮೈನ್ ಅಂತ ನಮ್ಗೆ ಅನ್ನಿಸೋದು. ಸೊ ಅದರಲ್ಲಿ ನಿಮ್ಮ ರಿಪೋರ್ಟ್ಸ್ ಹೇಗಿರ್ತಿತ್ತು ಅಂತ ನಮಗೆ ಒಂದು ಕುತೂಹಲ. ನಾನು ಮುಂಚೆ ಹೇಳಿದ ಹಾಗೆ ನಾನು ಕೆಲಸ ಮಾಡ್ತಾ ಇದ್ದ ಇನ್ಸ್ಟಿಟ್ಯೂಟ್ನಲ್ಲಿ ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಅಂತ, ಅದರಲ್ಲಿ ನಾನು ಒಂದು 30 ವರ್ಷಕ್ಕಿಂತಲೂ ಹೆಚ್ಚಿಗೆ ಕೆಲಸ ಮಾಡಿದ್ದೇನೆ. ಆಮೇಲೆ ಅದೊಂದು ಇಂಡಿಪೆಂಡೆಂಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಅದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಅಲ್ಲ. ಆದರೆ ನಾವು ಪ್ರೈವೇಟು ಅಲ್ಲ, ನಾನ್ ಪ್ರಾಫಿಟ್ ಇನ್ಸ್ಟಿಟ್ಯೂಟ್ ಅದು. ಅದು ಕೂಡ 1954ನಲ್ಲಿ ಏನೋ ಅದು ಎಸ್ಟಾಬ್ಲಿಷ್ ಆಗಿತ್ತು. ಅಂದರೆ ನಮಗೆ ಪ್ರಾಜೆಕ್ಟ್ ಸಿಗ್ತಾ ಇದ್ದದ್ದು ಗೌರ್ಮೆಂಟ್ನಿಂದಲೂ ಸಿಗ್ತಿತ್ತು, ಮತ್ತು ನಾನ್ ಗೌರ್ಮೆಂಟ್ ಸೆಕ್ಟರ್ಸ್ನಿಂದಲೂ ಸಿಗ್ತಿತ್ತು, ಪ್ರೈವೇಟ್ ಸೆಕ್ಟರ್ನಿಂದಲೂ ಸಿಗ್ತಿತ್ತು. ಇದು ಫರ್ಟಿಲೈಸರ್ ಸರ್ವೆ ಫಾರ್ ಎಕ್ಸಾಂಪಲ್, ಅದು ನಮಗೆ ಸಿಕ್ಕಿದ್ದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ನಿಂದ. ಅದೇ ಥರ ಬೇರೆ ಬೇರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ನ ಮಿನಿಸ್ಟ್ರಿಯಿಂದ ನಮಗೆ ಈ ಥರದ ಪ್ರಾಜೆಕ್ಟ್ ಸಿಕ್ಕಿತ್ತು. ಅದು ಪ್ರಾಜೆಕ್ಟ್ಸ್ ನಮಗೆ ಕೊಡ್ತಾ ಇದ್ದವರಿಗೆ ನಾವು ರಿಪೋರ್ಟ್ ಕೊಡಬೇಕಿತ್ತು. ಕೆಲವೊಮ್ಮೆ ನಾವೇ ನಮ್ಮ ಇನ್ಸ್ಟಿಟ್ಯೂಟ್ನವರೇ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ ಅದನ್ನು ನಾವು ಮಾಡ್ತಿದ್ವಿ. ಅದೇ ಇದು ಗೌರ್ಮೆಂಟ್ನಿಂದ ತುಂಬ ಪ್ರಾಜೆಕ್ಟ್ಸ್ ನಮಗೆ ಸಿಗ್ತಿತ್ತು, ಅದೇ ಥರ ನಾನ್ ಗೌರ್ಮೆಂಟ್ನಿಂದಲೂ ಸಿಗ್ತಿತ್ತು ನಮಗೆ. ಇದು ಅದರಿಂದ ನಮ್ಮ ರಿಸರ್ಚ್ ಫೈಂಡಿಂಗ್ಸ್ ಆಗಲಿ, ಅದರ ಬಗ್ಗೆ ಡಿಸ್ಕಷನ್ಸ್ ಆಗಲಿ, ಇದೆಲ್ಲ ನಾವು ಇದು ಗೌರ್ಮೆಂಟ್ನ ಆರ್ಗನೈಸೇಷನ್ಸ್ ಜೊತೆ ಮಾಡ್ತಾ ಇದ್ದೀವಿ.
ಇದರ ಮುಂಚಿನ ಪ್ಲಾನಿಂಗ್ ಕಮಿಷನ್ಗೋಸ್ಕರ ತುಂಬ ಕೆಲಸ ಮಾಡ್ತಿದ್ದೇವೆ ನಾವು. ಆದರೆ ನಾನ್ ಗೌರ್ಮೆಂಟ್ನಲ್ಲಿ ಕೂಡ ಪ್ರೈವೇಟ್ ಇಂಡಸ್ಟ್ರಿ ಬಗ್ಗೆ ಅವರಿಗೋಸ್ಕರ ಕೂಡ ನಾವು ಪ್ರಾಜೆಕ್ಟ್ಸನ್ನು ಮಾಡ್ತಾ ಇದ್ದೇವೆ. ಓಕೆ. ನೀವು ಅದು ಡೆಲ್ಲಿಯಲ್ಲಿ ಸಾಧಾರಣ ಎಷ್ಟು ವರ್ಷ ಕೆಲಸ ಮಾಡಿದ್ರಿ, ಮತ್ತೆ ನೀವು ಅಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಯಿತು ನಿಮಗೆ? ನಾನು ಡೆಲ್ಲಿಯಲ್ಲಿದ್ದಾಗ ಈ ಇನ್ಸ್ಟಿಟ್ಯೂಟ್ನಲ್ಲಿ 1982ನಿಂದ 2014ವರೆಗೆ ಇದ್ದೆ ನಾನು. ಲಾಂಗ್ ಒಂದೇ ಕಡೆ. ಅದರ ನಡುವೆ ಒಂದು ಲೀವ್ ತಗೊಂಡು 1 ವರ್ಷ ಬೆಂಗಳೂರಿನಲ್ಲಿ ಇದ್ದೆ. ಬೆಂಗಳೂರಿನಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ, ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಚೇಂಜ್ ಅಂತ. ಅಲ್ಲಿ 1 ವರ್ಷ ಕೆಲಸ ಮಾಡಿದ್ದೆ. ಇದೇ ಥರ ನನಗೆ ಆಸ್ಟ್ರೇಲಿಯಾದಲ್ಲಿ 1 ವರ್ಷ 2 ವರ್ಷ ಹತ್ರ ಒಂದು ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುವ ಆಪರ್ಚುನಿಟಿ ಸಿಕ್ಕಿತ್ತು. ಅದು ಎಲ್ಲಿಂದ ಪ್ರಾಜೆಕ್ಟ್? ಅಂದರೆ ಡೆಲ್ಲಿಯಿಂದವಾ ಅಥವಾ ಬೆಂಗಳೂರಿನಲ್ಲಿ ನೀವು ಬಂದಾಗಿದ್ದ? ಬೆಂಗಳೂರಿನಲ್ಲಿ ಇನ್ಸ್ಟಿಟ್ಯೂಟ್ನಲ್ಲಿ ನಾನು ಫ್ಯಾಕಲ್ಟಿಯಲ್ಲಿದ್ದೆ 1 ವರ್ಷ. ಆಮೇಲೆ ಆಸ್ಟ್ರೇಲಿಯಾದಲ್ಲಿ ಒಂದು ರಿಸರ್ಚ್ ಪ್ರಾಜೆಕ್ಟ್ನಲ್ಲಿ ನಾನು ಅಲ್ಲಿ ಒಂದು ರಿಸರ್ಚ್ ಸೆಂಟರ್ ಇತ್ತು ಆಸ್ಟ್ರೇಲಿಯನ್ ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ, ಅಲ್ಲಿ ನಾನು ಇದ್ದೆ. ಹಾಗೆ ಅಂದರೆ ಅಲ್ಲಿ ಇದು NCAERನಲ್ಲಿ ನನ್ನ ಕೆಲಸ ಆದಮೇಲೆ ಚೆನ್ನೈಯಲ್ಲಿದೆ 4 ವರ್ಷ ಮುಂಚೆ ಹೇಳಿದಾಗೆ. ಅಲ್ಲಿ ನಾವು ಅದು ಕೂಡ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇಂಡಿಪೆಂಡೆಂಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿತ್ತು. ಸೆಂಟ್ರಲ್ ಗೌರ್ಮೆಂಟ್ನಿಂದಲೂ ಫಂಡಿಂಗ್ ಇತ್ತು ಅದಕ್ಕೆ, ಮತ್ತು ಸ್ಟೇಟ್ ಗೌರ್ಮೆಂಟ್ನಿಂದಲೂ ಫಂಡಿಂಗ್ ಇತ್ತು ಮೇನ್ಲಿ. ಅದರಲ್ಲಿ ಬೇರೆ ಬೇರೆ ಥರದ ಸೋಷಿಯಲ್ ಸೈನ್ಸ್ ಡಿಸಿಪ್ಲಿನಲ್ಲಿ ರಿಸರ್ಚ್ ಆಗ್ತಾ ಇತ್ತು. ನನ್ನ ರಿಸರ್ಚ್ ಕೆಲಸ ಅಲ್ಲಿ ಕಡಿಮೆ ಇತ್ತು. ಆಸ್ ಎ ಡೈರೆಕ್ಟರ್ ನನಗೆ ಇನ್ಸ್ಟಿಟ್ಯೂಷನಲ್ ರೆಸ್ಪಾನ್ಸಿಬಿಲಿಟಿಗೆ ಹೆಚ್ಚಾಗಿತ್ತು. ಅಂದರೆ ಅಲ್ಲಿ ನೀವು ಮ್ಯಾನೇಜ್ಮೆಂಟಿಗೆ ಅಲ್ಲಿ ಎಸೆನ್ಷಿಯಲಿ ಡೈರೆಕ್ಟರ್. ಅಲ್ಲಿಂದ ರಿಟೈರ್ಮೆಂಟ್ ಆದಮೇಲೆ ಮತ್ತೆ ವಾಪಸ್ ಬಂದು ನನ್ನ ಹಳೆ ಇನ್ಸ್ಟಿಟ್ಯೂಟಿಗೆ ಇನ್ನೊಂದು 2-3 ವರ್ಷ ನಾನು ಅಲ್ಲಿ ಕೆಲಸ ಮಾಡಿದ್ದೆ. ಅಂದರೆ ನಿಮಗೆ ಆ್ಯಕ್ಚುಲಿ ಇದು ಗೌರ್ಮೆಂಟ್ ಜಾಬಾ, ಗೌರ್ಮೆಂಟ್ ಅಪಾಯಿಂಟ್ ಮಾಡುವಂಥದ್ದಾ, ಅಥವಾ ಯಾಕಂದರೆ ನೀವು ಹೇಳಿದ್ರೆ ಅದರಲ್ಲಿ ಪ್ರೈವೇಟ್ ಕೂಡ ಅದು ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ, ನಿಮ್ಮ ಅಪಾಯಿಂಟ್ಮೆಂಟ್ ಹೇಗೆ? ಅಂದರೆ ಗೌರ್ಮೆಂಟಿನ ಅಪಾಯಿಂಟ್ಮೆಂಟ್ ಅಥವಾ ಇನ್ಸ್ಟಿಟ್ಯೂಟ್ನವ್ರು ಅಪಾಯಿಂಟ್ ಮಾಡೋದು? ಅಪಾಯಿಂಟ್ಮೆಂಟ್ ಇದ್ದದ್ದು ಇನ್ಸ್ಟಿಟ್ಯೂಟ್ ಇದ್ದು, ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಅದು ಗೌರ್ಮೆಂಟ್ ಆರ್ಗನೈಸೇಷನ್ ಕೂಡ ಅಲ್ಲ. ಅದು ಅಪಾಯಿಂಟ್ಮೆಂಟ್ ಅದು ಇನ್ಸ್ಟಿಟ್ಯೂಟ್ನ ಅಪಾಯಿಂಟ್ಮೆಂಟ್ ಇತ್ತು. ಮತ್ತು ಚೆನ್ನೈಲಿದ್ದ ಕೂಡ ಅದು ಕೂಡ ಇನ್ಸ್ಟಿಟ್ಯೂಟ್ ಇದ್ದೇ ಅಪಾಯಿಂಟ್ಮೆಂಟ್ ಇದ್ದದ್ದು. ಓಕೆ. ನೀವು ಮಿಡ್ಲಲ್ಲಿ ಇಲ್ಲಿ ಬ್ಯಾಂಗ್ಳೂರಿಗೆ ಅಲ್ಲಿ ಲೀವ್ ತಗೊಂಡು ಡೆಲ್ಲಿಯಿಂದ ಲೀವ್ ತಗೊಂಡು ಬರಲಿಕ್ಕೆ ಕಾರಣ ಏನು? ಅಂದರೆ ಏನಾದರೂ ಸ್ಪೆಷಲ್ ಅದಕ್ಕೆ ಏನಾದರೂ ರೀಸನ್ ಇದೆಯಾ ಅಂತ? ಇದು ಇಲ್ಲಿ ಇದ್ದದ್ದು ಡೆಲ್ಲಿಯಲ್ಲಿ ಕೆಲಸ ಮಾಡ್ತಾ ತುಂಬ ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೆ. ಅವಾಗ ಏನಾದರೂ ಚೇಂಜ್ ಅಂತ ಬೇಕಿತ್ತು. ಮತ್ತು ಪ್ಯೂರ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ನಲ್ಲಿ ಕೆಲಸ ಮಾಡುವ ಒಂದು ಆಪರ್ಚುನಿಟಿ ಇದ್ದದರಿಂದಾಗಿ ಈ ಥರ 1 ವರ್ಷ ಲೀವ್ ತಗೊಂಡು ಬರಲಿಕ್ಕೆ ಅದು ಆದಮೇಲೆ ಮತ್ತೆ ವಾಪಸ್ ನನ್ನ ಮುಂಚಿನ ಕೆಲಸಕ್ಕೆ ಜಾಯ್ನ್ ಆದೆ. ಓಕೆ. ನೀವು ಬೇರೆ ಬೇರೆ ಅಬ್ರಾಡಿಗೆಲ್ಲ ಎಷ್ಟು ಕಂಟ್ರೀಸಿಗೆ ಈ ಪ್ರಾಜೆಕ್ಟ್ಗಳಲ್ಲೆಲ್ಲ ಹೋಗಿದ್ದೀರಾ, ಹೇಗೆ? ಒಂದು ಆಸ್ಟ್ರೇಲಿಯಾ ಒಂದು ಹೇಳಿದ್ರಿ ನೀವು. ಆಸ್ಟ್ರೇಲಿಯಾದಲ್ಲಿ ಒಂದು 2 ವರ್ಷ ಇದೆ. ಆಮೇಲೆ ಬೇರೆ ಬೇರೆ ಕಾನ್ಫರೆನ್ಸ್ಗಳಿಗೋಸ್ಕರ ಎಸೆನ್ಷಿಯಲಿ ಅದಕ್ಕೋಸ್ಕರ, ಮತ್ತೆ ಕೆಲವು ವರ್ಷ 1-2 ರಿಸರ್ಚ್ ಪ್ರಾಜೆಕ್ಟ್ಸ್ಗಳಿಗೋಸ್ಕರ ಹೋಗೋ ಆಪರ್ಚುನಿಟೀಸ್ ಇತ್ತು. ಟೋಕಿಯೋಕ್ಕೆ ಹೋಗಿದ್ದೆ, ಅದು ಶಾರ್ಟ್ ವಿಸಿಟ್ಸ್. ಅದೇ ಒಂದು 2-3 ವರ್ಷ ನಡುವೆ ಹೋಗೋ ಆಪರ್ಚುನಿಟಿ ಇತ್ತು. ಅಲ್ಲಿ ಕೂಡ ನನ್ನ ಜೊತೆ ಒಬ್ಬರು ಪ್ರೊಫೆಸರ್, ಅವರ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಗೆ ಹೋಗಿದ್ದೇನೆ ನಾನು. ಅದೇ ಥರ ಸುಮಾರು ಕಂಟ್ರೀಸ್ಗೆ ಕಾನ್ಫರೆನ್ಸ್ಗಳಿಗೆಲ್ಲ ಹೋಗಿದ್ದೇನೆ. ಕೆನಡಾದಲ್ಲಿ ನಮ್ಮ ಒಂದು ಪ್ರಾಜೆಕ್ಟ್ ಇತ್ತು, ಇಂಡಿಯಾದ ಒಂದು ಮಾಡೆಲಿಂಗ್ ಕೆಲಸ ಇತ್ತು, ಎಕಾನಮಿದು. ಅದರ ಬಗ್ಗೆ ಕೆನಡಾದಲ್ಲಿ ವಿಸಿಟ್ಸ್ ಮಾಡಿದ್ದೆ. ಆಮೇಲೆ ಇಲ್ಲಿ ಯುರೋಪ್ನಲ್ಲಿ ಅಂದರೆ ಫಿನ್ಲ್ಯಾಂಡಿಗೆ ಹೋಗಿದ್ದೇನೆ, ಜರ್ಮನಿಗೆ ಹೋಗಿದ್ದೇನೆ, ಇಲ್ಲಿ ತಾಷ್ಕೆಂಟ್ಗೆ ಹೋಗಿದ್ದೇನೆ, ಉಜ್ಬೇಕಿಸ್ತಾನದಲ್ಲಿ. ಈ ಥರ ತುಂಬ ಆಪರ್ಚುನಿಟೀಸ್ ನನಗೆ ಹೋಗಲಿಕ್ಕೆ. ಓಕೆ. ಅಲ್ಲಿ ಎಷ್ಟೆಷ್ಟು ಸಮಯ ಇದ್ರಿ ನೀವು? ಒಂದು ಎವರೇಜ್ ಒಂದು ಕೆಲವೊಮ್ಮೆ 1 ವಾರ, 10 ದಿವಸ, 3-4 ದಿವಸ, ಆ ಥರ. ಇಂಟ್ರೆಸ್ಟಿಂಗ್
ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದಂದ್ರೆ ತುಂಬ ಕಡೆಯಿಂದ ಜನರು ಅಲ್ಲಿ ಬರ್ತಿದ್ರು, ಮತ್ತು ಅಲ್ಲಿಯ ಜನರ ಭೇಟಿ ಆಗ್ತಿತ್ತು. ಅದರಿಂದಾಗಿ ತುಂಬ ಒಂದು ಎಕ್ಸ್ಪೀರಿಯನ್ಸ್, ಬೇರೆ ಬೇರೆ ಥರದ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇತ್ತು. ಆಮೇಲೆ ನಮ್ಮ ಕೆಲಸದ ಬಗ್ಗೆ ಅವರಿಗೆ ಇಂಟ್ರೆಸ್ಟ್ ಇತ್ತು, ಅಲ್ಲಿ ಆಗ್ತಾ ಇರುವ ಕೆಲಸಗಳ ಬಗ್ಗೆ ನಮ್ಗೆ ಒಂದು ನೋಡ್ಲಿಕ್ಕೆ ಆಗ್ತಿತ್ತು. ನಾನು ಇಲ್ಲಿಗೆ ಉಜ್ಬೇಕಿಸ್ತಾನಕ್ಕೆ ಹೋಗಿದ್ದು, ಮತ್ತು ಇನ್ನೊಮ್ಮೆ ವಿಯೆಟ್ನಾಮಿಗೆ ಹೋಗಿದ್ದು. ಅದು ಇಸ್ಕ್ಯಾಪ್ ಅಂತ ಇದೆ ಬ್ಯಾಂಕಾಕ್ನಲ್ಲಿ, ಯುನೈಟೆಡ್ ನೇಷನ್ಸ್ ಇದು ಒಂದು ಆರ್ಗನೈಸೇಷನ್ ಇದೆ. ಅವರ ಥ್ರೂ ನಾನು ಅಲ್ಲಿಗೆ ಹೋಗಿದ್ದೆ. ಉಜ್ಬೇಕಿಸ್ತಾನ್ನಲ್ಲಿ ಒಂದು ಹೆಚ್ಚು ಕಡಿಮೆ 2 ವಾರ ಇದ್ದೆ ನಾನು. ವಿಯೆಟ್ನಾಂನಲ್ಲಿ ಒಂದು 10 ದಿವಸ ಇದ್ದೆ. ಅಲ್ಲಿಯ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ಗಳ ಜೊತೆ, ಅಲ್ಲಿಯ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳ ಜೊತೆ ಇಂಟರಾಕ್ಷನ್ ಮಾಡಲಿಕ್ಕೆ ಅದು ಅವಕಾಶಗಳು. ಓಕೆ. ಸೊ ನಿಮ್ಮ ಈಗ ಅನುಭವದಲ್ಲಿ ನೀವು ಸುಮಾರು ದೇಶ ಎಲ್ಲ ಹೋಗಿದ್ರಿ. ಅಗ್ರಿಕಲ್ಚರಲ್ಲಿ ನಮ್ಮ ದೇಶಕ್ಕೂ ಅವರ ದೇಶಕ್ಕೂ ಯಾವ ದೇಶದಲ್ಲಿ ನಿಮಗೆ ಒಳ್ಳೆ ಸಿಸ್ಟಮ್ ಅಂತ ಅನ್ನಿಸಿತಾ? ಅಲ್ಲಿ ಅದು ಸರ್ವೆ ಮಾಡುವಾಗ ಅಥವಾ ಅಲ್ಲಿದ್ದು ನಿಮಗೆ ಪ್ರಾಜೆಕ್ಟ್ ಮಾಡುವಾಗ ಏನಾದರೂ ಅನ್ನಿಸಿತಾ ಅಂತದ್ದೊಂದು? ನಮ್ಮ ದೇಶಕ್ಕೆ ಅವರ ದೇಶಕ್ಕೇನು ಡಿಫ್ರೆನ್ಸ್? ಅಗ್ರಿಕಲ್ಚರ್ನಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ಇಂಡಿಯಾದಲ್ಲಿ ಕೂಡ ಅಗ್ರಿಕಲ್ಚರ್ನಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ನಮ್ಮ ಊರಿನ ಅಗ್ರಿಕಲ್ಚರ್ ಮತ್ತು ನಾರ್ತ್ ಇಂಡಿಯಾದಲ್ಲಿ ಹೋದರೆ ಅಲ್ಲೂ ಬೇರೆ ಬೇರೆ ಏರಿಯಾ ವೈಸ್ ಡಿಫ್ರೆನ್ಸಸ್ ಇದೆ. ನಾನು PhD ಮಾಡ್ತಾ ಇದ್ದಾಗ ಅಲ್ಲಿ ಇದ್ದ ಸ್ಟೇಟ್ನಲ್ಲಿ, ಅಯೋವಾ ಸ್ಟೇಟ್ ಅಂತ, ಅಲ್ಲಿಯ ಅಗ್ರಿಕಲ್ಚರಿಗೆ ಡಿಫ್ರೆನ್ಸ್ ತುಂಬ ಡಿಫ್ರೆನ್ಸ್ ಇದೆ. ಒಂದೇನಂದರೆ ತುಂಬ ದೊಡ್ಡ ದೊಡ್ಡ ಫಾರ್ಮ್ಸ್ ಇತ್ತು ಅಲ್ಲಿ. ಲೈಫ್ ಸ್ಟಾಕ್ ಇದ್ದು ಕೂಡ ತುಂಬ, ಅದರ ಫಾರ್ಮಿಂಗ್ ತುಂಬ ಇತ್ತು. ಅಗ್ರಿಕಲ್ಚರ್ನಲ್ಲಿ ಡೈರಿ ಆಗಲಿ ಅಥವಾ ಪೌಲ್ಟ್ರಿ ಆಗಲಿ, ಈ ಥರ ಬೇರೆ ಬೇರೆ ಥರದ ಸೆಕ್ಟರ್ಸ್ಗಳಲ್ಲಿ ತುಂಬ ನೋಡಲಿಕ್ಕೆ ಸಿಗ್ತಿತ್ತು. ಆಮೇಲೆ ಅದೇ ಸ್ಕೇಲ್ ಡಿಫ್ರೆನ್ಸ್ ತುಂಬ ಇತ್ತು. ಅಲ್ಲಿ ದೊಡ್ಡ ಸ್ಕೇಲಲ್ಲಿ, ಅದೇ ಇಲ್ಲಿ ಒಂದು 10 ಎಕರೆ 15 ಎಕರೆ ಇದ್ರೆ ಅಲ್ಲಿ ಒಂದು 500 ಎಕರೆ 600 ಎಕರೆ ಆ ಥರ ಡಿಫ್ರೆನ್ಸ್ ಇತ್ತು. ಪ್ರತಿಯೊಂದು ಮೆಕನೈಸೇಷನ್ ಆಗ್ತಾ ಇತ್ತು. ಆದರೆ ಅಲ್ಲಿನ ಇಶ್ಯೂಸ್, ಇಕನಾಮಿಕ್ ಇಶ್ಯೂಸ್ ಹೆಚ್ಚು ಕಡಿಮೆ ಅದೇ, ಅಂದರೆ ನ್ಯಾಷನಲ್ ಲೆವೆಲ್ನಲ್ಲಿ ನೋಡಿದರೆ ಅದರ ಪ್ರೈಸ್ ವಾಲಟಿಲಿಟಿ ಇರ್ತಾ ಇತ್ತು. ಈ ಥರದ ಇಶ್ಯೂಸ್ ಕಾಮನ್ ಇತ್ತು. ಆದರೆ ಮೇಜರ್ ಡಿಫ್ರೆನ್ಸ್ ಆಗ ಮತ್ತು ನಮ್ಗೆ ಅನಿಸ್ತಾ ಇದ್ದದ್ದು ಅಂದರೆ, ಆಗ ಕೂಡ ಅಗ್ರಿಕಲ್ಚರ್ ತುಂಬ ಡಾಮಿನೆಂಟ್ ಆಗಿತ್ತು ಇಕಾನಮಿಯಲ್ಲಿ ಇಂಡಿಯಾದಲ್ಲಿ. ಈಗ ನಾನು ಹೇಳಿದಾಗೆ ಅಮೆರಿಕದಲ್ಲಿ ಇದ್ದಾಗ ಅಗ್ರಿಕಲ್ಚರ್ ತುಂಬ ಕಡಿಮೆ ಇಂಪಾರ್ಟೆನ್ಸ್ ಇತ್ತು. ಅಂದರೆ ಅದರ ಆಸ್ ಎ ಸೆಕ್ಟರ್, ಪ್ರೊಡಕ್ಷನ್ ಸೆಕ್ಟರ್, ಎಂಪ್ಲಾಯ್ಮೆಂಟ್ನಲ್ಲಿ ಆಗಲಿ ಅದರ ಇಂಪಾರ್ಟೆನ್ಸ್ ಕಡಿಮೆ ಇತ್ತು. ಮತ್ತು ಇದು ಈಗ ಡೆವಲಪಿಂಗ್ ಇಕಾನಮೀಸ್ನಲ್ಲಿ ಮತ್ತೆ ಅಗ್ರಿಕಲ್ಚರ್ ಇಂಪಾರ್ಟೆಂಟ್ ಇದೆ. ನಾನು ಹೇಳಿದಾಗೆ ವಿಯೆಟ್ನಾಮಿಗೆ ಹೋದಾಗ ಅಲ್ಲಿ ಅಗ್ರಿಕಲ್ಚರ್ ಇಂಪಾರ್ಟೆಂಟ್ ಆಗಿತ್ತು. ಇದು ಡಿಫರೆನ್ಸಸ್ ಇರ್ತದೆ. ಮತ್ತು ಅಲ್ಲಿಯ ಪ್ರೊಡಕ್ಟಿವಿಟಿ ಬಗ್ಗೆ ಡಿಫರೆನ್ಸಸ್ ಇರ್ತದೆ. ಆದರೆ ಇದು ನಮ್ಮ ದೇಶದಲ್ಲಿ ಕಳೆದ ಒಂದು 30-35 ವರ್ಷಗಳಲ್ಲಿ ತುಂಬ ಚೇಂಜಸ್ ಆಗಿದೆ. ಈಗ ಅದು ನೋಡ್ಲಿಕ್ಕೆ ಸಿಗ್ತದೆ. ಆಗಿನ ಇಶ್ಯೂಸ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಐ ಥಿಂಕ್ ಇಂಡಿಯಾದಲ್ಲಿ, ಇಂಡಿಯನ್ ಅಗ್ರಿಕಲ್ಚರ್ನಲ್ಲಿ ರೂರಲ್ ಏರಿಯಾಸ್ನಲ್ಲಿ ಪವರ್ಟಿ ಅಂದರೆ ಅದು ತುಂಬ ಮೇಜರ್ ಇಶ್ಯೂ ಆಗ್ತಿತ್ತು ಕಳೆದ ಸಾಧಾರಣ ಒಂದು 10 ವರ್ಷದವರೆಗೆ. ಎಲ್ಲ ಪಾಲಿಸೀಸ್ಗಳಲ್ಲಿ ಇದು ಪವರ್ಟಿ ಮೇಲೆ ಇಂಪ್ಯಾಕ್ಟ್ ಏನು ನಮ್ಮ ಪಾಲಿಸೀಸ್ದು, ಅದು ಮೇಜರ್ ಇಶ್ಯೂ ಆಗಿತ್ತು. ಅದರಿಂದ ಓವರ್ ಟೈಮ್ ರಿಸರ್ಚ್ ಇದ್ದು ಪ್ರಾಬ್ಲಮ್ಸ್ ಸಿಮಿಲರ್ ಇರ್ತದೆ, ಆದರೆ ಅದು ಬೇರೆ ಬೇರೆ ಥರದ ಇರ್ತದೆ. ಈಗ ನೀವು ಹೇಳೋದು ಇಂಪ್ರೂವ್ಮೆಂಟ್ ಆಗಿದೆ ಅಂತೇಳಿ, ಅಂದರೆ ಪಾವರ್ಟಿಗಿಂತ ಮೇಲೆ ಬಂದಿದ್ದಾರೆ ಜನ, ಇದರಲ್ಲಿ ಹೊಸ ಅಡಾಪ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಕ್ಲಿಯರ್ಲಿ ಕಾಣ್ತಾ ಉಂಟು ಅಂತೇಳಿ ನಿಮ್ಮ ಅಭಿಪ್ರಾಯ? ಈಗ ಬೇರೆ ಬೇರೆ ಸರ್ವೆಗಳು ಮಾಡ್ತಾರೆ. ಈ ಸರ್ವೆ ರಿಸಲ್ಟ್ಸ್ನಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ಅಂದರೆ ಮೇಜರ್ ಸಿವಿಯರ್ ಪವರ್ಟಿ ಅಂತ ಹೇಳ್ತಾರೆ, ಅದು ತುಂಬ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಆದರೆ ಇದಕ್ಕೂ ಕೂಡ ಅಂದರೆ ಬೇರೆ ಬೇರೆ ಥರದ ಪಾಲಿಸೀಸ್ನ ಇಂಪಾರ್ಟೆನ್ಸ್ ಇತ್ತು.
ಅದೇ ತರ ಎಕನಾಮಿಕ್ ಗ್ರೋತ್ ಇದು ಕೂಡ ಇಂಪ್ಯಾಕ್ಟ್ ಆಗಿದೆ. ಇದು ಸಮ್ ಇಶ್ಯೂಸ್ ಇವಾಗ ಸ್ವಲ್ಪ ಕಡಿಮೆ ಫೋಕಸ್ ಇದೆ. ಫೋಕಸ್ಡ್ ಕಡಿಮೆ ಇದೆ. ಈಗ ಎನ್ವೈರನ್ಮೆಂಟ್ ಫಾರ್ ಎಕ್ಸಾಂಪಲ್ ಈಗ ಹೆಚ್ಚಿಗೆ ಫೋಕಸ್ ಇದೆ. ಕ್ಲೈಮೇಟ್ ಬಗ್ಗೆ ಇಂಟ್ರೆಸ್ಟ್ ಹೆಚ್ಚಿಗೆ ಇದೆ. ಆ ತರ ಚೇಂಜಸ್ ಆಗ್ತಾ ಇದೆ. ಫೈನಲಿ ಐ ಥಿಂಕ್ ಸೊ ಎವ್ರಿಥಿಂಗ್ ಇಸ್ ಅಬೌಟ್ ಪೀಪಲ್. ಕರೆಕ್ಟ್. ಅಂದ್ರೆ ವರ್ಷ ಹೋದ ಹಾಗೆ ನಮ್ಮ ರಿಸರ್ಚ್ ಇದ್ದು ಪ್ರಯಾರಿಟಿ ಸಹ ಚೇಂಜ್ ಆಗ್ತಾ ಹೋಗ್ತದೆ. ಫಸ್ಟ್ ಗೆ ಪವರ್ಟಿ ಇತ್ತು, ಈಗ ಸ್ವಲ್ಪ ಎನ್ವಿರಾನ್ಮೆಂಟಿನ ಬಗ್ಗೆ ಅಂದ್ರೆ ಎನ್ವೈರನ್ಮೆಂಟ್ ಬಗ್ಗೆ, ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆ, ಮತ್ತೆ ಆರ್ಗ್ಯಾನಿಕ್ ಅರ್ಬನ್ ಬಗ್ಗೆ. ಮುಂಚೆ ಆದ್ರೆ ರೂರಲ್ ಇಕಾನಮಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇವಾಗ ಅರ್ಬನ್ ಏರಿಯಾಸ್, ಅರ್ಬನೈಸೇಷನ್, ಅರ್ಬನ್ ಇಶ್ಯೂಸ್, ಈ ತರದ ಒಂದು ಚೇಂಜಸ್ ಬರುವಾಗ ಅದನ್ನ ಅನಲೈಸ್ ಮಾಡೋದು, ಮುಂದೆ ಏನು ಅಂತ ಹೇಳ್ಕೊಂಡು ಅನಲೈಸ್ ಮಾಡೋದು. ಕರೆಕ್ಟ್. ಅಂದ್ರೆ ನಿಮ್ಮ ರಿಸರ್ಚ್ ರಿಪೋರ್ಟ್ ನ ಮೇಲೆ ಹೊಂದಿಕೊಂಡು ನೆಕ್ಸ್ಟ್ ಇದ್ದು ಪಾಲಿಸೀಸ್ ಅನ್ನ ಅವರು ಡಿಸೈನ್ ಮಾಡ್ತಾರೆ ಅಲ್ಲ, ನೆಕ್ಸ್ಟ್ ಎಂತ ಮಾಡಬೇಕು ಅಂತ. ಅದರ ಬಗ್ಗೆ ಇದು ಒಂದು ಇನ್ಪುಟ್ ಆಗ್ತಿತ್ತು. ಕರೆಕ್ಟ್. ಅಂದ್ರೆ ಮೇಜರ್ ಇಶ್ಯೂ ಅಂದ್ರೆ 25 ವರ್ಷದ ಹಿಂದೆ ಎಲ್ಲ ಇದ್ದು ಅಂದ್ರೆ ಇನ್ಫಾರ್ಮೇಶನ್ ತುಂಬಾ ಕಡಿಮೆ ಇತ್ತು ಪ್ರತಿಯೊಂದು ಸೆಕ್ಟರ್ಗಳ ಬಗ್ಗೆ. ನಮ್ಮ ದೇಶ ದೊಡ್ಡದು, ಹಾಗಾಗಿ ಎಲ್ಲಾ ಕಡೆ ಇನ್ಫಾರ್ಮೇಶನ್ ಸಿಗೋದು ಅವಾಗ ಕಡಿಮೆ ಇತ್ತು. ಇವಾಗ ಅದು ಸ್ವಲ್ಪ ಇನ್ಫಾರ್ಮೇಶನ್ ಈಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಆದರೆ ಹೊಸ ವಿಷಯ ಬರುವಾಗ ಅದರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು ಅದು ಬೇಕಾಗ್ತದೆ. ಓಕೆ, ನೀವು ಈಗ ತುಂಬ ವರ್ಷ ಈ ಫೀಲ್ಡ್ನಲ್ಲಿ ಪ್ರಾಜೆಕ್ಟ್ಗಳಲ್ಲೆಲ್ಲ ತಿರುಗಾಡುತ್ತಿದ್ರಿ, ಮತ್ತು ಫೀಲ್ಡ್ ವರ್ಕ್ ಎಲ್ಲ ಮಾಡಿದ್ದೀರಿ. ಸೊ ನಿಮ್ಮ ಆ ಕಾಲಕ್ಕೂ ಈಗ ನೀವು ರಿಟೈರ್ಮೆಂಟ್ ಆಗಲಿಕ್ಕೆ ಹತ್ರ ಇರುವ ಆ ಕಾಲಕ್ಕೂ ಈ ಟೆಕ್ನಾಲಜಿಯಲ್ಲಿ ತುಂಬ ಟ್ರಾನ್ಸ್ಫಾರ್ಮೇಷನ್ ಆಗಿದೆ, ತುಂಬ ಬದಲಾವಣೆಗಳಾಗಿದೆ. ಈಗ ನಾವು ನೋಡ್ತಾ ಇರುವ ಹಾಗೆ ಎಲ್ಲದಕ್ಕೆ ಈಗ ಮೆಷಿನರೀಸ್ ಬಂದಿದೆ, ಟೆಕ್ನಾಲಜಿ ಬಂದಿದೆ, ಇಕ್ವಿಪ್ಮೆಂಟ್ಸ್ ಬಂದಿದೆ. ಸೊ ಆ ರೀತಿ ನಿಮ್ಮ ಪ್ರಾಜೆಕ್ಟಿಗೆ ಸಹ ಫೀಲ್ಡ್ ವರ್ಕ್ ಮಾಡಲಿಕ್ಕೆ ಅಥವಾ ಡಾಟಾವನ್ನು ಸ್ಟೋರ್ ಮಾಡಲಿಕ್ಕೆ ಕಂಪ್ಯೂಟರ್ಸ್ ಇರಲಿ. ಈಗ ಅಂದರೆ ನಾವು ಒಂದು ಏನಾದರೂ ಗೂಗಲಲ್ಲಿ ಹಾಕಿದರೆ ಸಾಧಾರಣ ಒಂದು, ಅದು ಸರಿಯಾ ತಪ್ಪ ಗೊತ್ತಿರೋದಿಲ್ಲ, ಅದು ತಿಳಿದವರು ಹೇಳಬೇಕು, ಬಟ್ ಒಂದು ಡಾಟಾ ಬರ್ತದೆ. ಈಗ ಉದಾಹರಣೆಗೆ ನಮ್ಮ ಇಕಾನಮಿಯಲ್ಲಿ ಅಗ್ರಿಕಲ್ಚರ್ ಇದ್ದು ಕಾಂಟ್ರಿಬ್ಯೂಷನ್ ಎಷ್ಟು ಪರ್ಸೆಂಟೇಜ್ ಅಂತೇಳಿ ಹಾಕಿದರೆ ಚಾಟ್ GPT ಅಲ್ಲಿ ಅಥವಾ ಒಂದು ಬರ್ತದೆ, ಸರಿಯಾ ತಪ್ಪ ಗೊತ್ತಿರೋದಿಲ್ಲ. ಸೊ ಆ ರೀತಿ ನಿಮ್ಮ ಇದಕ್ಕೆ ಹೇಗೆ ಟ್ರಾನ್ಸ್ಫಾರ್ಮೇಷನ್ಗೆ ನೀವು ಅಡಾಪ್ಟ್ ಆದ್ರಿ? ನಿಮಗೆ ಕಷ್ಟ ಆಯ್ತಾ? ಯಾಕಂದ್ರೆ ನೀವು ಇವನ್ ಕಲಿಯುವಾಗ ಕೂಡ ಈ ಟೆಕ್ನಾಲಜಿ ಇರ್ಲಿಕ್ಕಿಲ್ಲ, ನೀವು ಖಾಲಿ ವಿಷಯಗಳನ್ನು ಮಾತ್ರ ಕಲ್ತಿದ್ರಿ. ಸೊ ಅಲ್ಲಿ ನಿಮಗೆ ಕಷ್ಟ ಆಯ್ತಾ ಹೇಗೆ? ಇದು ಎಕ್ಸ್ಪೀರಿಯನ್ಸ್ ಆಗಿರೋದು ಆನ್ ದ ಗೋ ಅಂತ ಹೇಳ್ತಾರಲ್ವ, ಹಾಗೆ ಹೋಗ್ತಾ ಹಾಗೆ ಕಲಿಬೇಕಾಗುತ್ತೆ ತುಂಬಾ ವಿಷಯಗಳನ್ನು. ಆದರೆ ನಮಗೆ ಒಂದು ಬೆನಿಫಿಟ್ ಇದ್ದದ್ದೇನೆಂದ್ರೆ, ಹೆಚ್ಚಿನ ಕೆಲಸ ನಮ್ಮದು ಅನಾಲಿಸಿಸ್ನಲ್ಲಿ, ಅಂದರೆ ನಂಬರ್ಸ್, ಎಂಪಿರಿಕಲ್ ವರ್ಕ್, ಅದು ನಮ್ಮ ಫೀಲ್ಡ್ ಇದ್ದದ್ರಿಂದ ನಮಗೆ ಸ್ವಲ್ಪ ಬೇಗ ಅದರ ಅನುಭವ ಆಯಿತು. ಫಾರ್ ಎಕ್ಸಾಂಪಲ್, ನಾವು MSc ಮಾಡ್ತಾ ಇರುವಾಗ ಕೂಡ ಆವಾಗ ಕೂಡ ನಮಗೆ ನಾವು ಡೇಟಾ ಕಲೆಕ್ಟ್ ಮಾಡಿದ್ವಿ ಆ ರಿಸರ್ಚ್ಗೋಸ್ಕರ. ಆದರೆ ಅದನ್ನು ಅನಲೈಸ್ ಮಾಡಲಿಕ್ಕೆ ಅಲ್ಲೂ ಕಂಪ್ಯೂಟರ್ಸ್ ಬೇಕಾಯಿತು. ಆದರೆ ಅಂದರೆ ಆಗಿನ ಕಾಲದಲ್ಲಿ ಒಂದು ಕಂಪ್ಯೂಟರ್ನಲ್ಲಿ ಕೂಡ ನಿಮ್ಮ ರಿಸಲ್ಟ್ಸ್ ಸಿಗಬೇಕು ಅಂತಾದರೆ ಒಂದು ದಿವಸ ಅವರಿಗೆ ಎಲ್ಲ ಪಂಚ್ ಕಾರ್ಡ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟರೆ 1-2 ದಿವಸದ ನಂತರ ನಮಗೆ ಅದರ ರಿಸಲ್ಟ್ ಸಿಗ್ತಿತ್ತು. ಅದು ಕ್ಯೂ ಇರ್ತಿತ್ತು ಕಂಪ್ಯೂಟರ್ನಲ್ಲಿ ಅವರು ಅನಾಲಿಸಿಸ್ ಮಾಡಿ ನಮಗೆ ರಿಪೋರ್ಟ್ ಕೊಡಲಿಕ್ಕೆ. ಆ ಥರದ ಒಂದು ಎನ್ವೈರನ್ಮೆಂಟ್ ಇತ್ತು. ಸಣ್ಣ ಒಂದು ನಾನು ಕ್ವಶನ್ ಕೇಳ್ತೇನೆ, ನಿಮ್ಮನ್ನು ಕಟ್ ಮಾಡಿ. ಅಂದ್ರೆ ಆ ಟೈಮ್ನಲ್ಲಿ ಕಂಪ್ಯೂಟರ್ ಇತ್ತಾ? ನೀವು ಫಸ್ಟ್ US ಗೆ ಹೋಗುವಾಗ ಡೆಲ್ಲಿಯಲ್ಲಿ 2 ಕಡೆ ಕಂಪ್ಯೂಟರ್ಸ್ ಇತ್ತು ನನಗೆ ಗೊತ್ತಿದ್ದ ಹಾಗೆ. ಒಂದು ಡೆಲ್ಲಿ ಯೂನಿವರ್ಸಿಟಿಯಲ್ಲಿ, ಇನ್ನೊಂದು ನಾನು ಕಲಿತಾ ಇದ್ದ ಇನ್ಸ್ಟಿಟ್ಯೂಟ್, ಪೂಸಾ ಇನ್ಸ್ಟಿಟ್ಯೂಟ್ ಅಂತ, ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇತ್ತು. ಅದರಲ್ಲಿ ಇನ್ನೊಂದು ಇನ್ಸ್ಟಿಟ್ಯೂಟ್ ಇತ್ತು, ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಸ್ಟ್ಯಾಟಿಸ್ಟಿಕ್ಸ್ ಅಂತ. ಅದರಲ್ಲಿ ಕಂಪ್ಯೂಟರ್ ಇತ್ತು. ಹಾಗಾಗಿ ನಮ್ಮ ಇದು ಈ ತರದ ಕೆಲಸಗಳಿಗೆ ಪ್ರೋಗ್ರಾಮಿಂಗ್ ಮಾಡಿ ಅದನ್ನು ಕಂಪ್ಯೂಟರಿಗೆ ಹಾಕ್ಲಿಕ್ಕೆ ಅದು ಅವಕಾಶ ಇತ್ತು. ಆದ್ರೆ ನಾನು ಹೇಳಿದ ಹಾಗೆ ನಮ್ಗೆ ನಾವೇ ಫಿಟ್ ಮಾಡುವ ಹಾಗೆ ಇರಲಿಲ್ಲ, ಅಲ್ಲಿ ಕೊಟ್ಟು ಬರ್ಬೇಕಿತ್ತು ನಮ್ಮ ಕಾರ್ಡ್ಸ್ ಗಳನ್ನಾಗಿ ಅದನ್ನು. ಆಮೇಲೆ 1-2 ದಿವಸ ಆದ್ಮೇಲೆ ನಮ್ಗೆ ಸಿಕ್ತಿತ್ತು, ರಿಸಲ್ಟ್ ಸಿಕ್ತಿತ್ತು.
ಆ ಥರದ ಒಂದು ಅನುಭವ ನನಗೆ ಫಸ್ಟ್ ಟೈಮ್ ಅಲ್ಲಿ ಇದ್ದಾಗ ಆಗಿದ್ದು. ಆಮೇಲೆ ಆಗ ಕೂಡ ಸಣ್ಣ ಸಣ್ಣ ಕೆಲಸಗಳಿಗೆ ಅವಾಗೊಂದು ಮಿಷಿನ್ ಇತ್ತು, ಫ್ಯಾಸೆಟ್ ಮಿಷಿನ್ ಅಂತ. ಅದರಲ್ಲಿ ಬರೇ ನೀವು ಕೈಯಲ್ಲಿ ಅದನ್ನು ಟರ್ನ್ ಮಾಡಿದ್ರೆ ಅದು ನಂಬರ್ಸ್ ಎಲ್ಲ ನಂಬರ್ಸ್ ಅನಾಲಿಸಿಸ್ ಆಗ್ತಿತ್ತು. ಆವಾಗ ಅಂಥ ಒಂದು ಎನ್ವೈರ್ಮೆಂಟ್ ಇತ್ತು. US-ಗೆ ಹೋದಾಗ ಒಂದು ಮೇಜರ್ ಡಿಫ್ರೆನ್ಸ್ ಅಂದರೆ ಕಂಪ್ಯೂಟರ್ಸ್ ಇತ್ತು. ಆಮೇಲೆ ಅಲ್ಲೇ ನಾವು ನಮಗೆ ಬೇಕಾದ ಡೇಟಾನೆಲ್ಲ ಆರ್ಗನೈಸ್ ಮಾಡಿ ಪಂಚಿಂಗ್ ಕಾರ್ಡ್ಸ್ ಸಿಗ್ತಿತ್ತು. ಆ ಕಾರ್ಡ್ಸ್ ಅನ್ನು ಪಂಚ್ ಮಾಡ್ತಿದ್ವಿ ಅದನ್ನು ಪಂಚಿಂಗ್ ಮೆಷಿನ್ ನಲ್ಲಿ. ಅದನ್ನ ಕಂಪ್ಯೂಟರ್ನಲ್ಲಿ ರೀಡ್ ಮಾಡ್ತಿದ್ರು. ಆ ಥರದ ಒಂದು ಸೆಟಪ್ ಇತ್ತು. ಅಂದರೆ ನಾನು ಮಾಡ್ತಾ ಇದ್ದ ಒಂದು ಸೆಂಟರ್ ಇತ್ತಲ್ಲಿ, ಅದರದ್ದೇ ಒಂದು ಕಂಪ್ಯೂಟರ್ ಇತ್ತು ಆ ಬಿಲ್ಡಿಂಗ್ನಲ್ಲಿ. ನಮಗೆ ಅದು ಸಿಗ್ತಾ ಇತ್ತು ಅಲ್ಲಿ ಕಂಪ್ಯೂಟರ್ ಅನಾಲಿಸಿಸ್ ಸಿಗ್ತಾ ಇತ್ತು. ಅದು US-ನಲ್ಲಿ ಇನ್ನೂ ಅಡ್ವಾನ್ಸ್ಡ್ ಆಗಿತ್ತು. ನಾನು 1980 PhD ಆಗಿದ್ದು. ಆವಾಗ ಅಲ್ಲಿ ಆ ಪರ್ಸನಲ್ ಕಂಪ್ಯೂಟರ್ಸ್ ಅಂತ ಇರಲಿಲ್ಲ, ವರ್ಡ್ ಪ್ರೊಸೆಸರ್ಸ್ ಅಂತ ಹೇಳ್ತಿದ್ರು ಆವಾಗ. ಬರೀ ಟೈಪಿಂಗ್ ಮತ್ತೆ ಇದು ಎಡಿಟಿಂಗ್ ಅದಕ್ಕೆಲ್ಲ ಮೆಷಿನ್ಸ್ ಬರ್ಲಿಕ್ಕೆ ಶುರು ಆಯಿತು. ರಿಮೋಟ್ ವರ್ಕ್ ಪಾಸಿಬಲ್ ಆಗ್ತಿತ್ತು. ಕಂಪ್ಯೂಟರಿಗೆ ಫೀಡ್ ಮಾಡಲಿಕ್ಕೆ ನಮ್ಮ ರೂಮ್ನಲ್ಲಿ ಕೂತು ಕಂಪ್ಯೂಟರಿಗೆ ಫೀಡ್ ಮಾಡಲಿಕ್ಕೆ ಆಗ್ತಿತ್ತು. ಕಂಪ್ಯೂಟರ್ ಇದ್ದದ್ದು ಇನ್ನೊಂದು ಬಿಲ್ಡಿಂಗ್ನಲ್ಲಿ. ವಾಪಸ್ ಇಂಡಿಯಾಕ್ಕೆ ಬಂದಾಗ PC-ಗಳು ಅವಾಗ ಸ್ವಲ್ಪ ಸ್ಟಾರ್ಟ್ ಆಗಿತ್ತು. ಆದರೆ ಆ ಟೈಮ್ನಲ್ಲಿ ಬಂದ ಒಂದು ವರ್ಷದಲ್ಲ ಏನೋ ನಮ್ಮ NCAER ಆರ್ಗನೈಸೇಷನಿಗೆ ನಮ್ಮದೇ ಆದ ಕಂಪ್ಯೂಟರ್ ಬಂತು. ಒಂದು ಈ ಥರ ಇದು ಟೆಕ್ನಾಲಜಿಯಲ್ಲಿ ಇದೊಂದು ಥರದ ಎಕ್ಸ್ಪೀರಿಯನ್ಸ್. ನಮ್ಮ ಸರ್ವೆ ಮಾಡಲಿಕ್ಕೋಸ್ಕರ ಅದು ನೀವು ಹೇಳಿದ ಹಾಗೆ ಮೇಜರ್ ರಿವಲ್ಯೂಷನ್ ಆಗಿದೆ ಸರ್ವೆ ಕೆಲಸಗಳಲ್ಲಿ. ಆವಾಗ ಪೂರ್ತಿ ಇದು ಎನ್ವೈರ್ಮೆಂಟ್ ಚೇಂಜ್ ಆಗಿದೆ. ಆವಾಗ ಸರ್ವೆ ಮಾಡೋದು ಅಂದರೆ ಒಂದು ಹೌಸ್ ಹೋಲ್ಡ್ಗೆ ಹೋದರೆ ನಮ್ಮ ಕ್ವೆಶ್ಚನರ್ಗಳನ್ನ ಹಿಡ್ಕೊಂಡು ಒಂದು ದಿವಸನೂ ಸಾಕಾಗ್ತಿರ್ಲಿಲ್ಲ. ಒಂದು 2-3 ಸಲ ಹೋಗ್ಬೇಕಾಗ್ತಿತ್ತು. ಪೇಪರ್ ಹಿಡ್ಕೊಂಡು ಪೆನ್ ಹಿಡ್ಕೊಂಡು ಜನ ಹೋಗ್ತಿದ್ರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಲಿಕ್ಕೆ. ಜನರಿಗೆ ಖುಷಿ ಆಗ್ತಿತ್ತು. ಸರ್ವೆ ಮನೆಗಳಿಗೆ ಹೋದಾಗ ಅವರ ಬಗ್ಗೆ ಇನ್ಫಾರ್ಮೇಶನ್ ಕೇಳ್ತಾರೆ. ಅವರಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅವರಿಗೆ ಚೆನ್ನಾಗಿ ಆಗ್ತಿತ್ತು. ಅಂದ್ರೆ ಅವ್ರದ್ದೇ ಪ್ರಾಬ್ಲಮ್ಗಳ ಬಗ್ಗೆ ಯಾರಾದ್ರೂ ಮಾತಾಡ್ತಾರೆ ಅಂತ ಹೇಳ್ಕೊಂಡು. ಅದೇ ಮೇಜರ್ ಡಿಫ್ರೆನ್ಸ್ ಅಂದ್ರೆ ಅದು ಪೇಪರ್ ಪೆನ್ಸಿಲ್ ಸರ್ವೆ ಅಂತ ಹೇಳ್ತಿದ್ರು ಅವಾಗ. ಅದೇ ಕ್ವೆಶ್ಚನರ್ಸ್ ಎಲ್ಲ ಪೇಪರ್ ಮ್ಯಾನ್ಯುವಲ್ ತಗೊಂಡು ಹೋಗ್ತಿದ್ರು. ಟ್ರೈನ್ ನಲ್ಲಿ 1000 ಗಟ್ಟಲೆ ಕ್ವೆಶ್ಚನರ್ ಅನ್ನು ತಗೊಂಡು ಹೋಗ್ತಾ ಇದ್ರು ಜನರು. ಬಂಡಲ್ ತಿಂಗಳುಗಟ್ಟಲೆ ಆದ ಮೇಲೆ ವಾಪಸ್ ಬರ್ತಿತ್ತು ಇದು ಇನ್ಫಾರ್ಮೇಶನ್. ಅದನ್ನು ಮತ್ತೆ ಕಂಪ್ಯೂಟರ್ಗೆ ಫೀಡ್ ಮಾಡ್ತಿದ್ರು. ಅದೇ ತುಂಬಾ ಸಮಯ ಬೇಕಾಗ್ತಿತ್ತು. ಅದು ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಏನಂದ್ರೆ ಇದಕ್ಕೋಸ್ಕರ ಸುಮಾರು ಜನರನ್ನು ಟ್ರೈನ್ ಮಾಡಬೇಕಿತ್ತು ಬೇರೆ ಬೇರೆ ಕಡೆಗೆ ಹೋಗಿ. ಆಗ ಬರೀ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್, ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದವರನ್ನು ಮಾತ್ರ ಹೈರ್ ಮಾಡ್ತಿದ್ರು ಸರ್ವೆ ಕೆಲಸ ಮಾಡಲಿಕ್ಕೆ. ಆಗ ಜಾಬ್ಸ್ ಸಿಗ್ತಾ ಇದ್ದದ್ದು ತುಂಬಾ ಕಡಿಮೆ. ಹಾಗಾಗಿ ನಮಗೆ ಸರ್ವೆ ಮಾಡಲಿಕ್ಕೆ ಜನ ಸಿಗ್ತಿದ್ರು. ಅವ್ರನ್ನ ಟ್ರೈನ್ ಮಾಡೋದು ಅವರಿಗೊಂದು ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಆಗ್ತಾಯಿತ್ತು. ಆದರೆ ಅದು ಆ ಪೇಪರ್ ಪೆನ್ಸಿಲ್ ಹೋಗಿ ಈಗ ಎಲೆಕ್ಟ್ರಾನಿಕ್ ಡಿವೈಸಸ್ನಲ್ಲಿ ತಗೊಂಡು ಹೋಗ್ತಾರೆ. ಮೊಬೈಲ್ ಥರ ಈಗ ಸ್ಯಾಟಲೈಟ್ ಥ್ರೂ ಆಗ್ತದೆ. ಇಮಿಡಿಯೇಟ್ಲಿ ಇನ್ಫಾರ್ಮೇಶನ್ ಬರ್ತದೆ. ಇಮಿಡಿಯೇಟ್ಲಿ ಅದರ ಚೆಕ್ ಮಾಡ್ತಾರೆ, ರೂಟೀನ್ ಚೆಕ್ ಮಾಡ್ತಾರೆ. ಅವರಿಗೆ ಫೀಡ್ಬ್ಯಾಕ್ ಕೂಡ ಕೊಡ್ತಾರೆ. ಅವರು ಕೆಲಸ ಮಾಡ್ತಾ ಇರುವಾಗಲೇ ಅವರಿಗೆ ಗೊತ್ತಾಗ್ತದೆ ಏನು ತಪ್ಪು ಮಾಡ್ತಾ ಇದ್ದಾರೆ, ಸರಿ ಇಲ್ಲ ಅಂತ ಹೇಳ್ಕೊಂಡು. ಲೈವ್ ನಮಗೆ ಒಂದು 2 ವರ್ಷಕ್ಕೆ ಮುಂಚೆ ಒಂದು ಪ್ರಾಜೆಕ್ಟ್ಗೆ ಬೇಕಾಗ್ತಿದ್ರೆ ಈಗ ಒಂದು 6 ತಿಂಗಳವರೆಗೆ ಕೆಲಸ ಆಗ್ತದೆ. ಎಷ್ಟು ಡಿಫರೆನ್ಸ್, ತುಂಬಾ ಡಿಫರೆನ್ಸ್ ಇದೆ. ನಿಮ್ಗೆ ಈಗ ಅನ್ನಿಸ್ತದಿರ್ಬೋದು ನಾವು ಆಗಲ್ಲಿ ಎಷ್ಟು ಟೈಮ್ ವೇಸ್ಟ್ ಮಾಡಿದ್ವಿ. ಈಗ ಟೆಕ್ನಾಲಜಿ ನೋಡಿದ್ರೆ ಅಂದ್ರೆ ತುಂಬಾ ಗ್ಯಾಪ್ ಅನ್ನ ನೀವು ಫೀಲ್ ಮಾಡ್ತಾ ಇದ್ದೀರಿ ಇರ್ಬೋದು. ಹೌದು, ಅದು ಆ ಥರ ಇದೆ. ಆದರೆ ಆವಾಗ ಮಾತ್ರ ಅದು ಎಕ್ಸ್ಪೀರಿಯನ್ಸ್ ಎಲ್ಲ ಕಡೆನೂ ಹಾಗೆ ಇತ್ತು. ಬೇರೆ ಆಪ್ಷನ್ಸ್ ಇರಲಿಲ್ಲ. ನಮ್ಮ ರಿಸರ್ಚ್ ಅಂತ ಮಾತ್ರ ಅಲ್ಲ, ಆಗಿನ ಟೆಕ್ನಾಲಜಿ ಹೀಗೆ ಅದರ ಬಗ್ಗೆ ಕಂಪ್ಯಾರಿಸನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆದರೆ ಇದು ನಮಗೆ
ಒಂದು ಬೆನಿಫಿಟ್ ಏನಂದ್ರೆ ನಾವು ಕೆಲಸ ಮಾಡ್ತಾ ಇದ್ದ ಹಾಗೆ ಚೇಂಜಸ್ ಆಗ್ತಾ ಇತ್ತು, ಅದನ್ನು ನಮಗೆ ಅಡಾಪ್ಟ್ ಮಾಡಲಿಕ್ಕೆ ಆಯಿತು, ಬೇಗ ಅಡಾಪ್ಟ್ ಮಾಡಲಿಕ್ಕೆ ಆಯಿತು. ಇವಾಗ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕಮ್ಯುನಿಕೇಶನ್ ಟೆಕ್ನಾಲಜಿ ಎಲ್ಲ ಡ್ರಾಸ್ಟಿಕಲಿ ಚೇಂಜ್ ಆಗಿದೆ. ಹಾಗೆ ಟೆಲಿಫೋನ್ ವಾಸ್ ಇಂಪಾರ್ಟೆಂಟ್, ಲ್ಯಾಂಡ್ ಲೈನ್ಸ್ನಲ್ಲಿ ಮಾಡ್ತಾ ಇದ್ರು. ಈಗ ಎಲ್ಲ ನಮ್ಮ ಕಮ್ಯುನಿಕೇಶನ್ ಇನ್ಸ್ಟೆಂಟ್ ಇಮೇಲ್ಸ್ ಇದೆ. ಇದು ತುಂಬ ವಿಷಯ ನಾವು ಇಲ್ಲಿ ಬಂದ ಮೇಲೆ ಆಗಿದ್ದು ಚೇಂಜಸ್. ಓಕೆ, ನೀವು ಈಗ ಇಷ್ಟು ಒಂದು ದೊಡ್ಡ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಉಂಟು. ನಿಮ್ಮ ಹತ್ರ ನಾವು ಈಗ ಕೇಳೋದು ಆ್ಯಸ್ ಎ ಒಂದು ಕುತೂಹಲಕ್ಕಾಗಿ, ಇಂಡಿಯಾದ ಇಕಾನಮಿಗೆ ಅಗ್ರಿಕಲ್ಚರಲ್ ಫೀಲ್ಡ್ ಇದ್ದು ಕಾಂಟ್ರಿಬ್ಯೂಷನ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಂದು 30 years ಇದರಿಂದ ಕಡಿಮೆ ಆಗ್ತಾ ಉಂಟಾ, ಜಾಸ್ತಿ ಆಗ್ತಾ ಉಂಟಾ, ಅಥವಾ ಅಷ್ಟೇ ಉಂಟಾ ಅನ್ನುವಂಥದ್ದು ನಮಗೊಂದು ಕ್ಯೂರಿಯಾಸಿಟಿ. ಇದು ಕ್ವೆಶನ್ ಇದು ಇಂಟ್ರೆಸ್ಟಿಂಗ್. ಅಂದರೆ ಬೇರೆ ಬೇರೆ ಥರದಲ್ಲಿ ಇದನ್ನು ಇಂಟರ್ಪ್ರಿಟ್ ಮಾಡ್ಬೋದು ಅಥವಾ ಅದನ್ನು ನೋಡ್ಬೋದು. ಒಂದೇನಂದರೆ ಪ್ರೊಡಕ್ಷನ್ ಬಗ್ಗೆ ಮಾಡೋದಾದ್ರೆ, ಅಂದರೆ ವ್ಯಾಲ್ಯೂ ಆಫ್ ಔಟ್ಪುಟ್ ಅಂತ ಹೇಳ್ತಾರಲ್ವ, ಅಥವಾ GDP ಫ್ರಮ್ ಅಗ್ರಿಕಲ್ಚರ್, ಆ ಥರದ ಒಂದು ಮೆಜರ್ ತಗೊಂಡ್ರೆ ಓವರ್ ಟೈಮ್ ತುಂಬ ಕಡಿಮೆ ಆಗಿದೆ. ಮುಂಚೆ ನಾನು ಹೇಳಿದ ಹಾಗೆ 50-60% GDP ಅಗ್ರಿಕಲ್ಚರಿಂದ ಬರ್ತಾ ಇತ್ತು ನಮಗೆ ಇಂಡಿಪೆಂಡೆನ್ಸ್ ಸಿಗುವಾಗ 50s ಎಲ್ಲ. ಈಗ ಅಬೌಟ್ 15%. ಚೇಂಜ್ ಆಗಿದೆ ಅಲ್ಲ, ಅಷ್ಟು ಚೇಂಜ್ ಆಗಿದೆ. ಅಂದರೆ ಅದು ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ತುಂಬ ಹೆಚ್ಚಾಗಿದೆ, ಆದರೆ ಅಗ್ರಿಕಲ್ಚರ್ಗಿಂತ ಹೆಚ್ಚು ನಾನ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಹೆಚ್ಚಿಗೆ ಆಗಿದೆ. ಇಂಡಸ್ಟ್ರಿ ಆಗಲಿ ಅಥವಾ ಸರ್ವಿಸಸ್ ಆಗಲಿ, ಅದು ತುಂಬ ಗ್ರೋತ್ ಆಗಿದೆ. ಅಂದರೆ ಅಗ್ರಿಕಲ್ಚರಲ್ ಗ್ರೋತ್ ಕೂಡ ಇದೆ, ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿಯಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಆದರೆ ಅದಕ್ಕಿಂತಲೂ ಹೆಚ್ಚಿಗೆ ಬೇರೆ ಸೆಕ್ಟರ್ಗಳಲ್ಲಿ ಆಗಿದೆ. ಅದರಿಂದ ಅಂದ್ರೆ ಈಗ ನಾವು ಹೀಗೆ ಹೇಳ್ಬೋದಾ, ಈಗ ಅಗ್ರಿಕಲ್ಚರ್ ಕಡಿಮೆ ಆಗಿದೆ ಅಂತಲ್ಲ, ಬೇರೆ ಸೆಕ್ಟರ್ಸ್ ಜಾಸ್ತಿ ಆಗಿದೆ, ಹಾಗಾಗಿ ಈ ಕಾಂಟ್ರಿಬ್ಯೂಷನ್ ಕಡಿಮೆ ಕಾಣ್ತದೆ ನಮ್ಗೆ ಅಂತ ಹೇಳಿ, ಹಾಗೆ ಅದನ್ನು ಇಂಟರ್ಪ್ರೆಟ್ ಮಾಡ್ಬೋದಾ ಅಂತ ಅಲ್ವಾ? ಅಗ್ರಿಕಲ್ಚರ್ಗಿಂತ ನಾನ್ ಅಗ್ರಿಕಲ್ಚರ್ ಸೆಕ್ಟರ್ಸ್ ಇದ್ದು ಗ್ರೋತ್ ತುಂಬಾ ಹೆಚ್ಚಾಗಿದೆ. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಗ್ರೋತ್ ಆಗಿದೆ 3-4% ಅಂತ ಆದ್ರೆ, ಬೇರೆ ಸೆಕ್ಟರ್ಸ್ಗಳು 7-8% ಗ್ರೋತ್ ಆಗಿದೆ. ಹಾಗಾಗಿ ಆ ಡಿಫರೆನ್ಸ್ ಈಗ ತುಂಬಾ ಕಾಣ್ತದೆ, ಕಡಿಮೆ ಆಗಿದೆ. ಅಂದ್ರೆ ನಮ್ಗೆ ಇಂಡಿಪೆಂಡೆನ್ಸ್ ಸಿಗುವಾಗ ಈ ಬೇರೆ ಸೆಕ್ಟರ್ಸ್ಗಳು ಆಲ್ಮೋಸ್ಟ್ ಏನೂ ಇರ್ಲಿಲ್ಲ ಅಂತ ಹೇಳ್ಬೋದು, ಯಾಕಂದ್ರೆ ನಮ್ದು ಅವಾಗ ಬೇರೆ ಸೆಕ್ಟರ್ಸ್ ನಲ್ಲಿ ಅಷ್ಟು ಇಂಪಾರ್ಟೆಂಟ್ ಇರಲಿಲ್ಲ. ಆದ್ರೆ ಇನ್ನೂ ಕೂಡ ಒಂದು ಇಂಪಾರ್ಟೆಂಟ್ ಡೈಮೆನ್ಷನ್ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಇನ್ನು ಕೆಲವು ಸ್ಟೇಟ್ಸ್ಗಳಲ್ಲಿ ಅಗ್ರಿಕಲ್ಚರ್ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಅಲ್ಲಿ ನಾನ್ ಅಗ್ರಿಕಲ್ಚರಲ್ ಸೆಕ್ಟರ್ಸ್ ಅಷ್ಟು ಬಂದಿಲ್ಲ ಇನ್ನು. ಫಾರ್ ಎಕ್ಸಾಂಪಲ್ ಈಗ ಮಧ್ಯಪ್ರದೇಶ ಆಗಲಿ, ಆ ಥರ ಬಿಹಾರ್ ಅಲ್ಲೆಲ್ಲ ಅಗ್ರಿಕಲ್ಚರ್ ಇನ್ನೂ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಬಾಕಿ ಸ್ಟೇಟ್ಸ್ಗಳಲ್ಲಿ ಇಂಪಾರ್ಟೆಂಟ್ ಇದೆ, ಬಾಕಿದ್ದು IT ಸರ್ವಿಸಸ್ ಅದೆಲ್ಲ ಸ್ವಲ್ಪ ಜಾಸ್ತಿ. ಉದಾಹರಣೆಗೆ ನಮ್ದು ಕರ್ನಾಟಕ, ಆಂಧ್ರ, ಅಂದ್ರೆ ಇದು ಅಂದ್ರೆ ಒಂದು ಇಶ್ಯೂ ಅಂತ ಹೇಳಿದ್ರೆ, ಎಕನಾಮಿಕ್ ಇಶ್ಯೂ ಅಂತ ಹೇಳಿದ್ರೆ, ಎಷ್ಟು ಪ್ರೊಡಕ್ಷನ್ನಲ್ಲಿ ಕಡಿಮೆ ಆಗಿದೆ ಅಷ್ಟೇ ಸ್ಟೀಪ್ ಆಗಿ ಎಂಪ್ಲಾಯ್ಮೆಂಟ್ ಚೇಂಜ್ ಆಗಲಿಲ್ಲ. ಅಂದರೆ ಇನ್ನು ಅಗ್ರಿಕಲ್ಚರ್ನಲ್ಲಿ ಎಂಪ್ಲಾಯ್ಮೆಂಟ್ ಆಗಿರೋದು ಇನ್ನೂ ತುಂಬ ಇದೆ. ಅಂದರೆ ಅದರಲ್ಲಿ ಕಡಿಮೆ ಆಗಿದ್ದು ತುಂಬ ಕಡಿಮೆ, ಅದು ಅಷ್ಟಾಗಲಿಲ್ಲ. ಪ್ರೊಡಕ್ಷನ್ನಲ್ಲಿ ಆದಷ್ಟು ಅಂದರೆ ಫುಲ್ಲಿ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್ ಅಂತ ತುಂಬ ಕಡಿಮೆ ಆಗಿದ್ದಾರೆ. ಅಂದರೆ ರೂರಲ್ ಏರಿಯಾಸ್ನಲ್ಲಿ ಕೂಡ ನಾನ್ ಅಗ್ರಿಕಲ್ಚರಲ್ ಸೆಕ್ಟರ್ಸ್ ಡೆವಲಪ್ ಆಗ್ತಾ ಉಂಟು. ಆದರೆ ಅಗ್ರಿಕಲ್ಚರ್ ಅನ್ನು ಎಲ್ಲರೂ ಬಿಡೋದಿಲ್ಲ, ಸಣ್ಣ ಸಣ್ಣ ಜಾಗ ಇದೆ ಇದು. ಅದರಿಂದ ಅದನ್ನು ಬಿಟ್ಟು ನಾನ್ ಅಗ್ರಿಕಲ್ಚರಲ್ ಸೆಕ್ಟರ್ಸ್ನಲ್ಲಿ ಎಂಪ್ಲಾಯ್ಮೆಂಟ್ ಅಷ್ಟೊಂದು ಬಂದಿಲ್ಲ. ಅದಕ್ಕೋಸ್ಕರ ಅಗ್ರಿಕಲ್ಚರ್ನಲ್ಲಿ ಇನ್ನೂ ಎಂಪ್ಲಾಯ್ಮೆಂಟ್ ತುಂಬ ಇದೆ, ಅದು ಡಿಫ್ರೆನ್ಸ್ ಇದೆ. ಮತ್ತೆ ಬೇರೆ ಬೇರೆ ಸ್ಟೇಟ್ಸ್ನಲ್ಲಿ ಇದು ಸ್ವಲ್ಪ ಡಿಫರೆನ್ಸ್ ಕಾಣ್ತದೆ. ಸೊ ಈಗ ಮತ್ತೊಂದು ನನಗೆ ಅನ್ನಿಸುವಂಥದ್ದು ಅಂತಂದರೆ, ನೀವು ಹೇಳಿದ ಹಾಗೆ ಬೇರೆ ದೇಶಗಳಲ್ಲಿ ಇದ್ದ ಹಾಗೆ ಇಲ್ಲಿ ಸ್ಕೇಲ್ ಇಲ್ಲ ಅಗ್ರಿಕಲ್ಚರಲ್ಲಿ. ಎಲ್ಲರ ಹತ್ರ ತುಂಡು 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 ಇದ್ದಾರೆ, ಅಂದರೆ ಯಾರು ಕೂಡ ಒಂದು ಆ ಸ್ಕೇಲಲ್ಲಿ ಮಾಡ್ತಾ ಇಲ್ಲ. ಸೊ ಅದು ಸಹ ಒಂದು ರೀಸನ್ ಇರ್ಬೋದು, ಅಂದರೆ ನಮ್ಮ ಕಾಂಟ್ರಿಬ್ಯೂಷನ್ ಕಡಿಮೆ ಆಗಲಿಕ್ಕೆ. ಯಾಕಂದರೆ ಯಾವುದೇ ಒಂದು ಬಿಸ್ನೆಸ್ ಇರಲಿ ಯಾವುದೇ ಇಲ್ಲ, ಆ ಸ್ಕೇಲಿಗೆ ಹೋದರೆ ಮಾತ್ರ ನಮಗೆ ಅಲ್ಲಿ ಪ್ರಾಫಿಟಬಿಲಿಟಿ ಕೂಡ ಬರುವುದು. ಆಗ ಅವನಿಗೆ ಅದು ವಯಬಲ್ ಅಂತ ಅನ್ನಿಸಿ ಅದನ್ನು ಮುಂದುವರಿಸ್ತಾನೆ ಅವ. ಇದು ಸ್ವಲ್ಪ ಕಡಿಮೆ ಇದ್ದದ್ರಿಂದ ಅವನಿಗೆ ಅದರಲ್ಲಿ ಅದು ವರ್ಕೌಟ್ ಕೂಡ ಆಗೋದಿಲ್ಲ. ಹಾಗಾಗಿ ಸ್ಲೋಲಿ ಅವ ಅದರಿಂದ ಸ್ವಿಚ್ ಮಾಡಲಿಕ್ಕೆ ನೋಡ್ತಾನೆ. ಸೊ ಇದು ಒಂದು ರೀಸನ್ ಇರುವ ಸಾಧ್ಯತೆ ಉಂಟಾ ಇಲ್ಲಿ?
ಅಂದರೆ ನಿಮ್ಮ ಅನಾಲಿಸಿಸ್ ಅಂದರೆ ಪ್ರೊಡಕ್ಟಿವಿಟಿ ಇಂಪ್ರೂವ್ಮೆಂಟ್ಗೋಸ್ಕರ ಕ್ಯಾಪಿಟಲ್ ಬೇಕಾಗ್ತದೆ. ಹೌದು ಹೌದು ಕ್ಯಾಪಿಟಲ್ ಅನ್ನು ಅಕ್ಯುಮುಲೇಟ್ ಮಾಡಲಿಕ್ಕೆ ಸ್ಕೇಲ್ ಕೂಡ ಬೇಕಾಗ್ತದೆ. ಸೊ ಅದು ಆ ಡಿಫ್ರೆನ್ಸ್ ಇದ್ದೇ ಇದೆ. ಇದು ಬಾಕಿ ಡೆವಲಪ್ಡ್ ಕಂಟ್ರೀಸ್ನಲ್ಲಿ ಯಾವ ಥರ ಅಗ್ರಿಕಲ್ಚರ್ ಆಗ್ತದೆ, ಅಲ್ಲಿಯೂ ಕೆಲವು ಕಡೆ ಅಗ್ರಿಕಲ್ಚರ್ ಕಡಿಮೆ ಇದ್ರೂ ಕೂಡ ಪ್ರೊಡಕ್ಟಿವಿಟಿ ತುಂಬ ಇಂಪ್ರೂವ್ಮೆಂಟ್ ಇದೆ, ಸ್ಕೇಲ್ ಕೂಡ ಕಡಿಮೆ ಇರ್ತದೆ. ಆದರೆ ಅಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ತುಂಬ ಹೆಚ್ಚಿಗೆ ಇರ್ತದೆ ಕಂಪೇರ್ ಟು ನಮ್ಮ ಕಂಡೀಷನ್ಗೆ. ಆದರೆ ಇಂಡಿಯಾದಲ್ಲಿ ಚೇಂಜಸ್ ಅಗ್ರಿಕಲ್ಚರ್ನಲ್ಲಿ ಆಗ್ತಾ ಉಂಟು. ಫಾರ್ ಎಕ್ಸಾಂಪಲ್ ಮುಂಚೆ ಅಂತ ಆದರೆ ಬರೀ ಒಂದು ರೈಸ್, ವೀಟ್ ಆ ಥರದ ಮಲ್ಟಿಪಲ್ ಕ್ರಾಪ್ಸ್ ಇರಲಿಲ್ಲ. ಇವಾಗ ನಾನ್ ಗ್ರೈನ್ ಕ್ರಾಪ್ಸ್, ಹಾರ್ಟಿಕಲ್ಚರ್, ಕಮರ್ಷಿಯಲ್ ಕ್ರಾಪ್ಸ್ ಇದೆ, ಹಾರ್ಟಿಕಲ್ಚರ್, ವೆಜಿಟೇಬಲ್ಸ್, ಫ್ರೂಟ್ಸ್ ಅದು ತುಂಬಾ ಬರ್ತಾ ಇದೆ. ಕಮರ್ಷಿಯಲೈಸೇಷನ್ ಆಗ್ತಾ ಇದೆ. ಅಂದ್ರೆ ನಮ್ಗೋಸ್ಕರ ತಿನ್ಲಿಕ್ಕೆ ಮಾತ್ರ ಮಾಡ್ತಾ ಇಲ್ಲ, ಮಾರ್ಕೆಟ್ ಬಂದಿದೆ. ಆ ಡಿಫ್ರೆಂಟ್, ಅದು ಕೂಡ ಡಿಫ್ರೆನ್ಸ್ ಇದೆ, ಚೇಂಜಸ್ ಆಗಿದೆ. ಅಗ್ರಿಕಲ್ಚರ್ನ ಇಂಪಾರ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ಔಟ್ಪುಟ್ ಕಡಿಮೆ ಆಗಿದೆ, ಅಂದರೆ ಫುಡ್ ಸೆಕ್ಯೂರಿಟಿ ಬಗ್ಗೆ ಅಗ್ರಿಕಲ್ಚರ್ ಇಂಪಾರ್ಟೆಂಟ್ ಇದೆ. ಅದೇ ಥರ ಎಂಪ್ಲಾಯ್ಮೆಂಟ್ಗೋಸ್ಕರ ಅಗ್ರಿಕಲ್ಚರ್ ಇಂಪಾರ್ಟೆಂಟ್ ಇದೆ. ಮತ್ತೊಂದು ಕೇಳಲಿಕ್ಕಿತ್ತು ನಮ್ದು, ಈಗ ಉದಾಹರಣೆಗೆ ನೀವು ಹೇಳ್ತೀರಿ ಬಾಕಿದ್ದು ಸೆಕ್ಟರ್ ನಾವು ಈಗ ಜಾಸ್ತಿ ಹೋಗ್ತಾ ಉಂಟು. ಈವನ್ ಅಗ್ರಿಕಲ್ಚರಲ್ಲಿ ಕೂಡ ಕಮರ್ಷಿಯಲ್ ಕ್ರಾಪ್ಸಿಗೆ ಜನ ಜಾಸ್ತಿ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಲಿಕ್ಕೆ ಸ್ಟಾರ್ಟ್ ಆದ. ಈಗ ಉದಾಹರಣೆಗೆ ರಬ್ಬರ್ ಇರ್ಬೋದು, ಸ್ವಂತದಕ್ಕೆ. ಆಗ ನಮಗೆ ನಾವು ತಿನ್ನುವಂಥ ಫುಡ್ ಗ್ರೇನ್ಸ್ ಏನಿದೆ, ಸೊ ಅದದ್ದು ಪ್ರೊಡಕ್ಷನ್ ಕಡಿಮೆ ಆದರೆ ನಾಳೆ ನಮ್ಮ ದೇಶಕ್ಕೆ ಸ್ವಲ್ಪ ಪ್ರಾಬ್ಲಮ್ ಬರಲಿಕ್ಕಿಲ್ವಾ? ಅಂದರೆ ನಾವು ಅದಕ್ಕೆ ಕೂಡ ಡಿಪೆಂಡ್ ಆಗುವಂಥ ಪರಿಸ್ಥಿತಿ ಬರ್ಬೋದಾ? ನಿಮಗೆ ಹೇಗೆ ಅನ್ನಿಸ್ತದೆ ನಿಮಗೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ? ಅಂದರೆ ಬರ್ತಾ 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 ಕಮ್ಮಿಯಾಗಿ ಇನ್ನೊಂದು 30-40 ವರ್ಷದಲ್ಲಿ ಎಲ್ಲರೂ ಆಚೆಗಡೆ ಗಮನ ಹೋದರೆ ಹಾಗೆ ಅಂಥದ್ದು ಚಾನ್ಸಸ್ ಇದೆಯಾ? ಇಲ್ಲ, ಅಂದರೆ ಮೇಜರ್ ಇನ್ಫ್ಲೂಯೆನ್ಸ್ ಇರೋದು ಅಂತ ಹೇಳಿದ್ರೆ ಒಂದು ಪಾಲಿಸಿ ಮತ್ತು ಎಕನಾಮಿಕ್ಸ್. ಅಂದರೆ ಅದು ಹೇಗೆ ಈಗ ಫಾರ್ಮರ್ಸ್ ಯಾವ ಕ್ರಾಪ್ಸ್ ಅನ್ನು ಅಡಾಪ್ಟ್ ಮಾಡ್ತಾರೆ, ಯಾಕೆ ಮಾಡ್ತಾರೆ. ನಾನು ಮುಂಚೆ ಹೇಳಿದ ಹೇಗೆ ನಮ್ಮ ತಿನ್ಲಿಕ್ಕೋಸ್ಕರ ಅಂತ ಈಗ ಮಾಡೋದು ಕಡಿಮೆ, ಮಾರ್ಕೆಟ್ಗೋಸ್ಕರ. ಅದರಿಂದ ಮುಂಚೆ ಭತ್ತ ಮಾಡುವಲ್ಲಿ ಈಗ ಭತ್ತ ಮಾಡೋದಿಲ್ಲ, ಬೇರೆ ಬೇರೆ ರೀಸನ್ಸ್ ಇದೆ. ಜನ ಸಿಗುದಿಲ್ಲ ಅಂತ ಹೇಳ್ತಾರೆ, ನೀರಿಲ್ಲ ಅಂತ ಹೇಳ್ತಾರೆ, ಅದು ಈ ತರ ಚೇಂಜಸ್ ಆಗ್ತಾ ಇರ್ತದೆ. ಆದರೆ ಇದು ಪಾಲಿಸಿಯಲ್ಲಿ ಇನ್ ಟರ್ಮ್ಸ್ ಆಫ್ ಪಾಲಿಸಿ ಟರ್ಮ್ಸ್ ಒಂದು ಕನ್ಸಿಡರೇಷನ್ ಏನಂದ್ರೆ ಫುಡ್ ಸೆಕ್ಯೂರಿಟಿ ಅಂತ ಹೇಳ್ತಾರೆ. ಅಂದರೆ ನಾವು ದೊಡ್ಡ ದೇಶ ನಮ್ಮದು, ಅಬೌಟ್ 150 crore ಆಲ್ಮೋಸ್ಟ್ ಇದೆ. ಅದರಿಂದ ಈ ಥರದ ಪಾಪ್ಯುಲೇಷನ್ ಸೆಕ್ಯೂರಿಟಿಗೆ, ಫುಡ್ ಸೆಕ್ಯೂರಿಟಿಗೋಸ್ಕರ ಫುಡ್ ಪ್ರೊಡಕ್ಷನ್ ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕೋಸ್ಕರ ಯಾವ ಥರ ಮ್ಯಾನೇಜ್ ಮಾಡಬೇಕು ಪಾಲಿಸೀಸ್ ಅನ್ನು, ಪ್ರೊಡಕ್ಷನ್ ಪ್ಯಾಟರ್ನ್ಸ್ ಅನ್ನು, ಅದು ಇಂಪಾರ್ಟೆಂಟ್. ಈ ಸದ್ಯದ ಮಟ್ಟಿಗೆ ಇದು ಗ್ರೈನ್ಸ್ ನಮ್ಮಲ್ಲಿ ಬೇಕಾದಷ್ಟು ಪ್ರೊಡಕ್ಷನ್ ಆಗ್ತಾ ಉಂಟು, ಆದರೆ ನಮ್ಮಲ್ಲಿ ಪಲ್ಸಸ್ ಪ್ರೊಡಕ್ಷನ್ ಅಷ್ಟೊಂದು ಆಗ್ತಾ ಇಲ್ಲ. ವೆಜಿಟೇಬಲ್ಸ್ ಪ್ರೊಡಕ್ಷನ್ ತುಂಬ ಬರ್ಲಿಕ್ಕೆ ಶುರುವಾಗಿದೆ, ಹೆಚ್ಚಾಗ್ಲಿಕ್ಕೆ ಶುರುವಾಗಿದೆ. ಅದೇ ಫುಡ್ ಅಂದರೆ ಬರೀ ರೈಸ್ ವೀಟ್ ಅಂತ ಮಾತ್ರ ಎಲ್ಲವನ್ನು ಈಗ ಜನರು ಎಲ್ಲವನ್ನು ಕನ್ಸಂಪ್ಷನ್ ಹೆಚ್ಚಾಗಿದೆ. ಈಗ ಲೈಫ್ ಸ್ಟಾಕ್ ಪ್ರಾಡಕ್ಟ್ಸ್ ಕೂಡ ತುಂಬಾ ಆಗಿದೆ, ಫ್ರೂಟ್ಸ್, ಡೈರಿ, ಪೌಲ್ಟ್ರಿ, ಎಲ್ಲ ಥರದ ಫುಡ್ ಕನ್ಸಂಪ್ಷನ್ ಈಗ ಅದಕ್ಕೋಸ್ಕರ ಸೆಕ್ಯೂರಿಟಿ ಎಲ್ಲ ಬೇಕು ಅಂತ ಆಗಿದೆ. ಅದರಿಂದ ಇದು ಅಗ್ರಿಕಲ್ಚರ್ನ ಚಾಲೆಂಜಸ್ ಇರೋದು ನೀವು ಹೇಳಿದ ಹಾಗೆ ಒಂದೇನೆಂದರೆ ಪ್ರೊಡಕ್ಟಿವಿಟಿ ಇಂಪ್ರೂವ್ಮೆಂಟಿಗೋಸ್ಕರ ಆಗಬೇಕು, ಕೆಲಸಗಳಾಗಬೇಕು, ಅದನ್ನು ಮ್ಯಾನೇಜ್ ಮಾಡಬೇಕು. ಪ್ರೊಡಕ್ಟಿವಿಟಿಯನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಟೆಕ್ನಾಲಜಿ ಬೇಕಿದ್ರೆ ಅದಕ್ಕೆ ಗೌರ್ಮೆಂಟ್ ಪಾಲಿಸೀಸ್ ಏನು ಬೇಕು, ಈಗ ಮಾರ್ಕೆಟ್ ಡೆವಲಪ್ಮೆಂಟಿಗೆ ಗೌರ್ಮೆಂಟ್ ಪಾಲಿಸೀಸ್ ಏನು ಬೇಕು. ಅಗ್ರಿಕಲ್ಚರಲ್ಲಿ ಮೇಜರ್ ಇಶ್ಯೂಸ್ ಇರೋದು ಇನ್ನೊಂದು ಪ್ರೈಸ್ ಸ್ಟೆಬಿಲಿಟಿ ಅಂತ. ಪ್ರೈಸಸ್ ತುಂಬ ವಾಲಟೈಲ್ ಆಗಿರ್ತದೆ. ಒಂದು ವರ್ಷದ ಕ್ರಾಪ್ ಕಡಿಮೆ ಆದರೆ ಪ್ರೈಸಸ್ ತುಂಬ ಹೆಚ್ಚಾಗ್ತದೆ, ಕ್ರಾಪ್ ಪ್ರೊಡಕ್ಷನ್ ಹೆಚ್ಚಾದರೆ ಕಡಿಮೆ ಆಗ್ತದೆ. ಈ ಥರದ ಸ್ವಲ್ಪ ಅನ್ಸರ್ಟನಿಟಿ ಸ್ವಲ್ಪ ಹೆಚ್ಚಿಗೆ ಇದೆ. ಫಾರ್ಮ್ ಸೈಜ್ ಕಡಿಮೆ ಇದ್ದದ್ರಿಂದ ಅದರಿಂದಾಗಿ ಇನ್ಕಮ್ ಮೇಲೆ ತುಂಬ ಇಂಪ್ಯಾಕ್ಟ್ ಆಗ್ತದೆ. ಈ ಚಾಲೆಂಜಸ್ ಇದೆ ನಮಗೆ ಇನ್ನೂ ಕೂಡ. ಈಗ ನೀವು ವರ್ಕ್ ಮಾಡ್ತಾ ಇರುವಂಥ ಒಂದು ಸಂಸ್ಥೆ ಇತ್ತಲ್ಲ, ಸೊ ಆ ಸಂಸ್ಥೆಯಿಂದ ರಿಪೋರ್ಟ್ಸನ್ನು ತಗೊಂಡು ಗೌರ್ಮೆಂಟ್ನವರು ಪಾಲಿಸೀಸ್ಗಳನ್ನು ಚೇಂಜ್ ಮಾಡಿದ್ದಿದೆಯಾ? ಅಂದರೆ ನಿಮ್ಮ ತಿಳುವಳಿಕೆ ಪ್ರಕಾರ ಅವರು
ಕೂಡಲೇ ಅದರ ಪ್ರಕಾರ ಆಕ್ಷನ್ ತಗೊಳ್ತಾರಾ, ಅಥವಾ ಅದು ಕೂಡ ಅಲ್ಲಿ ಡಿಲೇ ಆಗ್ತದೆ? ಯಾಕಂದ್ರೆ ನಮ್ದು ಗವರ್ಮೆಂಟ್ ಇದು ಸಿಸ್ಟಮ್ ಗೊತ್ತುಂಟಲ್ಲ, ತಗೊಂಡು ಹಾಗೆ ಇಡ್ತಾರೆ ಟೇಬಲ್ನ ಮೇಲೆ, ಅಥವಾ ಅದು ಇಂಪ್ಲಿಮೆಂಟ್ ಮಾಡ್ತಾರ ಅವರು ಸೀರಿಯಸ್ಲಿ? ಅಂದರೆ ಇದು ಪಾಲಿಸಿ ಫಾರ್ಮೇಷನ್ ಯಾವಾಗಲೂ ಟೈಮ್ ಬೇಕಾಗ್ತದೆ. ಅಂದ್ರೆ ಅಲ್ಲ, ಇಮಿಡಿಯೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಆಗೋದಿಲ್ಲ. ಮತ್ತೆ ಇದು ಕೂಡ ಕನ್ಸಿಡರೇಷನ್ ಮಾಡ್ತಾರಾ ಅಂತ. ಇದು ರಿಸರ್ಚ್ ಕೂಡ ಬೇರೆ ಬೇರೆ ತರದ ರಿಸರ್ಚ್ ಇರ್ತದೆ. ಅಂದ್ರೆ ಒಂದೇನಂದ್ರೆ ಬರೀ ಡೇಟಾ ಕಲೆಕ್ಟ್ ಮಾಡಿ ಏನ್ ಇದೆ ಅಂತ ಹೇಳೋದು, ಆಮೇಲೆ ಅದರ ಇಂಟರ್ಪ್ರಿಟೇಷನ್ ಏನು ಅಂತ ಹೇಳ್ಕೊಂಡು ಅದು ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್, ಒಂದು ಕಾಲದಲ್ಲಿ ಏನಪ್ಪ ಪ್ರೊಡಕ್ಷನ್ ಇನ್ಸೆಂಟಿವ್ಸ್ ಅಂತ ಹೇಳ್ತಾರಲ್ಲ, ಅಂದ್ರೆ ಯಾವ ಥರದ ಗುಡ್ಸ್ಗಳಿಗೆ ಇನ್ಸೆಂಟಿವ್ಸ್ ಹೆಚ್ಚಿಗೆ ಕೊಡಬೇಕು, ಅಂದರೆ ಮಾಸ್ ಕನ್ಸಂಪ್ಷನ್ ಗುಡ್ಸಿಗೆ ಹೆಚ್ಚಿಗೆ ಕೊಡಬೇಕು, ಲಕ್ಸುರಿ ಗುಡ್ಸಿಗೆ ಮೇಲೆ ಟ್ಯಾಕ್ಸ್ ಹೆಚ್ಚಾಗಬೇಕು ಅಂತೆಲ್ಲ ನಾರ್ಮಲ್ ಅಂಡರ್ಸ್ಟ್ಯಾಂಡಿಂಗ್. ಒಂದು 80s ನಲ್ಲಿ ಫಾರ್ ಎಕ್ಸಾಂಪಲ್ ವಾಚಸ್ ಅಂದ್ರೆ ಸ್ವಲ್ಪ ಲಕ್ಸುರಿ ಇರಲಿಲ್ಲ. ಟಿವಿ ಅಂದ್ರೆ ಲಕ್ಸುರಿ, ಅದೆಲ್ಲ ಲಕ್ಸುರಿ ಐತಲ್ಲ. ಆವಾಗ ಈಗ ನಮ್ಮ ಮನೆಗಳಲ್ಲಿ ಇರುವುದು ಎಲ್ಲ ಲಕ್ಸುರಿ. ನಮ್ಮ ಇನ್ಸ್ಟಿಟ್ಯೂಟ್ನವರು ಸರ್ವೆ ಮಾಡ್ತಿದ್ರು ಬೇರೆ ಬೇರೆ ಹೌಸ್ ಹೋಲ್ಡ್ ಎಕನಾಮಿಕ್ಸ್ ಬಗ್ಗೆ. ಹೌಸ್ ಹೋಲ್ಡ್ಸ್ ಏನೆಲ್ಲ ಪರ್ಚೇಸ್ ಮಾಡ್ತಾರೆ ಅಂತೆಲ್ಲ. ಅದು ಆವಾಗ ಕೆಲವೆಲ್ಲ ಈ ಥರದ ಡೇಟಾ ಅದು ತುಂಬ ಸ್ಟ್ರೈಕಿಂಗ್ ಇತ್ತು. ಈಗ ಸಣ್ಣ ಲೋವರ್ ಮಿಡಲ್ ಕ್ಲಾಸ್ನವರು ಕೂಡ ಯಾವ ಥರದ ಐಟಮ್ಸನ್ನು ಪರ್ಚೇಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಅವರು ಟೇಪ್ ರೆಕಾರ್ಡರ್ಸ್ ಅನ್ನು ಪರ್ಚೇಸ್ ಮಾಡ್ತಿದ್ರು, ಬೈಸಿಕಲ್ ಹೋಗಿ ಸ್ಕೂಟರ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಪಾಲಿಸಿಗೆ ಇಂಪಾರ್ಟೆಂಟ್. ಅಂದರೆ ನಾವು ಒಂದು ಕಾಲದಲ್ಲಿ ಯಾವುದು ಲಕ್ಸುರಿ ಅಂತ ಹೇಳ್ತಾ ಇಲ್ವಲ್ಲ, ಲಕ್ಸುರಿ ಅಲ್ಲ, ನೆಸೆಸಿಟಿ. ಇದೇ ಥರ ಅಂದರೆ ಫರ್ಟಿಲೈಸರ್ಸ್ ಬಗ್ಗೆ ಹೇಳಿದಾಗ ಸ್ಮಾಲ್ ಫಾರ್ಮರ್ಸ್ ಕೂಡ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾರೆ, ಮತ್ತು ರಿಲೇಟಿವ್ಲಿ ಹೆಚ್ಚು ಇಂಟೆನ್ಸಿವ್ ಆಗಿ ಯೂಸ್ ಮಾಡ್ತಾರೆ. ಲಾರ್ಜ್ ಫಾರ್ಮರ್ಸ್ ತುಂಬ ಮಾಡ್ತಾರೆ, ಆದರೆ ಪರ್ ಹೆಕ್ಟೇರ್ ಯೂಸ್ ಮಾಡಿರೋದು ಸ್ವಲ್ಪ ಕಡಿಮೆ ಮಾಡ್ತಾರೆ ಸ್ಮಾಲ್ ಫಾರ್ಮರ್ಸ್ಗೆ ಅಂತ. ಇದೆಲ್ಲ ಈ ಡೇಟಾದಿಂದಾಗೆ ಗೊತ್ತಾಗ್ತದೆ ಪಾಲಿಸಿಗೆ. ಸೊ ಅಂದರೆ ಇದು ಕೆಲವು ಥರದ ಪ್ರಾಜೆಕ್ಟ್ಸ್ಗಳಲ್ಲಿ ಇಮಿಡಿಯೇಟ್ ಇಂಪ್ಯಾಕ್ಟ್ ಆಗ್ತದೆ, ಯಾಕಂದರೆ ಗೌರ್ಮೆಂಟ್ ಕೇಳ್ತದೆ ಇದು ಏನಾಗ್ತಾ ಉಂಟು ಹೇಳಿ, ಅಥವಾ ನಮ್ಮ ಸ್ಕೀಮ್ಗಳಿಂದಾಗಿ ಏನು ಬೆನಿಫಿಟ್ ಆಗ್ತದೆ, ಏನು ಆಗೋದಿಲ್ಲ. ಸೊ ಐ ಥಿಂಕ್ ಈ ಥರದ್ದು ತುಂಬ ಒಂದು ಬೇರೆ ಬೇರೆ ಏರಿಯಾಸ್ನಲ್ಲಿ ರಿಸರ್ಚ್ ಟು ಪಾಲಿಸಿ ಅಂತ ಹೇಳ್ತಾರೆ. ರಿಸರ್ಚ್ನಿಂದ ಪಾಲಿಸಿಗೆ ಹೇಗೆ ಎಫೆಕ್ಟ್ ಆಗ್ತದೆ ಅಂತ ಹೇಳಿ ಗವರ್ಮೆಂಟ್ ಬ್ಯಾಲೆನ್ಸ್ ಮಾಡ್ತಾ ಇರ್ತದೆ. ಗವರ್ಮೆಂಟ್ ಬ್ಯಾಲೆನ್ಸ್ ಮಾಡಿದ್ರೆ ನಾವು ಫಾರ್ ಎಕ್ಸಾಂಪಲ್ ನಮ್ಮ ರಿಸರ್ಚ್ನಲ್ಲಿ ನಾವು ಇಕಾನಮಿ ಬಗ್ಗೆ ಫೋರ್ಕಾಸ್ಟ್ ಮಾಡ್ತಾ ಇದ್ವಿ. ಇಕನಾಮಿಕ್ ಔಟ್ಪುಟ್ ಆಗಲಿ, ಇನ್ಫ್ಲೇಷನ್ ಆಗಲಿ, ಇದೇ ಥರ ಅದನ್ನು ಫೋರ್ಕಾಸ್ಟ್ ಮಾಡ್ತಾ ಇದ್ವಿ. ಅದರಲ್ಲಿ ಗೌರ್ಮೆಂಟಿಗೂ ತುಂಬ ಇಂಟ್ರೆಸ್ಟ್ ಇತ್ತು, ಇಂಡಸ್ಟ್ರಿಗೂ ಕೂಡ ತುಂಬ ಇಂಟ್ರೆಸ್ಟ್ ಇತ್ತು. ಗೌರ್ಮೆಂಟ್ ಪಾಲಿಸೀಸ್ನಿಂದಾಗಿ ಏನಾಗ್ಬೋದು ಅಂತೆಲ್ಲ. ಸೊ ಒಂದು ಇಂಟ್ರೆಸ್ಟಿಂಗ್ ಎನ್ವೈರ್ನ್ಮೆಂಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಅಂತ ಹೇಳಿದರೆ ನಮಗೆ ನೋಡಲಿಕ್ಕೆ ಸಿಗ್ತಿತ್ತು ಗೌರ್ಮೆಂಟಿಗೆ ಯಾವ ವಿಷಯದಲ್ಲಿ ಇಂಟ್ರೆಸ್ಟ್ ಇದೆ, ಇಂಡಸ್ಟ್ರಿಗೆ ಯಾವ ವಿಷಯದಲ್ಲಿ ಇಂಟ್ರೆಸ್ಟ್ ಇದೆ, ಮತ್ತು ಓವರಾಲ್ ಜನರ ಇಂಟ್ರೆಸ್ಟ್ ಏನು ಪಾಲಿಸಿನಲ್ಲಿ. ಇದು ನಮಗೆ ಇದು ಬೇರೆ ಬೇರೆ ಪ್ರಾಜೆಕ್ಟ್ ಸಿಗುವಾಗ ಅದೊಂದು ಫೀಲಿಂಗ್ ಬರ್ತಿತ್ತು, ಏನು ಇಶ್ಯೂಸ್ ಈಗ ಅಂದರೆ ಮೂರು ಕೂಡ ನಮಗೆ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಆಗ್ತದೆ. ನಮಗೆ ಬರೀ ನಾವೇ ಇಮ್ಯಾಜಿನ್ ಮಾಡುವ ಅಗತ್ಯ ಬರ್ತಾ ಇರಲಿಲ್ಲ, ಏನು ಪ್ರಾಬ್ಲಮ್ಸ್ ಅಂತ ಹೇಳ್ಕೊಂಡು ನಮಗೆ ಸಿಗ್ತಾ ಇತ್ತು. ಈಗ ನೀವು ಅಗ್ರಿಕಲ್ಚರ್ ಇಕಾನಮಿದು ವಿಷಯ ಹೇಳುವಾಗ ನನಗೆ ಒಂದು ಡೌಟ್ ಏನು ಅಂತ ಹೇಳಿದ್ರೆ, ಇದು RBI ಅಂಡರ್ ಏನಾದರೂ ಇದೆಯಾ, ಅಥವಾ ಆ ಫೀಲ್ಡಲ್ಲಿ ನೀವೇನಾದರೂ ಇದ್ರೆ ಅದಕ್ಕೇನಾದರೂ ಕನೆಕ್ಷನ್ ಇದೆಯಾ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನಾನು ಹೇಳಿದ ಹಾಗೆ ನನ್ನ ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ ನನಗೆ ತುಂಬ ಕೆಲಸ ಮಾಡುವ ಎಕ್ಸ್ಪೀರಿಯನ್ಸ್ ಇತ್ತು. ಆದರೆ ನಾನು ಮುಂಚೆ ಹೇಳಿದ ಹಾಗೆ ಇಕನಾಮಿಕ್ ಮಾಡೆಲಿಂಗ್ನಲ್ಲಿ ನನಗೆ ಇನ್ನೊಂದು ಮೇಜರ್ ಇಂಟ್ರೆಸ್ಟ್ ಇದ್ದದ್ದು, ಫೋರ್ಕಾಸ್ಟ್ ಮಾಡೋದು, ಸಿನಾರಿಯೋಸ್ ಬೇರೆ ಬೇರೆ ಸಿನಾರಿಯೋಸ್ ಬಗ್ಗೆ ಎಲ್ಲ
ಎನಲೈಸ್ ಮಾಡೋದು. ಅದರಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು. ಆ ಎಕ್ಸ್ಪೀರಿಯನ್ಸ್ ನಿಂದಾಗಿ ಅದರಲ್ಲಿ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ನಿಂದಾಗಿ ಹೆಚ್ಚಿನ ಅಂಶ ನನ್ನನ್ನು ಇದು RBIಯ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಇದೆ, ಅದರಲ್ಲಿ ಗೌರ್ಮೆಂಟ್ ನಾಮಿನಿ ಅಂತ ನನ್ನನ್ನು ಅಪಾಯಿಂಟ್ ಮಾಡಿದ್ರು. ಇದು 4 ವರ್ಷದ ಟರ್ಮ್ ಇತ್ತು. ಇದು ನಾನು ಇದ್ದ ಕಮಿಟಿ ಅದು ಸೆಕೆಂಡ್ ಕಮಿಟಿ. ಫಸ್ಟ್ ಕಮಿಟಿ ಸ್ಟಾರ್ಟ್ ಆಗಿದ್ದು ಅಬೌಟ್ 2016ನಲ್ಲಿ. 2016 2020ವರೆಗೆ ಇದು ಫಸ್ಟ್ ಕಮಿಟಿ ಇತ್ತು. ಸೆಕೆಂಡ್ ಕಮಿಟಿ ಇದು 2020ಇಂದ 2024ವರೆಗೆ. ಅದರಲ್ಲಿ ನನ್ನ ರೋಲ್ ಇದ್ದದ್ದು ಮೆಂಬರ್ ಇದ್ದೆ. ನಿಮ್ಮ ರೋಲ್ ಏನು, ಅಂದರೆ ನಿಮ್ಮ ಅಲ್ಲಿ ವರ್ಕ್ ಏನಿತ್ತು ಆ್ಯಕ್ಚುಲಿ? MPC ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿ ಅಂದರೆ ಅದರ ಮೇನ್ ರೋಲ್ ಫಂಕ್ಷನ್ ಇದ್ದದ್ದು ಪಾಲಿಸಿ ಇಂಟ್ರೆಸ್ಟ್ ರೇಟ್ಸ್ ಅಂತ ಇದೆ. ಫಾರ್ ಎಕ್ಸಾಂಪಲ್ ರಿಪೋ ರೇಟ್ ಅಂತ ಇದೆ. ಹೌದು ಹೌದು, ನಾವು ಅದು ಇದರಲ್ಲೆಲ್ಲ ಕೇಳ್ತೇವೆ, ಟಿವಿಯಲ್ಲೆಲ್ಲ ಬರ್ತಾ ಇರ್ತದೆ. ರಿಪೋ ರೇಟ್ ಅಂದರೆ ಇದು RBI's rate, interest rate. It charges to the banks to borrow money from the banks, from the RBI. ಅಂದರೆ ಅದು ಪಾಲಿಸಿ ಪ್ರಕಾರ ಸೆಟ್ ಮಾಡೋದು. ಅದು ಮಾರ್ಕೆಟ್ ರೇಟ್ನ ಮೇಲೆ ಅದು ಡಿಪೆಂಡ್ ಆಗಿರೋದಿಲ್ಲ. ಅದೊಂದು ಸೆಟ್ ಆದರೆ, ರಿಪೋ ರೇಟ್ ಸೆಟ್ ಆದರೆ, ಬಾಕಿ ಎಲ್ಲ ಇಂಟ್ರೆಸ್ಟ್ ರೇಟ್ಸ್ ಮಾರ್ಕೆಟ್ ಅದಕ್ಕೆ ರಿಯಾಕ್ಟ್ ಆಗ್ತದೆ. ಸೊ ಮಾನಿಟರಿ ಪಾಲಿಸಿ ಕಮಿಟಿ ಈ ರೇಟನ್ನು ಡಿಸೈಡ್ ಮಾಡ್ತದೆ. ಕಮಿಟಿ ವರ್ಷಕ್ಕೆ 6 ಸಲ ಮೀಟ್ ಮಾಡ್ತದೆ. 2 ತಿಂಗಳಿಗೆ ಒಮ್ಮೆ ಅದರ ಮೀಟಿಂಗ್ ಇರ್ತದೆ. ಈ ಕಮಿಟಿಯಲ್ಲಿ ಇದು 3 ಜನ RBI ಅವರು ಇದ್ದಾರೆ, RBI ಗವರ್ನರ್, ಡೆಪ್ಯೂಟಿ ಗವರ್ನರ್ ಮತ್ತೆ ಇನ್ನೊಬ್ರು ಆಫೀಸರ್, ಮತ್ತೆ 3 ಜನ ಹೊರಗಡೆಯವರು, ನಾನ್ RBI ಪೀಪಲ್. ನಾನು ಅದರಲ್ಲಿ ಆ 3 ಜನರಲ್ಲಿ ನಾನು ಒಬ್ಬ ಇದ್ದೆ, ಇನ್ನು 2 ಎಕಾನಮಿಸ್ಟ್ ಇದ್ರು. ಈ ಕಮಿಟಿ ಇದು 2 ತಿಂಗಳಿಗೊಮ್ಮೆ ಅದರ ಮೀಟಿಂಗ್ ಮಾಡಿದೆ. ಅದರಲ್ಲಿ ಈ ರಿಪೋ ರೇಟ್ನ ಬಗ್ಗೆ, ಓವರ್ ಆಲ್ ಮಾನಿಟರಿ ಪಾಲಿಸಿಯ ಬಗ್ಗೆ ಡಿಸಿಷನ್ಸ್ ರೇಟ್ ಥ್ರೂ ಈ ಕಮಿಟಿ ಮಾಡ್ತಾ ಇದ್ರು. ಅದು ನನ್ನ ರೋಲ್ ಇದ್ದದ್ದು RBI ಕಮಿಟಿ. ನಮಗೆ ನಮ್ಮ ಇಡೀ ಚಿತ್ಪಾವನರಿಗೆ ಒಂದು ಹೆಮ್ಮೆ, ಯಾಕಂತ ಹೇಳಿದ್ರೆ ಒಂದು RBIಯಲ್ಲಿ ಒಂದು ಮೆಂಬರ್ ಆಗಿ ಹೋಗುದು ಅಂತ ಹೇಳಿದ್ರೆ ಅದೇನು ಸಣ್ಣ ವಿಷಯ ಅಲ್ಲ, ಅಷ್ಟು ಇದಿರಬೇಕು. ನಿಮಗೆ ರಿಟೈರ್ಮೆಂಟ್ ಆದ ಮೇಲೆ ಕರೆದದ್ದ ಅಥವಾ ರಿಟೈರ್ಮೆಂಟ್ಗೆ ಮೊದಲೇ ಇದ್ರ ನೀವು? ಯಾಕಂದ್ರೆ 2024 ಅಂತ ಹೇಳಿದ್ರೆ ಈಗ ಹೋದ 2 ವರ್ಷ. 2020ಯಲ್ಲಿ ಇದು ಅಪಾಯಿಂಟ್ಮೆಂಟ್ ಆಗಿದ್ದು. ಅವಾಗ ನಾನು ಚೆನ್ನೈ ಬಿಟ್ಟು ದಿಲ್ಲಿಯ ಇನ್ಸ್ಟಿಟ್ಯೂಟ್ಗೆ ಪುನಃ ಹೋಗಿದ್ದೆ. ನಾನು ಸೀನಿಯರ್ ಅಡ್ವೈಸರ್ ಅಂತ ಹೇಳ್ಕೊಂಡು ಆವಾಗ ಅದು ಅಪಾಯಿಂಟ್ಮೆಂಟ್ ಆಗಿದ್ದು. ಅದೇ ನಾನು ಹೇಳಿದಾಗೆ ಅದು ಅಪಾಯಿಂಟ್ಮೆಂಟ್ ಪ್ರಾಸೆಸ್ ಇರ್ತದೆ, ಗೌರ್ಮೆಂಟ್ ನಾಮಿನೇಷನ್ ಪ್ರಾಸೆಸ್ ಇರ್ತದೆ. ಅದಾದ ಮೇಲೆ ಮತ್ತೆ 4 ವರ್ಷದ ಟರ್ಮ್ 2024ವರೆಗೆ ನಾನು ಅದರಲ್ಲಿದ್ದೆ. ಓಕೆ. ಸೊ ಅಲ್ಲಿ ಡಿಸಿಷನ್ಸ್ ಎಲ್ಲ ತಗೊಳ್ಳೋದು ಮತ್ತೆ ಅವರು ನಿಮ್ಮಿಂದ ಅವರು ಸಜೆಷನ್ಸ್ ತಗೊಳ್ತಾರೆ ಅಲ್ವಾ? ಹಾಗೆ ಇರ್ತದ ಅದು ಹೇಗೆ? ಇಲ್ಲ, ಅಂದರೆ ಹೇಳಿದಾಗೆ ಇದರಲ್ಲಿ 6 ಜನ ಮೆಂಬರ್ಸ್ ಇರ್ತಾರೆ. ಗವರ್ನರಿಗೆ 2 ವೋಟ್ ಇರ್ತದೆ. ಒಂದು ವೇಳೆ ಟೈ ಇದ್ರೆ ಅವರಿಗೆ ಅವ್ರದ್ದು ಇನ್ನೊಂದು ವೋಟ್ ಹಾಕುವ ಚಾನ್ಸ್ ಇರ್ತದೆ. ಡಿಸಿಷನ್ಸ್ ವೋಟ್ ನ ಮೇಲೆ ಹೋಗ್ತದೆ. ಅವರು ಇಂಡಿಪೆಂಡೆಂಟ್ ಡಿಸಿಷನ್ ತಗೊಳ್ಳೋ ಹಾಗಿಲ್ಲ. ಅದೇ ಅಂದ್ರೆ ಓನ್ಲಿ RBI ಡಿಸಿಷನ್ ಅಂತ ಹೇಳಿಕ್ಕೆ ಆಗೋದಿಲ್ಲ. ನಾನ್ RBI ಮೆಂಬರ್ಸ್ ಕೂಡ ಇರೋದ್ರಿಂದ ಅದೊಂದು ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಎಲ್ಲರೂ ಡಿಸ್ಕಷನ್ ಆಗಿ ಮತ್ತೆ ಅವರವರ ಡಿಸಿಷನ್ಸ್ ಅನ್ನು ಹೇಳಬೇಕಾಗ್ತದೆ. ಅದೊಂದು ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್. ಅಂದರೆ ಆ ಡಿಸಿಷನ್ ತಗೊಳ್ಳಿಕ್ಕೆ ಯಾವ ಥರದ ಕೆಲಸ ಮಾಡಬೇಕಾಗ್ತದೆ. ನಮ್ಮ ಪ್ರತಿಯೊಬ್ಬ ಮೆಂಬರ್ಸ್ ಕೂಡ ಮೀಟಿಂಗ್ ಆದಮೇಲೆ ಅವರ ಡಿಸಿಷನ್ನನ್ನು ಅದರ ಬಗ್ಗೆ ಬರಿಬೇಕಾಗ್ತದೆ. ಒಂದು ಅವರ ಸ್ಟೇಟ್ಮೆಂಟ್ ಕೊಡಬೇಕಾಗ್ತದೆ. ನಾವು ಯಾಕೆ ಈ ಥರ ಹೇಳಿದ್ವಿ, ನಮ್ಮ ಅಭಿಪ್ರಾಯ ಯಾಕೆ ಹೀಗೆ ಬಂತು, ನಮ್ಮ ಅಭಿಪ್ರಾಯ ಯಾಕೆ ಹೀಗೆ ಬಂತು, ನಮ್ಮ ದೃಷ್ಟಿಯಲ್ಲಿ ಯಾವ ಥರ ಇಕಾನಮಿ ಕೆಲಸ ಮಾಡ್ತಾ ಇದೆ ಅಂತೆಲ್ಲ ಅದು ಆ ಸ್ಟೇಟ್ಮೆಂಟ್ ಒಂದು ಕೊಡಬೇಕಾಗ್ತದೆ. ಅಂದರೆ
ಒಂದು ಡಿಸಿಷನ್ ತಗೊಳ್ಬೇಕಾಗ್ತದೆ ಮತ್ತು ಡಿಸಿಷನ್ ಅನ್ನ ಹೇಳಬೇಕಾಗ್ತದೆ, ಯಾವ ಥರ ಇದು ನಾವು ಯಾಕೆ ಹೀಗೆ ಮಾಡಿದ್ವಿ ಅಂತ ಹೇಳ್ಬೋದು. ಇದೊಂದು ಚೇಂಜ್, ಅದೇ ಈ ಪ್ರಾಸೆಸ್ ಈಗ ಅದೇ ನಾನು ಹೇಳಿದ ಹಾಗೆ 2016 ನಂತರ ಈ ಇನ್ಸ್ಟಿಟ್ಯೂಷನ್ ಮೆಕ್ಯಾನಿಸಮ್ ಈಗ ಇದೆ. ಈಗ ಇದು ತುಂಬ ಹೇಳೋದಕ್ಕೆ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್ ಮತ್ತು ಆಲ್ಸೋ ಇಂಪಾರ್ಟೆಂಟ್ ರೋಲ್. ನಮ್ಮ ಅಭಿಪ್ರಾಯಕ್ಕೆ ಎಷ್ಟೊಂದು ವ್ಯಾಲ್ಯೂ ಇರೋದು ನಿಜವಾಗಿ ಒಂದು ಮತ್ತೊಂದು ದೇಶಕ್ಕೆ ಒಂದು ಕಾಂಟ್ರಿಬ್ಯೂಷನ್ ದೇಶಕ್ಕೆ ಕಾಂಟ್ರಿಬ್ಯೂಷನ್. ಹೌದು, ಅದೇ ಒಂದೊಂದ್ಸಲ ಅನಿಸ್ತದೆ ಅಂದ್ರೆ ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಕೊಂಡು ಅದೊಂದು ಸಿಕ್ಕಿತ್ತು ನನಗೆ. ಅದೊಂದು ಆಲ್ ದ career, I think it's an important experience. ಅಲ್ಲ, ಸೊ ಇದೀಗ ನಿಮಗೆ ಆ 2 ತಿಂಗಳಿಗೆ ಒಂದ್ಸಲ ನೀವು ಮೀಟಿಂಗ್ ಆಗ್ತಿದ್ರಲ್ಲ, ನೀವು ಅಲ್ಲಿಯೇ ಇರ್ಬೇಕಾಗ್ತಿತ್ತಾ ಅಥವಾ 2 ತಿಂಗಳಿಗೆ ಒಂದ್ಸಲ ಹೋಗಿ ಬರುದು ಹಾಗೆ ಇತ್ತಾ, ಅಥವಾ ನಿಮಗೆ ಫುಲ್ ಟೈಮ್ ಅಲ್ಲಿ ಜಾಬ್ ಇತ್ತಾ? ಮೀಟಿಂಗ್ ಇರ್ತಾ ಇದ್ದು ಒಂದು 3-4 ದಿವಸಕ್ಕೆ. ಆ ಟೈಮ್ನಲ್ಲಿ ನೀವು ಏನು ಮಾಡ್ತಾ ಫ್ರೀ. ಆಕ್ಚುಲಿ ಅಂದ್ರೆ ಆದಷ್ಟು ನಾವು ಇದು ಮಾಡ್ತಾ ಇರಬೇಕು, ನಮ್ಮ ಸ್ಟಡಿ ಮಾಡ್ತಿರ್ಬೇಕು. ನೆಕ್ಸ್ಟ್ ಮೀಟಿಂಗ್ ಗೆ ರೆಡಿ ಆಗಬೇಕು, ಕಂಟಿನ್ಯೂಸ್ಲಿ ಎಂಗೇಜ್ಮೆಂಟ್ ಇರಬೇಕು. ಬರೀ ಮೀಟಿಂಗ್ ನಲ್ಲಿ ಹೋಗಿ ಮಾತ್ರ ಆ ತರ ಇರುವುದಿಲ್ಲ. ಅದೇ ನಾನು ಹೇಳಿದಾಗ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಸೊ ಯು ಕ್ಯಾನಾಟ್ ಟೇಕ್ ಇಟ್ ಲೈಟ್ಲಿ. ಅಲ್ಲಿ ಇರ್ಬೇಕಾಗಿದ್ದು 3-4 ದಿವಸ ಅಷ್ಟೇ, ಮೀಟಿಂಗ್ ಇದ್ದಾಗ ಮಾತ್ರ. ಉಳಿದ ಟೈಮ್ನಲ್ಲಿ ಓಕೆ. ಮತ್ತೆ ನಿಮ್ಮ ಈಗ ಕೆರಿಯರ್ನಲ್ಲಿ ಒಂದು ಅತ್ಯಂತ ಖುಷಿಯ ಕ್ಷಣ ಅಂತ ಹೇಳಿದ್ರೆ ಏನಾದರೂ ಒಂದು ಉಂಟಾ? ಅಂದರೆ ಇದೊಂದು ಭಾರಿ ನನಗೆ ಖುಷಿ ಕೊಡುವಂಥದ್ದು ಅಂತೇಳಿ ಒಂದು ಇನ್ಸಿಡೆಂಟ್ ಅಥವಾ ಒಂದು ಏನಾದರೂ ಇವೆಂಟ್ ಇರಲಿ ಹಾಗೆ ನಿಮಗೆಂದು? ಐ ಥಿಂಕ್ ಎಂಜಾಯ್ಡ್ ಮೈ ವರ್ಕ್. ಅದರಿಂದ ಅಲ್ಲ, ನೀವು RBI ಇದಾದದ್ದೇ ಒಂದು ದೊಡ್ಡ ವಿಷಯ, ಅದೊಂದು ವೆರಿ ಡಿಫ್ರೆಂಟ್ ಲೆವೆಲ್. ಆ ಥರ ರೆಕಗ್ನೇಷನ್ ಇದ್ದದ್ದು ಅದೆಲ್ಲ. ಆದರೆ ಇದು ಕೆರಿಯರ್ನಲ್ಲಿ ಐ ಥಿಂಕ್ ಅದೇ ನಾನು ಹೇಳಿದ ಹಾಗೆ ನಾವು ಮಾಡ್ತಾ ಇದ್ದ ಕೆಲಸ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅದರ ಬಗ್ಗೆ, ಅದು ರಿಪೋರ್ಟ್ ಕೊಡುವಾಗ ಆಗಲಿ, ಗುಡ್ ಬ್ಯಾಡ್ ಅವರು ಅಂದರೆ ಅದರ ಬಗ್ಗೆ ನಮಗೆ ಅದು ರಿಯಾಕ್ಷನ್ ಸಿಗ್ತಿತ್ತು. ಅದರಿಂದ ಅದು ಫಾರ್ ಎಕ್ಸಾಂಪಲ್ ಐ ಥಿಂಕ್ ನಾನು ಹೇಳಿದಾಗೆ ಫೋರ್ಕಾಸ್ಟಿಂಗ್, ಸಿಮ್ಯುಲೇಷನ್ ಅನಾಲಿಸಿಸ್ ಅದೆಲ್ಲ ಮಾಡ್ತಿದ್ವಿ ನಾವು. ಪ್ಲಾನಿಂಗ್ ಕಮಿಷನ್ಗೋಸ್ಕರ ಕೂಡ ತುಂಬ ಕೆಲಸ ಮಾಡ್ತಿದ್ವಿ. ಅದು ಆವಾಗ ಬೇರೆ ಬೇರೆ ಸಿನಾರಿಯೋಸನ್ನು ಪ್ರೆಸೆಂಟ್ ಮಾಡೋದು, ಈ ಥರದ ಪಾಲಿಸಿ ಮಾಡಿದರೆ ಏನಾಗ್ತದೆ, ಇನ್ನೊಂದು ಪಾಲಿಸಿ ಮಾಡಿದರೆ ಏನಾಗ್ತದೆ ಅದನ್ನು ತೋರಿಸೋದು. ಅಂದರೆ ಲಾಟ್ ಆಫ್ ಪೀಪಲ್ ಇಸ್ ಟು ಕಮ್ ಆ್ಯಂಡ್ ವಾಂಟೆಡ್ ಟು ನೋ ವಾಟ್ ಇಸ್ ಗೋಯಿಂಗ್ ಆನ್ ಅಂತ ಹೇಳ್ಕೊಂಡು. ಅದೇ ಥರ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಇದೇ ಇದರಲ್ಲಿ ಪ್ರಾಜೆಕ್ಟ್ನಲ್ಲಿ ನಮ್ಮ ಫೋರ್ಕಾಸ್ಟನ್ನೆಲ್ಲ ಎವ್ರಿ ಕ್ವಾರ್ಟರ್ ವಿ ಯೂಸ್ ಟು ಮೇಕ್ ಅ ಪ್ರೆಸೆಂಟೇಷನ್ ಆನ್ ದ ಇಕಾನಮಿ. ಅದು ತುಂಬ ಇಂಟ್ರೆಸ್ಟಿಂಗ್ ಇತ್ತು, ಯಾಕಂದರೆ ನಾವು ನಮ್ಮ ಅಭಿಪ್ರಾಯ ನಮಗೆ ಹೇಳುವ ಅವಕಾಶ ಸಿಗ್ತಿತ್ತು, ಮತ್ತು ಬಾಕಿಯವ್ರದ್ದು ರಿಯಾಕ್ಷನ್ ಆಗಲಿ. ಯಾಕಂದರೆ ಇದೆಲ್ಲ ಪ್ಯಾರಾಮೀಟರ್ಸ್, ಗ್ರೋತ್ ಆಗಲಿ, ಇನ್ಫ್ಲೇಷನ್ ಆಗಲಿ, ಇನ್ವೆಸ್ಟ್ಮೆಂಟ್ ಆಗಲಿ, ತುಂಬ ಜನರಿಗೆ ಇಂಟ್ರೆಸ್ಟ್ ಇರ್ತದೆ ಏನಾಗ್ತಾ ಇದೆ ಅಂತ ಹೇಳ್ಕೊಂಡು. ಅದೇ ಯಾಕೆ ಹೀಗೆ ಹೇಳ್ತಾರೆ. ಸೊ ಅದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು. ಬಾಕಿ ಅದೇ ನಾನು ಹೇಳಿದಾಗ ಬೇರೆ ಬೇರೆ ಥರದ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ವಿ ನಾವು. ಒಂದು ರೂರಲ್ ಹೌಸಿಂಗ್ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಒಮ್ಮೆ. ಆವಾಗಲೂ ಅಷ್ಟೇ, ಅಂದರೆ ಈಗ ಇದು ಸಣ್ಣ ಸಣ್ಣ ಮನೆಗಳಿಗೆ ಈಗ ಇಂದಿರಾ ಆವಾಸ್ ಯೋಜನೆ ಅದನ್ನೆಲ್ಲ ಇವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಇದು ಆಪರ್ಚುನಿಟೀಸ್. ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್. ಅಂದರೆ ಹೇಗೆ ಜನರ ಲೈಫೇ ಚೇಂಜ್ ಆಗ್ತದೆ ಒಂದು ಒಳ್ಳೆ ಮನೆ ಆದರೆ. ಅದೆಲ್ಲ ನೋಡಿ ಒಂದು ಗವರ್ಮೆಂಟ್ ಒಂದು ಪಾಲಿಸಿಯಿಂದಾಗಿ ಏನು ಡಿಫರೆನ್ಸ್ ಇಂಪ್ಯಾಕ್ಟ್ ಏನಾಗ್ತದೆ.
ಅದನ್ನೆಲ್ಲ ಮಾಡುವಾಗ ಖುಷಿ ಆಗ್ತಿತ್ತು. ಈಗ ಇದು ನೀವು RBI ಇದ್ರಲ್ಲಿ ಇರುವಾಗ ನೋಟ್ ಬ್ಯಾನ್ ಎಲ್ಲ ಆಗುವಾಗ ಅದ್ರದ್ದೆಲ್ಲ ಡಿಸ್ಕಷನ್ ಅಲ್ಲಿ ನಡೀತದ ಹೇಗೆ ಅಲ್ಲ, ಅದು ಭಯಂಕರ ಕಾನ್ಫಿಡೆನ್ಷಿಯಲ್ ಇರ್ತದ, ಅದ್ರ ಬಗ್ಗೆ ಹೇಗೆ? ಅಥವಾ ನೀವು ರೆಕಮೆಂಡ್ ಮಾಡ್ತೀರಾ? ನಾನು ಮೆಂಬರ್ ಆದಾಗ ನೋಟ್ ಬ್ಯಾನ್ ಎಲ್ಲ ಆಗಿತ್ತು. ಹೌದೌದು ಹೌದು. ಮತ್ತೆ ನಮ್ಗೆ ಒಂದು ಕ್ಯೂರಿಯಾಸಿಟಿ, ಹಾಗೆ ಅಂತದ್ದೆಲ್ಲ ವಿಷಯಗಳಲ್ಲಿ ನಡೀತದ, ಕಾನ್ಫಿಡೆನ್ಶಿಯಾಲಿಟಿ ಹೇಗಿರ್ತದೆ? ಅಂದ್ರೆ ನಮ್ಮ ಡಿಸಿಷನ್ಸ್, ಫಾರ್ ಎಕ್ಸಾಂಪಲ್ ದೇ ಆರ್ ಇಂಪಾರ್ಟೆಂಟ್ ಡಿಸಿಷನ್ಸ್. ಈಗ ಇದು ಪಾಲಿಸಿ ರೇಟ್ಸ್ ಅನ್ನು ಫಿಕ್ಸ್ ಮಾಡೋದು, ಅದನ್ನು ಅನೌನ್ಸ್ ಮಾಡೋದು, ಸೊ ಅನೌನ್ಸ್ಮೆಂಟ್ ಮಾಡೋದು, ಅದನ್ನು ಗವರ್ನರ್, RBI ಗವರ್ನರ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಮೀಟಿಂಗ್ ಆದ ಮೇಲೆ. So until then it is not public information. ಅಲ್ಲಿವರೆಗೆ ಅದರ ಬಗ್ಗೆ ಕಾನ್ಫಿಡೆನ್ಶಿಯಾಲಿಟಿ ಇರಬೇಕು. ಅದರ ಬಗ್ಗೆ ಡಿಸಿಷನ್ಸ್ ನಮ್ದು ಏನು, ಯಾಕೆ ಅಂತ ಓನ್ಲಿ ಆಫ್ಟರ್ ದಿ ಅನೌನ್ಸ್ಮೆಂಟ್ ಮತ್ತೆ ಬಾಕಿಯ ಕಮ್ಯುನಿಕೇಶನ್ ಎಲ್ಲ ಬರ್ತದೆ. ಅದೇ ಅಂದರೆ ಐ ಥಿಂಕ್ ಪ್ರಾಸೆಸ್ನಲ್ಲಿ ಟ್ರಾನ್ಸ್ಪರೆನ್ಸಿ ಇಂಪಾರ್ಟೆಂಟ್. ಟ್ರಾನ್ಸ್ಪರೆನ್ಸಿ ಅದು ಡಿಸಿಷನ್ ಮೇಲೆ ಬರ್ತದೆ, ಯಾಕೆ ಹೀಗಾಯ್ತು ಅಂತ ಹೇಳ್ಕೊಂಡು. ಬಟ್ ಅವರು ಸಜೆಷನ್ ಕೇಳ್ತಾರೆ ಇರ್ಬೋದಲ್ಲ ಗವರ್ಮೆಂಟ್, RBI ಹತ್ರ? ನೋ, ವಿ ಆರ್ ಕಂಪ್ಲೀಟ್ಲಿ ಫ್ರೀ ಟು ಗಿವ್ ಅವರ್ ಒಪಿನಿಯನ್. ಅದರ ಡಿಸ್ಕಷನ್ ಇರ್ತದೆ. ಸೊ ಬಟ್ ಐ ಥಿಂಕ್ ಅದೇ ಅವರು ವ್ಯಾಲ್ಯೂ ಮಾಡ್ತಾರೆ, ಇಂಡಿಪೆಂಡೆಂಟ್ ಇಂಡಿವಿಜುವಲ್ಸ್ ಅದೇ ಅವರ ಒಪಿನಿಯನ್ ಅನ್ನು ವ್ಯಾಲ್ಯೂ ಮಾಡ್ತಾರೆ. I think major policy decisions, demonetization and so on, they were obviously very confidential. The process was confidential. ಅದಕ್ಕಿಂತ ಮುಂಚೆ ತುಂಬ ಡಿಸ್ಕಷನ್ ಇತ್ತು. ಅಂದರೆ ಇದು ಯಾವ ಥರ ಕರಪ್ಷನ್ ಕಡಿಮೆ ಮಾಡಬೇಕು ಅಂತ ಹೇಳ್ಕೊಂಡು ಅದರ ಬಗ್ಗೆ ತುಂಬ ಡಿಸ್ಕಷನ್, ಬ್ರೈನ್ ಸ್ಟಾರ್ಮಿಂಗ್ ತುಂಬ ಮಾಡಿದ್ದಾರೆ. ಬ್ರೈನ್ ಸ್ಟಾರ್ಮಿಂಗ್, ಪಬ್ಲಿಕ್ ಡಿಬೇಟ್ ಎಲ್ಲ ತುಂಬ ಆಗಿತ್ತು ಅದರ ಬಗ್ಗೆ. ಡಿಮಾನಿಟೈಸೇಷನ್ ಮುಂಚೆ ಕೂಡ ಮಾಡಿದ್ರು, ಲಾಂಗ್ ಟೈಮ್ ಬ್ಯಾಕ್. ಸೊ ಆದರೆ ಅದು ಯಾವ ಥರ ಆಗ್ತದೆ ಏನು ಅಂತ ಅದೊಂದು ಕಂಟ್ರೋಲ್ ಇರೋದಿಲ್ಲ. ಸೊ ದಟ್ ವಾಸ್ ನಾಟ್ ಇನ್ ಅವರ್ ಏರಿಯಾ ಆಫ್ ವರ್ಕ್. ಓಕೆ, ಈಗ ನೀವು RBIಗೆ ಅಪಾಯಿಂಟ್ಮೆಂಟ್ ಆದ ಮೇಲೆ ನಿಮಗೆ, ಅಂದರೆ ನಿಮ್ಮ ನಾಮಿನೇಟ್ ಆದಮೇಲೆ ಅಥವಾ ಅವರ ಅಪಾಯಿಂಟ್ಮೆಂಟ್ ಆದ ಮೇಲೆ ನಿಮಗೆ ಗೌರ್ಮೆಂಟಿಂದ ಏನೇನು ಫೆಸಿಲಿಟಿ, ಅಂದರೆ ನಿಮ್ಮ ಫ್ಯಾಮಿಲಿಗೆ ನಿಲ್ಲಕ್ಕೆ ವ್ಯವಸ್ಥೆ, ಕಾರು, ಆಮೇಲೆ ಆಫೀಸ್, ಹಾಗೆ ಏನೇನು ಫೆಸಿಲಿಟಿ ಗೌರ್ಮೆಂಟಿಂದ ನಿಮಗೆ ಸಿಗ್ತದೆ? ಅಂದರೆ ಇದು ಇಂಡಿಪೆಂಡೆಂಟ್ ಮೆಂಬರ್ಸ್, ಎಕ್ಸ್ಟರ್ನಲ್ ಮೆಂಬರ್ಸ್ ಆಫ್ ದ ಕಮಿಟಿ, ಅವರಿಗೆ ಮೀಟಿಂಗಿಗೆ ಹೋಗಲಿಕ್ಕೆ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ ಮಾಡ್ತಾರೆ. ಇಲ್ಲಿಂದ ಏರ್ಪೋರ್ಟಿಗೆ, ಹೋಟೆಲ್ ಸ್ಟೇ ಅದೆಲ್ಲ ಬಾಕಿ ಮಾಡ್ತಾರೆ. RBI ಅರೇಂಜ್ ಆಲ್ ದ್ಯಾಟ್. ಆಮೇಲೆ ಅದೇ ಅಲ್ಲಿ ಮೀಟಿಂಗ್ಗೆ ಅಟೆಂಡ್ ಮಾಡಲಿಕ್ಕೆ ಎಲ್ಲ ಬಾಕಿ ಫೆಸಿಲಿಟೀಸ್ ಏನಿಲ್ಲ. ಅಂದರೆ ಫಾರ್ ಅಟೆಂಡಿಂಗ್ ದಿ ಮೀಟಿಂಗ್ಸ್ ದೇ ವಿಲ್ ಗಿವ್ ಎ ಫೀ ಫಾರ್ ಅಟೆಂಡಿಂಗ್ ದ ಮೀಟಿಂಗ್. ಅದೊಂದೇ ಇದು ಬೆನಿಫಿಟ್ ಅಂತ ಹೇಳ್ಕೊಂಡು. ಬಾಕಿ ಏನು ಅಡಿಷನಲ್, ಯಾಕಂದರೆ ಅದು ಇಟ್ಸ್ ಓನ್ಲಿ ವರ್ಕ್ ಆಫ್ ದ ಮೀಟಿಂಗ್. ಮತ್ತು ಇಲ್ಲ, ಐ ಥಿಂಕ್ ಏನು ಹೇಳೋದಕ್ಕೆ ಅದೊಂದು ಆಪರ್ಚುನಿಟಿ. ಗ್ರೇಟ್ ಥಿಂಗ್. ಬೇರೆ ಏನು ಆಸ್ ಎ ಮೆಂಬರ್ ಬೇರೆ ಏನು ಬೆನಿಫಿಟ್ಸ್ ಇರೋದಿಲ್ಲ. ಆಮೇಲೆ ನೀವು ಜಾಬಲ್ಲಿ ಇರುವಾಗ ನಿಮಗೆ, ಅಂದರೆ ನೀವು ಇದರಲ್ಲಿ ಇದ್ರಲ್ಲ, ಒಂದು ಇದಕ್ಕೆ ಆಗೋದಕ್ಕಿಂತ ಮೊದಲೊಂದು ಇಂಡಿಪೆಂಡೆಂಟ್ ಇದರಲ್ಲಿ, ಅಲ್ಲಿ ಅವರು ಫೆಸಿಲಿಟಿ ಕೊಟ್ಟಿದ್ರು ನಿಮಗೆಲ್ಲ? ಇಲ್ಲ, ಅಂದರೆ ಗೌರ್ಮೆಂಟಿಂದ ಸಿಗುವಂಥ ಫೆಸಿಲಿಟಿ ಎಲ್ಲ, ಈಗ ಗೌರ್ಮೆಂಟ್ ಜಾಬಲ್ಲಿ ಇದ್ದವರಿಗೆ ಸಿಗುವಂಥ ಫೆಸಿಲಿಟೀಸ್ ನಿಮಗೆ ಸಹ ಸಿಗ್ತಿತ್ತು ಅಥವಾ ಆ್ಯಸ್ ಎ ಪ್ರೈವೇಟ್ ಜಾಬ್ ಇದು ಕನ್ಸಿಡರ್ ಆಗ್ತದೆ? ಇಟ್ಸ್ ಆಲ್ಮೋಸ್ಟ್ ಲೈಕ್ ಎ ಪ್ರೈವೇಟ್ ಜಾಬ್. ನಮಗೆ ಡಿವಿಡೆಂಡ್ ಸಿಗ್ತಿರ್ಲಿಲ್ಲ ಆ ಥರ ಇಲ್ಲ. ನಮಗೆ ಬಾಕಿದ್ದೇನು ಫೆಸಿಲಿಟಿ ಇರಲಿಲ್ಲ. ಹೌಸ್ ರೆಂಟ್ ಅಲವೆನ್ಸ್ ಅಂತ ಸಿಗ್ತಿತ್ತು, ಲೈಕ್ ಪೆನ್ಷನ್ ಇರಲಿಲ್ಲ. ಸೊ ಬಟ್ ವಿ ಗಾಟ್ ಪ್ರೊವಿಡೆಂಟ್ ಫಂಡ್. ಗವರ್ಮೆಂಟ್ನ ಫೆಸಿಲಿಟೀಸ್ ಅಂತ what one benefit we had was the landline ಇರುವಾಗ ನಮಗೆ ಲ್ಯಾಂಡ್ಲೈನ್ ಸಿಗ್ತಿತ್ತು. ಟೆಲಿಫೋನ್ ಅರೇಂಜ್ಮೆಂಟ್ ಕೂಡ. Other than that, I don't think we got it's like any other institution. ಬಾಕಿ ಇನ್ಸ್ಟಿಟ್ಯೂಟ್ನಲ್ಲಿ ಹೆಚ್ಚಾಗಿ
ಕ್ವಾರ್ಟರ್ಸ್ ಎಲ್ಲ ಇರ್ತದೆ. ನಮ್ಮ ಮನುಷ್ಯನಲ್ಲಿ ಕ್ವಾರ್ಟರ್ಸ್ ಕೂಡ ಇರ್ತದೆ. ಓಕೆ. ಬಟ್ ದೇ ಯೂಸ್ ಟು ಗಿವ್ ಚಾರೆ. ಆಮೇಲೆ ಈಗ ನಿಮಗೆ ನಿವೃತ್ತ ಜೀವನವನ್ನು ಹೇಗೆ ನೀವು ನಡೆಸ್ತಾ ಇದ್ದೀರಿ ಅಂತ ಹೇಳಿದ್ರೆ, ನಿಮಗೆ ಈಗ ನೀವು ತುಂಬ ಆ್ಯಕ್ಟಿವ್ ಇದ್ದವರು, ಇಂಥ ತುಂಬ ಅದೇ ನಿಮಗೆ ಒಂದು ಆ್ಯಕ್ಟಿವಿಟಿ ತುಂಬ ಇದ್ದದ್ರಿಂದ ಪುರ್ಸೊತ್ತು ಸಿಗ್ತಿರ್ಲಿಲ್ಲ. ಸೊ ಈಗ ನಿಮಗೆ ನಿವೃತ್ತ ಜೀವನವನ್ನು ನೀವು ಎಲ್ಲಿ ಮತ್ತು ಹೇಗೆ ನಡೆಸ್ತಾ ಇದ್ದೀರಿ? ಅದೇ ಅಂದರೆ ನನಗೆ ಅದು ಒಂಥರದ ಡ್ರಾಸ್ಟಿಕ್ ಚೇಂಜ್ ಅಂತ ಆಗಲಿಲ್ಲ. ಯಾಕಂದರೆ ಕೋವಿಡ್ ಬಂದಾಗ ನಾನು ಒಂದು ಸಣ್ಣ ಹೆಚ್ಚು ಕಡಿಮೆ ಒಂದು 6-7-8 ತಿಂಗಳು ಮನೆಯಿಂದಲೇ ಕೆಲಸ ಮಾಡ್ತಿದ್ದೆ. ಅದರಿಂದ ಇಲ್ಲಿ ಕೆಲಸ ಮಾಡಿ ಅಭ್ಯಾಸ ಆಗಿತ್ತು. ಮುಂಡಾಜಿ. ಮತ್ತು ಅಲ್ಲಿ ಕೂಡ ಡೆಲ್ಲಿಯಲ್ಲಿ ಕೂಡ ಮನೆಯಲ್ಲಿ ಕೆಲಸ ಮಾಡ್ತಿದ್ದೇವೆ. ಒಂದ್ಸಲ ವ್ಯಾಕ್ಸಿನ್ಸ್ ಎಲ್ಲ ಬಂದ ಮೇಲೆ ಮತ್ತೆ ಊರಿಗೆ ಬಂದೆ ಸ್ವಲ್ಪ ದಿವಸ, ಮತ್ತೆ ವಾಪಸ್ ಆಗಿ. ಅದೊಂದು ಇದು ಡಿಫರೆನ್ಸ್ ಅಂದ್ರೆ ನಮ್ಗೆ ಸ್ವಲ್ಪ ಅಭ್ಯಾಸ ಆಯ್ತು. ರಿಟೈರ್ಮೆಂಟ್ಗೆ ರೆಡಿ ಆಗ್ಲಿಕ್ಕೆ ಆಫೀಸಿಗೆ ಹೋಗದೆ ಹೇಗೆ ಆಮೇಲೆ ಕೂಡ RBI ಕೆಲಸ ಕೂಡ ತುಂಬಾ ಮನೆಯಿಂದಲೇ ನಾನು ಮಾಡ್ತಾ ಇದ್ದೆ. ಯಾಕಂದ್ರೆ ಮೀಟಿಂಗ್ಗೋಸ್ಕರ ಹೋಗ್ತಾ ಇದ್ವಿ. 2022 ನಾವು ಡೆಲ್ಲಿಂದ ಮತ್ತೆ ವಾಪಸ್ ಬಂದ್ವಿ. 2 ವರ್ಷ ನಾನು ಮನೆಯಲ್ಲೇ ಇದ್ದೆ ಅದು RBI ಕೆಲಸ ಮಾಡ್ತಾ ಇದ್ದಾಗ. ಅದರಿಂದ ಮನೆಯಲ್ಲಿ ಇಂಡಿಪೆಂಡೆಂಟ್ಲಿ ಕೆಲಸ ಮಾಡುವ ಅಭ್ಯಾಸ ಆಯಿತು. ಅದೇ ಇವಾಗ ಇಟ್ ಎ ಮಚ್ ಸ್ಲೋವರ್ ಪೇಸ್. ಬಟ್ ಆದರೆ ನನ್ನ ಕೆಲಸ ನಾನು ಮಾಡ್ತಾ ಇರ್ತೇನೆ. ನನ್ನ ಹಳೆ ಇನ್ಸ್ಟಿಟ್ಯೂಟ್ ಡೆಲ್ಲಿಯಲ್ಲಿ ನಂದು ಇನ್ನೂ ಆನರರಿ ಅಸೋಸಿಯೇಷನ್ ಇದೆ, ಆನರರಿ ಸೀನಿಯರ್ ಅಡ್ವೈಸರ್ ಅಂತ. ಅದೇ ಕೆಲಸ ಅಂತ ಇರೋದಿಲ್ಲ, ನಾನು ಒಂದು ಕನ್ಸಲ್ಟೇಷನ್ ಅಡ್ವೈಸರಿ ಸ್ವಲ್ಪ ಎಂಗೇಜ್ಡ್ ಇರ್ತೀವಿ. ಆಮೇಲೆ ಈಗ ಇದೊಂದು ಹೊಸ್ತು ವಿಷಯ ಅಂದರೆ ಅಗ್ರಿಕಲ್ಚರಲ್ಲಿ ಫಿನಾನ್ಸ್ ಅನ್ನುವಂಥದ್ದು ಎಕಾನಮಿ ಅಂದರೆ ಹೊಸ್ತು ವಿಷಯ. ಈಗಿನ ಯುವ ಜನರಿಗೆ ಈಗ ಕೂಡ ಇದನ್ನು ಮಾಡಿದರೆ ಇನ್ನೂ ಕೂಡ ಇದರಲ್ಲಿ ಒಳ್ಳೆ ಅಪಾರ್ಚುನಿಟಿ ಉಂಟು ಅಂತ ಹೇಳ್ತೀರಾ? ಒಂದು ಏನು ಮೆಸೇಜ್ ಕೊಡ್ತೀರಿ ನೀವು ನಮ್ಮ ವೀಕ್ಷಕರಿಗೆ? ನಿಮ್ಮ ಈ ಫೀಲ್ಡಲ್ಲಿ ನಿಮಗೆ ಹೇಗೆ ಸ್ಕೋಪ್ ಕಾಣ್ತದೆ ಮುಂದಿನ ದಿನಗಳಲ್ಲಿ? ಅಗ್ರಿಕಲ್ಚರಲ್ಲಿ ಕಲಿತು ಅದರಲ್ಲಿ ಎಕಾನಮೀಸ್ ಅದೆಲ್ಲ ಕಲಿತ್ರೆ ಹೇಗೆ ಸ್ಕೋಪ್ ಇದೆ? ಅಂದರೆ ಕೆಲವರಿಗೆ ಅಗ್ರಿಕಲ್ಚರಲ್ಲಿ ಕಲಿಬೇಕಂತ ಇರ್ತದೆ, ಬಟ್ ಇದೆಲ್ಲ ವಿಷಯ ಗೊತ್ತಿರುವುದಿಲ್ಲ. ಅದರಲ್ಲಿ ಕೂಡ ಈ ಪಾರ್ಟ್ಸ್ ಉಂಟು, ಹೀಗೆ ಅನಾಲಿಸಿಸ್ ಮಾಡುವಂಥ ವಿಷಯಗಳು ಉಂಟು ಅಂತೇಳಿ ಈಗ ನಮಗೆ ಇವನ್ ನಾವು ಇಲ್ಲಿ ಬಂದಾಗಲೇ ಗೊತ್ತಿರೋದು. ಅಂದರೆ ಅಗ್ರಿಕಲ್ಚರ್ ಕಲಿತವ್ರು ಇರ್ತಾರೆ, ಅದರಲ್ಲಿ ಏನು ಕಲಿಸ್ತಾರೆ ಅಂತ ಗೊತ್ತಿರೋದಿಲ್ಲ ನಮಗೆ. ಸೊ ಹಾಗೆ ಈ ಫೀಲ್ಡಲ್ಲಿ ಹೇಗೆ ಸ್ಕೋಪ್ ಉಂಟು ಅಂತೇಳಿ ನಮ್ಮ ಯಂಗ್ಸ್ಟರ್ಸಿಗೆ ಏನು ಮೆಸೇಜ್ ಕೊಡಲಿಕ್ಕೆ ಬಯಸ್ತೀರಿ ನೀವು? ನಾನು ಅಗ್ರಿಕಲ್ಚರ್ BSc ಮಾಡಲಿಕ್ಕೆ ಹೋದಾಗ ನನಗೂ ಗೊತ್ತಿರಲಿಲ್ಲ. ಅಗ್ರಿಕಲ್ಚರ್ BSc ಹೋದ ಮೇಲೆ ಗೊತ್ತಾಗಿದೆ. ತುಂಬ ಜನರು ಹೇಳಿದರು ಅದರಲ್ಲಿ ಸ್ಕೋಪ್ ಏನು ಅಂತೆಲ್ಲ. ಆದರೆ ಆಗ ಒಂದು 2-3 ಜನ ಮುಂಡಾಜೆಯಿಂದ ಅಗ್ರಿಕಲ್ಚರ್ BSc ಮಾಡ್ಲಿಕ್ಕೆ ಹೋಗಿದ್ರು, ಮುಂಡಾಜೆ ಅಕ್ಕಪಕ್ಕದ ಊರಿನಿಂದ. ಇದು ಜಾಬ್ಸ್ನ ವಿಷಯ ತುಂಬ ಇದು ಕಾಂಪ್ಲಿಕೇಟೆಡ್. ಅಂದರೆ ಆಗ ಅಗ್ರಿಕಲ್ಚರ್ ಮಾಡಿಕೊಂಡು ಅಗ್ರಿಕಲ್ಚರ್ ಎಕನಾಮಿಕ್ಸ್ ಇದ್ದರು ಅಥವಾ ಬಾಕಿ ಫೀಲ್ಡ್ಸಲ್ಲಿ ಇದ್ದರು. BSc ಆದಮೇಲೆ ತುಂಬ ಜನಕ್ಕೆ ಬ್ಯಾಂಕ್ನಲ್ಲಿ ಕೆಲಸ ಸಿಕ್ಕಿತ್ತು, ಬ್ಯಾಂಕ್ಗಳಲ್ಲಿ ಅಗ್ರಿಕಲ್ಚರಲ್ ಆಫೀಸರ್ ಅಂತ ಹೇಳ್ಕೊಂಡು. ಆಗ ಅಗ್ರಿಕಲ್ಚರಲ್ ಕ್ರೆಡಿಟ್ ಇದು ಗ್ರೋತ್ ಶುರುವಾಗಿತ್ತು ಆವಾಗ ಬ್ಯಾಂಕ್ಸ್ಗಳಲ್ಲಿ. ಆವಾಗ ಅಗ್ರಿಕಲ್ಚರಲ್ ಆಫೀಸರ್ ಅಂತ ಹೇಳ್ಕೊಂಡು BSc ಅಗ್ರಿಕಲ್ಚರ್ ಆದವರಿಗೆ ಸಿಗ್ತಾ ಇತ್ತು. ಮತ್ತು ಅದೊಂದು ಸೈನ್ಸ್, ಅಗ್ರಿಕಲ್ಚರಲ್ ಸೈನ್ಸ್ನಲ್ಲಿ ಸೈಂಟಿಸ್ಟ್ ಆಗುವ ಸ್ಕೋಪ್ ಕೂಡ ತುಂಬ ಇತ್ತು. ICAR ಅಂತ ಇದೆ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂತ, ಸೆಂಟ್ರಲ್ ಗೌರ್ಮೆಂಟ್ನಿಂದ. ಅವರು ಅಗ್ರಿಕಲ್ಚರ್ ಬೇರೆ ಬೇರೆ ಡಿಸಿಪ್ಲಿನ್ಸ್ನಲ್ಲಿ ಇದರಲ್ಲಿ ರಿಸರ್ಚ್ ಮಾಡ್ತಾರೆ. ರಿಸರ್ಚ್ ಸ್ಟೇಷನ್ಸ್ ತುಂಬ ಇದೆ, ಇನ್ಸ್ಟಿಟ್ಯೂಷನ್ಸ್ ತುಂಬ ಇದೆ. ಸ್ಟೇಟ್ ಗೌರ್ಮೆಂಟ್ನಲ್ಲಿ ಕೂಡ ಅಗ್ರಿಕಲ್ಚರ್ ರಿಸರ್ಚ್ ಬಗ್ಗೆ ಆಪರ್ಚುನಿಟೀಸ್ ಇದೆ. ಬಟ್ ಐ ಥಿಂಕ್ ICAR ಇಸ್ ಮಚ್ ಮೋರ್ ಇಂಪಾರ್ಟೆಂಟ್ ಆಸ್ ಎ ರಿಸರ್ಚ್ ಇನ್ಸ್ಟಿಟ್ಯೂಷನ್. ಈಗ ಸೈಂಟಿಸ್ಟ್ಸ್ ಅಂತ ಟ್ರೈನಿಂಗ್ ಆಗುವಾಗ ಅಗ್ರಿಕಲ್ಚರ್ನಲ್ಲಿ ತುಂಬ ಸ್ಕೋಪ್ ಇದೆ. ಫಾರ್ ಎಕ್ಸಾಂಪಲ್ ಬಯೋಟೆಕ್ನಾಲಜಿ ಇಸ್ ಎನ್ ಏರಿಯಾ ವೇರ್ agriculture is an important segment of that. ಇಂಡಸ್ಟ್ರಿಯಲ್ಲಿ ಫಾರ್ ಎಕ್ಸಾಂಪಲ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಡೆವಲಪ್ ಆಗ್ತಾ ಇದೆ. ಅದು ಕೂಡ ಇನ್ನೂ ಸ್ಮಾರ್ಟ್ ನೆಸೆಂಟ್ ಸ್ಟೇಜ್. ಅದು ಸ್ಕೇಲ್, ಸ್ಕೋಪ್, ಅದರ ಟೆಕ್ನಾಲಜಿ ಚೇಂಜಸ್ ಆಗ್ತಾ ಇರೋದು ಅದು ಇದೆ. ಮೆಕನೈಸೇಷನ್ ಇನ್ ಅಗ್ರಿಕಲ್ಚರ್ ಆಗ್ತಾ ಇದೆ. ಹಾಗೆ ಈವನ್
robots are there, Robots, ಹೌದು. drones are ಅಂತೂ there. ತುಂಬಾ ಅಪಾರ್ಚುನಿಟಿ ಉಂಟು. ಸೊ ಅಪ್ಲಿಕೇಶನ್ಸ್ ಆಫ್ ಟೆಕ್ನಾಲಜಿ ಅಗ್ರಿಕಲ್ಚರ್ ನಲ್ಲಿ ಅದು ಸ್ಕೋಪ್ ತುಂಬಾ ಇದೆ. ಮತ್ತೆ ಅದೊಂದು ಡಿಫ್ರೆನ್ಸ್ ಇದೆ, ನಮ್ಮಲ್ಲಿ ಇರುವ ಸ್ಕೇಲ್ ಸಣ್ಣದಿದ್ರೆ ಯಾವ ತರದಲ್ಲಿ ಅದನ್ನ ಅಡಾಪ್ಟ್ ಮಾಡಬಹುದು ಅಂತ ಹೇಳಿ. ಐ ಥಿಂಕ್ ದಟ್ಸ್ ಅನ್ economic challenge. Individually farmers cannot adopt, ಕರೆಕ್ಟ್. But collectively they may be able to do it. So ಆ ಥರದ ಇಶ್ಯೂಸ್ ಇದೆ. ಸೊ ಆದರೆ ಈ ಟ್ರೈನಿಂಗ್ ತಗೊಂಡು ಮತ್ತೆ ಬಂದು ಫಾರ್ಮಿಂಗ್ನಲ್ಲಿಯೇ ಅವರು ಎಂಗೇಜ್ ಮಾಡೋದಂತಾದರೆ ಐ ಥಿಂಕ್ ಈಗ ಇಂಪಾರ್ಟೆಂಟ್ ಟು ಎಕ್ವೈರ್ ದೋಸ್ ಸ್ಕಿಲ್ಸ್. ನಮ್ಮ ಟ್ರೆಡಿಷನಲ್ ಅಗ್ರಿಕಲ್ಚರ್ನ ಅದಕ್ಕೆ ಸಾಕಾಗಲಿಕ್ಕಿಲ್ಲ. ಹೊಸ ಹೊಸ ಟೆಕ್ನಾಲಜಿ, ಹೊಸ ಹೊಸ ಟೆಕ್ನಾಲಜಿ, ಮತ್ತೆ ನೀವು ಹೇಳಿದಾಗ ಅದರೊಟ್ಟಿಗೆ ನಾವು ಇಕನಾಮಿಕ್ಸ್ ಬೇಕು, ಎಲ್ಲವನ್ನು ಮಿಕ್ಸ್ ಮಾಡಿ ಅಂದ್ರೆ ಮುಂದೆ ಮುಂದೆ ಹೋದ ಹಾಗೆ ಅಗ್ರಿಕಲ್ಚರ್ ಕೂಡ ಒಂದು ಬಿಸ್ನೆಸ್ ತರ ಎಂಡ್ ಆಫ್ ದ ಡೇ ಅರ್ನಿಂಗ್ ಎಲ್ಲ ಇಂಪಾರ್ಟೆಂಟ್. ಅದರಿಂದ ಇದು ಬರೇ ಅದನ್ನು ಇಗ್ನೋರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಬಿಸ್ನೆಸ್ ಆಸ್ಪೆಕ್ಟ್ ಆಫ್ ದಟ್. ಯಾಕಂದ್ರೆ ಎಲ್ಲರೂ ಲೋನ್ ತಗೊಳ್ತಾರೆ, ಮತ್ತೆ ಗವರ್ಮೆಂಟ್ ಸಬ್ಸಿಡಿ ಬೇಕಾಗ್ತದೆ. I think those things will reduce, and farmers will have to be much more entrepreneurial than ಈಗ ಕಂಪೇರ್ ಮಾಡಿದ್ದಾರೆ. ಅದೇ ಆಪರ್ಚುನಿಟೀಸ್ ತುಂಬ ಉಂಟು ಅಲ್ಲ. ನಮ್ಮ ಕಿವಿ ಕಣ್ಣು ಓಪನ್ ಇಟ್ಕೊಳ್ಬೇಕು ಅಷ್ಟೇ. ಮತ್ತೆ ನೀವು ನಿಮ್ಮ ಈ ಕರಿಯರ್ನಲ್ಲಿ ನಿಮ್ಮ ಶ್ರೀಮತಿಯವರ ಪಾತ್ರ, ಯಾಕಂದ್ರೆ ನಾವು ಏನು ಮಾಡಬೇಕಿದ್ರು ನಮ್ಮ ಮನೆಯವರ ಅಥವಾ ನಮ್ಮ ಅರ್ಧಾಂಗಿಯ ಒಂದು ಸಪೋರ್ಟ್ ಇಲ್ಲದಿದ್ದರೆ ನಾವು ಯಾವುದು ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮೊಟ್ಟಿಗೆ ಅವರು ಹೇಗೆ, ಅಂದರೆ ಅವರು ಹೌಸ್ ವೈಫಾ ಅಥವಾ ಅವರು ವರ್ಕಿಂಗಾ? ಅವರ ಬಗ್ಗೆ ಸ್ವಲ್ಪ ಹೇಳಿ. ಅಂದರೆ ಸೊ ಅವಳು ಹೌಸ್ ವೈಫ್ ಆಗಿ ಇದ್ಲು ಮೋಸ್ಟ್ ಆಫ್ ಅವರ್ ಟೈಮ್. ಸ್ವಲ್ಪ ದಿವಸ ಒಂದೆರಡು ಕಡೆ ಕೆಲಸ ಮಾಡಿದವಳು. ಬಟ್ ಐ ಥಿಂಕ್ ಬಿಕಾಸ್ ಆಫ್ ನನ್ನ ಕೆಲಸಗಳಿಂದಾಗಿ ಅವಳಿಗೆ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲ ಅಂದರೆ ನಾನು ಆಲ್ಮೋಸ್ಟ್ 24 hours ನಾನು ನನ್ನ ಕೆಲಸದಲ್ಲಿಯೇ ಇರ್ತಾ ಇದ್ದೆ. ಅದರಿಂದ ಅವಳ ಹೆಲ್ಪ್ ತುಂಬ ಬೇಕಾಗಿತ್ತು. ಅಂದರೆ ಇದು ಈ ಥರದ ಕೆಲಸ ಮಾಡೋದು ಐ ಥಿಂಕ್ ಇಸ್ ಡಿಫಿಕಲ್ಟ್. ಅಂದರೆ ಸೊ ಅದೇನು ಆ ಥರದ ಒಂದು ಸಪೋರ್ಟ್ ಇರೋದೇ ಇದ್ದರೆ ಕರೆಕ್ಟ್. ಅಂದರೆ ಅವಳಿಗೆ ಒಂದೇ ಒಂದು ಬೆನಿಫಿಟ್ ಏನಂದರೆ ತುಂಬ ಕಡೆ ಟ್ರಾವೆಲ್ ಮಾಡ್ಲಿಕ್ಕೆ ಸಿಕ್ಕಿತ್ತು ಅವಳಿಗೆ. ನಿಮ್ಮೊಟ್ಟಿಗೆ ತುಂಬ ಕಂಟ್ರೀಸ್ ನೋಡ್ಲಿಕ್ಕೆ ಅದೊಂದು ಬೆನಿಫಿಟ್ ಸಿಕ್ಕಿತ್ತು ಅವಳಿಗೆ. ನಿಮಗೆ ಅದು ಟ್ರಾವೆಲ್ ಅಲೋವೆನ್ಸ್ ಎಲ್ಲ ಕಂಪನಿಯಲ್ಲೇ ಕೊಡ್ತಿದ್ರಾ ಅಥವಾ ಹೇಗೆ, ನೀವು ಕೈಯಿಂದ ಹಾಕ್ಬೇಕಿತ್ತ? ಇದು ನನ್ನ ಅಲೋವೆನ್ಸ್, ನನ್ನ ಖರ್ಚುಗಳು ಅದೆಲ್ಲ ಇಷ್ಟ ಆಯಿತು. ಅಂದರೆ ಫ್ಯಾಮಿಲಿಗೆ ಅಂತ ಹೇಳಿ ಕೊಡ್ತಿರ್ಲಿಲ್ಲ? ಫ್ಯಾಮಿಲಿಗೆ ಅಂತಿಲ್ಲ, ನನಗೆ ಸಿಕ್ಕಿದ್ದನ್ನೇ ಶೇರ್ ಮಾಡಿಸಿದೆ. ಓಕೆ. ಇರಲಿ, ನೀವು ನಮಗೆ ಇಷ್ಟು ಸುದೀರ್ಘವಾಗಿ ಮತ್ತು ಈ ವಿಷಯದಲ್ಲಿ ನಮಗೆ ಒಂದು ಸೂಕ್ಷ್ಮವಾಗಿ ಎಲ್ಲ ವಿಷಯಗಳನ್ನು ಕೂಡ ನೀವು ನಮಗೆ, ನಮ್ಮ ವೀಕ್ಷಕರಿಗೆ ಎಕ್ಸ್ಪ್ಲೈನ್ ಮಾಡಿದ್ರಿ. ನಮಗೆ ಇಂಥ ಒಂದು ವಿಷಯ ಉಂಟು ಅಂತ ಹೇಳಿ ಗೊತ್ತಿರಲಿಲ್ಲ. ಅಂದರೆ ಅಗ್ರಿಕಲ್ಚರಲ್ ಫೀಲ್ಡಲ್ಲಿ ಸ್ವಲ್ಪ ಎಕಾನಮಿ ಉಂಟು, ಅದರಲ್ಲಿ ಸರ್ವೆ ಉಂಟು, ನಡೀತದೆ, ಅಥವಾ ಗೌರ್ಮೆಂಟ್ ಇಂಥದ್ದೆಲ್ಲ ಮಾಡಿಸ್ತದೆ ಅಂತೇಳಿ ಸಮೇತ ಆ್ಯಸ್ ಎ ಲೇಮನ್ ಎಷ್ಟೋ ಜನರಿಗೆ ನಮಗೆ ಗೊತ್ತಿರಲಿಕ್ಕಿಲ್ಲ, ಅಥವಾ ಇದರ ಹಿಂದೆ ಎಷ್ಟು ಕೆಲಸಗಳು ಉಂಟು ಅಂಥೇಳಿ. ಸೊ ಇದನ್ನು ನಮಗೆ ಒಂದು ನಮ್ಮ ಎಲ್ಲ ವೀಕ್ಷಕರಿಗೆ ನೀವು ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಮತ್ತು ನಮಗೋಸ್ಕರ ನೀವು ನಿಮ್ಮ ಒಂದು ವ್ಯಾಲ್ಯೂಯಬಲ್ ಟೈಮನ್ನು, ನಿಮ್ಮ ಇಷ್ಟು ಒಂದು ಬಿಡುವಿಲ್ಲದ ಸಮಯದಲ್ಲಿ ಸಹ ನೀವು ಬಿಡುವು ಮಾಡಿಕೊಂಡು ನಮಗೋಸ್ಕರ ಒಂದು ಟೈಮ್ ಇಟ್ಟದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ಸುದರ್ಶನ್ರು ನನಗೆ ಇದೊಂದು ಅವಕಾಶ ಕೊಟ್ಟರೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ತುಂಬ ಸಂತೋಷ ಆಯಿತು. ನಿಮಗೂ ತುಂಬ ಥ್ಯಾಂಕ್ಸ್. ಆಯಿತು, ಓಕೆ, ಧನ್ಯವಾದಗಳು. ಸ್ನೇಹಿತರೆ, ಇದುವರೆಗೆ ನೀವು ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಮೊದಲು ನಿಮಗೆ ಧನ್ಯವಾದಗಳು. ಹಾಗೆ ಎಲ್ಲರಿಗೆ ಇದನ್ನು ನೀವು ಶೇರ್ ಮಾಡಿ, ನಿಮ್ಮ ಸಂಬಂಧಿಕರಿಗಿರಲಿ ಅಥವಾ ನಿಮ್ಮ ಫ್ರೆಂಡ್ಸಿಗಿರಲಿ, ಎಲ್ಲರಿಗೆ ನೀವು ಇದನ್ನು ಶೇರ್ ಮಾಡಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೇನೆ. ನಮ್ಮ ಒಂದು ಚಿತ್ಪಾವನರಲ್ಲಿ
ಶಶಾಂಕ ಭಿಡೆ ಅವರು ಕೂಡ ಒಂದು ಒಳ್ಳೆ ದೊಡ್ಡ ವ್ಯಕ್ತಿತ್ವ. ಯಾಕಂತ ಹೇಳಿದರೆ RBI ಮಾನಿಟರಿ ಪಾಲಿಸಿಯಲ್ಲಿ ಒಂದು ಮೆಂಬರ್ ಆಗಿ ಅಪಾಯಿಂಟ್ ಆಗುವಂಥದ್ದು ಅಂತ ಹೇಳಿದರೆ ನಮ್ಮ ಎಲ್ರಿಗೊಂದು ಹೆಮ್ಮೆಯ ವಿಷಯ. ಇದೊಂದು ಸಾಧಾರಣ ವಿಷಯ ಅಲ್ಲ, ಯಾಕಂದರೆ ಅದೊಂದು ದೊಡ್ಡ ಅಚೀವ್ಮೆಂಟ್. ಯಾಕಂದರೆ ಅವರು ಒಂದು ಅಗ್ರಿಕಲ್ಚರಲ್ BSc ಅಥವಾ MSc ಮತ್ತು ಇದು PhD ಎಲ್ಲ ಮಾಡಿ ಹೋಗಿ ಅದರಲ್ಲಿ ಸಹ ಒಂದು ಇಕಾನಮಿ ಉಂಟು ಅನ್ನುವಂಥದ್ದೇ ವಿಷಯ ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ. ಸೊ ಇದರ ಬಗ್ಗೆ ಒಂದು ಪರಿಪೂರ್ಣವಾದ ಮಾಹಿತಿಯನ್ನು ಕೊಟ್ಟು ಅದರಲ್ಲಿ ಅವರು ಮುಂದೆ ಹೋಗಿ ಇಷ್ಟೊಂದು ದೊಡ್ಡ ಪೋಸ್ಟನ್ನು ಒಂದು ಅಲಂಕರಿಸಿದ್ದಕ್ಕೆ ಅವರಿಗೆ ಕೂಡ ಒಂದು ದೊಡ್ಡ ಇದು ಕೂಡ ಒಂದು ಅಭಿನಂದನೆ. ಮತ್ತು ನಮಗೆ ಕೂಡ ಇದೊಂದು ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ಇಂತಹ ಒಂದು ವ್ಯಕ್ತಿಗಳನ್ನು ಪರಿಚಯಿಸಲಿಕ್ಕೋಸ್ಕರವೇ ನಾವು ಇಂಥ ಒಂದು ಯೂಟ್ಯೂಬ್ ಚಾನಲನ್ನು ನಾವು ಶುರು ಮಾಡಿದ್ದೇವೆ. ಸೊ ಅವರು ಹೆಚ್ಚಾಗಿ ಇಂಗ್ಲೀಷ್ನಲ್ಲಿ ಭಾಷೆಯಲ್ಲಿ ಸ್ವಲ್ಪ ಫ್ಲೂಯೆನ್ಸಿ ಮಾತಾಡ್ತಾ ಇದ್ದರಿಂದ ಸ್ವಲ್ಪ ಅವರಿಗೆ ಕನ್ನಡದಲ್ಲಿ ಸ್ವಲ್ಪ ಕಷ್ಟ ಆಗಿರ್ಬೋದು. ಹಾಗೆ ನಮ್ಮ ಎಲ್ಲ ವೀಕ್ಷಕರು ಕ್ಷಮಿಸಿ, ಇದನ್ನೊಂದು ತಾಳ್ಮೆಯಿಂದ ಕೇಳಿ ಒಂದು ನಮಗೆ ಕಮೆಂಟ್ಸಲ್ಲಿ ನೀವು ನಮ್ಮ ಕಮೆಂಟ್ಸನ್ನು ಹಾಕಬೇಕು ಅಂಥೇಳಿ ನಾನು ಈ ಮೂಲಕ ವಿನಂತಿಸ್ತಾ ಇದ್ದೇನೆ. ಹಾಗೆ ನಮ್ಮದು ಸುದ್ದಿ ಸುವಿಧಾ .in ಅಂತೇಳಿ ವೆಬ್ಸೈಟ್ ಕೂಡ ಉಂಟು. ಇದರಲ್ಲಿ ಕೂಡ ನಾವು ನಮ್ಮ ಚಿತ್ಪಾವನರ ಬಗ್ಗೆ ಎಲ್ಲ ಮಾಹಿತಿಗಳು ಇರಲಿ, ಚಿತ್ಪಾವನರ ಆಗು ಹೋಗುಗಳು, ಚಿತ್ಪಾವನ ಸಂಘಗಳಲ್ಲಿ ಏನೇನು ಕಾರ್ಯಕ್ರಮಗಳು ಆಗ್ತವೆ ಅದರದ್ದೊಂದು ನ್ಯೂಸ್ಗಳನ್ನು ಹಾಕ್ತಾ ಇದ್ದೇವೆ. ಪ್ಲಸ್ ಅದರಲ್ಲಿ ಒಂದು ಬಿಸ್ನೆಸ್ಸಸ್ ಆ್ಯಂಡ್ ಸರ್ವಿಸಸ್ ಅನ್ನುವಂತಹ ಒಂದು ಕಾಲಮ್ ಇದೆ, ಒಂದು ಕ್ಯಾಟಗರಿ ಇದೆ. ಸೊ ಅದರಲ್ಲಿ ನಮ್ಮ ಎಲ್ಲ ಚಿತ್ಪಾವನ ಬಾಂಧವರ ಯಾವ ಬಿಸ್ನೆಸ್ಗಳಲ್ಲಿದ್ದಾರೆ, ಯಾವ ಪ್ರೊಫೆಷನಲ್ಲಿದ್ದಾರೆ, ಯಾವ ಸರ್ವಿಸ್ನಲ್ಲಿದ್ದಾರೆ, ಸೊ ಅದನ್ನು ಇಂಡಿಪೆಂಡೆಂಟಾಗಿ ಯಾರು ಕೂಡ ಹೋಗಿ ಅದರಲ್ಲಿ ಎನ್ರೋಲ್ ಆಗ್ಬೋದು. ಅದು ಫ್ರೀ ಆಫ್ ಕಾಸ್ಟ್. ಸೊ ಅದರಲ್ಲಿ ಎನ್ರೋಲ್ ಆದರೆ ನಮಗೆ ಎಲ್ಲರಿಗೆ, ಪ್ರಪಂಚದಾದ್ಯಂತ ಎಲ್ಲ ಬಾಂಧವರಿಗೆ ಕೂಡ ಗೊತ್ತಾಗ್ತದೆ ಯಾರ್ಯಾರು ಯಾವ್ಯಾವ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಸರ್ಚ್ ಆಪ್ಷನ್ ಇದೆ. ಸೊ ಇಂಥ ಆಪ್ಷನ್ಗಳಿದೆ. ಇನ್ನು ಕೆಲವೇ ಸಮಯದಲ್ಲಿ ನಾವು ಮ್ಯಾಟ್ರಿಮನಿ ಸೈಟನ್ನು ಕೂಡ ಲಾಂಚ್ ಮಾಡಲಿಕ್ಕಿದ್ದೇವೆ. ಸೊ ಇದೆಲ್ಲದಕ್ಕೆ ನಿಮ್ಮ ಎಲ್ಲರದ್ದು ಅನುಗ್ರಹ, ಆಶೀರ್ವಾದ ಮತ್ತು ನಿಮ್ಮ ಎಲ್ಲ ಸಪೋರ್ಟ್ ನಮಗೆ ಬೇಕು ಅಂಥೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಯಾರಾದರೂ ಇದಂಥ ಈ ಯೂಟ್ಯೂಬ್ ಚಾನಲ್ಗಳನ್ನು ಒಂದೊಂದು ನಮ್ಮ ಎಪಿಸೋಡ್ಗಳನ್ನು ಸ್ಪಾನ್ಸರ್ ಮಾಡಲಿಕ್ಕಿದ್ರೆ, ಅಥವಾ ಯಾರಾದರೂ ಸ್ಪಾನ್ಸರ್ ಮಾಡಬೇಕು, ಯಾವ ಬಿಸ್ನೆಸ್ಮೆನ್ಗಳು ಕೂಡ ಆಗ್ಬೋದು, ಯಾರು ಕೂಡ ಆಗ್ಬೋದು, ಅವರು ಕೂಡ ನನ್ನನ್ನು ಸಂಪರ್ಕಿಸ್ಬೋದು. ನಾವು ಅದನ್ನು ಕೂಡ ಇದರಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದೇವೆ. ಆಗ ನಮ್ಮ ಒಂದು ಎಫರ್ಟಿಗೆ ಒಂದು ನಮಗೆ ಸಪೋರ್ಟ್ ಮಾಡಿದಾಗೆ ಕೂಡ ಆಗ್ತದೆ, ಅಥವಾ ನಮಗೆ ಒಂದು ವಿನ್ ಸಿಚುವೇಶನ್, ನಿಮ್ಮದು ಕೂಡ ಒಂದು ಅಡ್ವರ್ಟೈಸ್ಮೆಂಟ್ ಆಗ್ತದೆ, ನಮಗೆ ಕೂಡ ಬೆನಿಫಿಟ್ ಆಗ್ತದೆ. ಸೊ ಈ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನೀವು ನನ್ನನ್ನು ಸಂಪರ್ಕಿಸಿ. ಸೊ ಹಾಗೆ ನಿಮ್ಮ ಇದನ್ನು ಚಾನಲನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.